ನಿಜವಾದ ಗುರು ಯಾರು? ಆ ಗುರುವನ್ನ ನಾನು ಯಾವ ತರ ಹುಡುಕ್ಬೋದು? ಶಿಷ್ಯ ಫಸ್ಟ್ ಪ್ರಿಪೇರ್ ಆಗಬೇಕು ಗುರುವನ್ನ ಆಕ್ಸೆಪ್ಟ್ ಮಾಡೋದಕ್ಕೆ. ಇವನು ಪ್ರಿಪೇರ್ ಆದಾಗ ಆಟೋಮೆಟಿಕ್ ಆಗಿ ಒಂದು ಪ್ರತಿಮೆಯ ರೂಪದಲ್ಲಿ ಗುರು ಬರ್ತಾನೆ. ಒಂದು ನೇಚರ್ ಕೆಲಸನೇ ಅದು. ಗುರು ಅನ್ನೋನು ಪರ್ಟಿಕ್ಯುಲರ್ ಪರ್ಸನ್ ಅಲ್ಲ, ಪರ್ಟಿಕ್ಯುಲರ್ ಥಿಂಗ್ ಅಲ್ಲ. ಸೊ ಯಾವ ರೂಪದಲ್ಲಾದ್ರೂ ಬರ್ಬೋದು. ಅರ್ಜುನ ಅವರೆಲ್ಲ ಕಾಡಿಗೆ ಹೋದಾಗ ಅವ್ರ ನಾಯಿ ಬೊಗಳುತ್ತೆ. ನಾಯಿ ಬೊಗಳಿದಾಗ ಅವನು ಶಬ್ದವೇದಿ ವಿದ್ಯೆಯನ್ನು ಉಪಯೋಗಿಸ್ತಾನೆ. ಅಲ್ಲಿಯವರೆಗೂ ದ್ರೋಣಾಚಾರ್ಯರು ಅರ್ಜುನನಿಗೆ ಶಬ್ದವೇದಿಯನ್ನು ಕಲಿಸಿರೋದಿಲ್ಲ. ಕರೆಕ್ಟಾಗಿ ನಾಲಿಗೆ ಬಂದು ಬಿಡುತ್ತೆ, ನಾಯಿಯ ನಾಲಿಗೆಗೆ. ಬಿಡ್ತಾರೆ ಎಲ್ಲರೂ. ಅರ್ಜುನ ಗಾಬರಿ ಆಗ್ತಾನೆ, ಇದು ಯಾವ ವಿದ್ಯೆ ಗುರುವೇ ಅಂತಾನೆ. ದ್ರೋಣಾಚಾರ್ಯ ಹೇಳ್ತಾರೆ ಇದು ಶಬ್ದವೇದಿ ಅಂತ. ನನಗೆ ಕಲಿಸಿಲ್ಲ ನೀವು ಅಂತ. ಯಾರಿದ್ದಾರೆ ಹುಡುಕಂತ ಹೋಗ್ತಾರೆ. ಸೊ ಯಾಕೆ ಫೇಲ್ ಆಯಿತು ಅಂತ ನಾವು ನೋಡ್ಕೋಬೇಕು. ಅದೇನಾಗುತ್ತೆ, 1, 2, 3 ಫೇಲ್ ಆಗಷ್ಟೊದ್ದಾಗೆ ಮನುಷ್ಯ ಹೋಗಿ ಕಳ್ಕೊಂಡ್ಬಿಟ್ಟು ಈ ಥರ ಯಾರಾದರೂ ಒಬ್ರು ಸಿಗ್ತಾರೆ ಪುಣ್ಯಾತ್ಮರು. ಎಲ್ಲೋ ಕಾಫಿ ಕುಡಿಯುವಾಗಲೋ ಇನ್ನೊಂದು ಕಡೆನೋ, ಇಲ್ಲ ಇವನೇ ಹೋಗಿರ್ತಾನೆ ಸುಮ್ಮನೆ, ಒಂದು ಮನಸ್ಸಿಗೆ ಒಂದು ಸರಿ ಇರಲ್ಲ, ಒಂದ್ಸಲ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿರ್ತಾನೆ. ಕರೆಕ್ಟಾಗಿ ಹಿಡ್ಕೊಂತಾರೆ ಇವನ್ನ, ಹುಕ್ ಹಾಕಿ ಎಳಿತಾರೆ. ಹೇಳೋದು ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಗುರುವನ್ನ ನಾವು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಪ್ರಿಪೇರ್ ಆಗ್ಬೇಕು ಫಸ್ಟು. ನಾವು ಪ್ರಿಪೇರ್ ಆದಾಗ ಗುರು ನಮ್ಮ ಮುಂದೆ ಬರ್ತಾನೆ. ನನ್ನ ಕೆಲಸ ಏನು? ಐ ಪ್ರಿಪೇರ್ ಫಾರ್ ಮೈ ಸೆಲ್ಫ್. ಆ ಪ್ರಿಪ್ರೇಷನ್ ಯಾವ ಥರ ಇರಬೇಕು? ಇದು ರೈಟ್. ಕಂಫರ್ಟ್ ಝೋನಲ್ಲಿ ಎಲ್ಲೆವರೆಗೆ ಇರ್ತೀಯೋ ಅಲ್ಲಿವರೆಗೆ ನೀನು ಕಲಿಯಲ್ಲ. ಕಂಫರ್ಟ್ ಝೋನಲ್ಲಿ ಎಲ್ಲೆವರೆಗೆ ಇರ್ತೀಯೋ ಅಲ್ಲಿವರೆಗೆ ಬೆಳೆಯಲ್ಲ. ಕಂಫರ್ಟ್ ಝೋನಲ್ಲಿ ಎಲ್ಲೆವರೆಗೆ ಇರ್ತೀಯೋ ಅಲ್ಲಿವರೆಗೆ ನಿಮ್ಗೆ ಅರ್ಥ ಆಗಲ್ಲ. ಇವತ್ತು ಪ್ರಪಂಚ ಭಾಳ ಗಲಿಬಿಲಿ ಇದೆ. ನಮ್ಮನ್ನು ಕನ್ಫ್ಯೂಸ್ ಮಾಡೋರು ತುಂಬ ಆಗ್ಬಿಟ್ಟಿದ್ದಾರೆ. ಇದಲ್ಲ ಆಧ್ಯಾತ್ಮಿಕತೆ, ಇದಲ್ಲ ಹಿಂಗಿರ್ಬೇಕು, ಹಂಗಿರ್ಬೇಕು, ಅದಿರ್ಬೇಕು, ನೋಡು ಈ ಪುಸ್ತಕ ಓದು, ಅದು ಓದು, ಇದೋದು ತುಂಬ ಕನ್ಫ್ಯೂಷನ್ಸ್. ನನಗೆ ಎಂಥ ಗುರು ಬೇಕು, ನಾನು ಎಂಥ ವಿದ್ಯೆ ಕಲಿಬೇಕು, ನಾನು ಏನಾಗಬೇಕು ನನಗೆ ಗೊತ್ತಿಲ್ಲ. ನನಗೆ ಆಧ್ಯಾತ್ಮಿಕತೆಗೆ, ಸರಳತೆಗೆ ನಾವು ಏನು ಮಾಡಬೇಕು, ಸರಳವಾಗಿ ಜೀವನ ಮಾಡೋದಕ್ಕೆ ಏನು ಬೇಕು ಹೇಳಿ. ಫಸ್ಟ್ ಏನು ಊಟದ ಸಮಯ, ಅಲ್ಲಿ ಅನ್ನದಾನ ಇದೆ, ನಮ್ಮ ಮೇಲೆ ಅನ್ನದಾನದ ಮೇಲೆ ಕೂತ್ಕೊಂಡಿದ್ರು. ನಾವು ಊಟಕ್ಕಂತ ಹೋದೆ. ನಾನು ಹೋದಾಗ ಪತ್ರಿ ಸರ್ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟೆ. ಹಿಂಗೆ ನೋಡಿಬಿಟ್ಟು ಏನು ಅಂತ ಕೇಳಿದ್ರು. ಇವತ್ತು ಹಬ್ಬ ಸರ್, ಅದಕ್ಕೆ ಪೂಜೆ ಮಾಡಿದ್ರು ನಮ್ಮ ಮನೇಲಿ. ನಕ್ಬಿಟ್ರು. ನಕ್ಕ ತಕ್ಷಣ ಅಲ್ಲಿ ಕೆಲವರು ಇರ್ತಾರಲ್ಲ ಮಾಸ್ಟರ್ಗಳು, ಅವರು ಕೂಡ ನಗಕ್ಕೆ ಶುರು ಮಾಡಿಬಿಟ್ರಲ್ಲರು. ನನಗೊಂಥರ ಶೇಮ್ ಆದಂಗೆ ಆಗ್ಬಿಡ್ತು. ಮುಜುಗರ ಅಲ್ಲ, ಶೇಮ್ ಆಯಿತು. ಮುಜುಗರ ಅಲ್ಲ, ಶೇಮ್ ಆಯಿತು. ನನಗೆ ಪತ್ರಿಜವ್ರ ಮೇಲೆ ಕೋಪನೂ ಬಂತು, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ನಾನೇನು ಮಾಡಿದೆ, ತಟ್ಟೆಯಲ್ಲಿ ಎಲ್ಲ ಇಟ್ಕೊಂಡು ಒಂದು ಕಡೆ ಮೂಲವಾಗಿ ಊಟ ಮಾಡ್ತಾ ಕೂತ್ಕೊಂಡೆ. ಎಲ್ಲರೂ ಊಟ ಮಾಡ್ಕೊಂಡು ಹೋದರು. ಆಮೇಲೆ ಪತ್ರಿಜಿಯವರು, ನಾನು ಊಟ ಮಾಡ್ತಾ ಇದ್ದೆ, ಹಿಂದಿನಿಂದ ಬಂದು ನನ್ನ ಭುಜದ ಮೇಲೆ ಕೈ ಹಾಕಿದ್ರು. ನೋಡಿ, ಶರೀಫ್ ಅಜ್ಜರು ಹೇಳ್ತಾರೆ, 3 ದಿನದ ಸಂತೆ ಆತ್ಮನ ಕಾಣದೆ ನೀ ಕುಂತೆ, ಬೇಡ ಪರರ ಚಿಂತೆ, ಯಾರೇನು ಹೇಗಿದ್ದರೇನಂತೆ, ಶಿವನಾಮವ ಸ್ಮರಿಸೋ, ಈ ಭವ ಮಾಯೆಯ ಪರಿಹರಿಸೋ. ನೋಡಿ, ಈ ಅಜ್ಞಾನ ಕಳೆದೊಳಗೆ ನಾನು ಇದನ್ನು ಹೊರಗೆ ಬರೋದು ಹೆಂಗೆ? ಯಾರನ್ನ ಕೇಳಬೇಕು? ಎಲ್ಲಿ ಹೋಗಬೇಕು? ನನ್ನಲ್ಲಿ ಆ ಒಂದು ಬಯಕೆ ಅಂತ ಅನ್ಬೋದು, ನನ್ನಲ್ಲಿ ಹುಟ್ಟಬೇಕದು. ಹುಟ್ಟಿದಾಗ ಅದಕ್ಕೆ ತಪಸ್ಬೇಕು ನಾವು. ಆ ಒಂದು ತಪಸ್ಸು ಅಂತ ಸುಮ್ಮನೆ ಯಾಕಂತಾರೆ ಅದನ್ನು? ಇದೆಲ್ಲ ತಪಸ್ಸೆ. ಸೊ ಆ ತಪಸ್ಸು ನನ್ನಲ್ಲಿ ಬಂದಾಗ, ನನ್ನ ಒಂದು ಚಡಪಡಿಕೆ, ನನ್ನನ್ನು ನಾನೇ ಒಂಥರ ಹೆಂಗಾಗಿರ್ತೀನಿ ಅಂತಂದರೆ, ಸೊ ಯಾವುದು ಬೇಡಪ್ಪ ನನಗೆ ಗುರು ಬೇಕು. ಸೊ ಅದು ಬಂದಾಗ ಆಗ ಅದು ಯಾವಾಗೂ ಗೊತ್ತಿಲ್ಲ, ಗುರುವಿನ ದರ್ಶನ ಆಗೋದು. ಅದಕ್ಕೆ ಯಾರನ್ನೋ ಹುಡ್ಕೊಂಡು ಹೋಗ್ಬಿಟ್ಟು, ಎಲ್ಲೇ ಹೋಗಿ ಯಾರನ್ನೋ ಗುರು ಅಂದ್ಕೊಂಡು, ಒಂದು ಮನೇಲಿ ಫೋಟೋ ಹಾಕ್ಕೊಂಡು, ಇದೇ ನಾನು ಗುರು ಅಂತ ಹೇಳ್ಕೊಂಡು ಏನು ಕಲ್ತ್ಕೊಂಡೆ ನೀನು? ವೆಲ್ಕಮ್ ಟು KBR ಮ್ಯೂಸಿಕ್ಸ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ನಾವು ಗುರು ಬಗ್ಗೆ ಮಾತಾಡ್ತಾ ಇದ್ವಿ. ನಿಜವಾದ ಗುರು ಯಾರು? ಗುರು ಅಂದರೆ ಏನು ಆ್ಯಕ್ಚುಲಿ? ಸಾಮಾನ್ಯವಾಗಿ ಗುರು ಅಂತಂದರೆ ಲಘು ಗುರು ಅಂತಂದು ಹೇಳ್ಬಿಟ್ಟು, ಗುರು ಅಂದರೆ ಭಾರ ಅಂತ ಹೇಳ್ತಾರೆ. ಭಾರವಾದ್ದು ಗುರು ಅಂತ. ಅಂದರೆ ಬೆಳಕನ್ನು ತೋರಿಸುವವನು ಗುರು ಅಂತ ಹೇಳ್ತಾರೆ. ಕತ್ತಲಿನಿಂದ ಬೆಳಕಿಗೆ ನಡೆಸುವವನು ಗುರು ಅಂತ ಹೇಳ್ತಾರೆ. ಈ ರೀತಿ ಹಲವಾರು ಹೇಳ್ತಾರೆ. ಈಗ ಏನು ಬೇಕು ನಿಮಗೆ ಗುರು ಅಂತ? ಗುರುಗೆ ಅರ್ಥ ಬೇಕಾ, ಅಥವಾ ಗುರು ಅಂದರೆ? ಅಲ್ಲ, ಇಲ್ಲಿ ಗುರುಗೆ ಅರ್ಥ ಒಂದು,
ಆಮೇಲೆ ನಿಜವಾದ ಗುರು ಯಾರು? ಆ ಗುರುವನ್ನ ನಾನು ಯಾವ ತರ ಹುಡುಕ್ಬೋದು? ನಾವು ಗುರು ಯಾರು ಅಂತ ನೋಡಿದಾಗ ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಸನ್ ಇಟ್ಕೊಂಡು ನಾನು ಇವ್ರನ್ನೇ ಗುರು ಅಂತ ನೋಡೋಕ್ಕಾಗಲ್ಲ. ಮಹಾಭಾರತದಲ್ಲಿ ಏಕಲವ್ಯನ ಬಗ್ಗೆ ನಾವು ಒಂದು ಕತೆ ಕೇಳ್ತೀವಿ. ಹೌದು. ಹೌದಾ? ಏನು, ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ, ದ್ರೋಣಾಚಾರ್ಯ ರಿಜೆಕ್ಟ್ ಮಾಡ್ತಾರೆ ಅವನನ್ನು. ರಿಜೆಕ್ಟ್ ಮಾಡಿದಾಗ ಅವನೇನು ಮಾಡ್ತಾನೆ, ದ್ರೋಣಾಚಾರ್ಯ ಒಂದು ಪ್ರತಿಮೆ ಮಾಡಿಕೊಂಡು ಇನ್ನು ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾನೆ. ಹೌದು. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು, ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾನೆ ಅಂದರೆ ಅವನಿಗೆ ಬಿಲ್ವಿದ್ಯೆ ಗೊತ್ತಿರುತ್ತೆ ಆಗಲೇ. ಏನು 0 ಇಂದ ಪ್ರಾರಂಭ ಆಗಲ್ಲ ಅದು. ಓಕೆ. ಬಿಲ್ವಿದ್ಯೆ ಗೊತ್ತು ಅವನಿಗೆ. ಯಾಕಂದರೆ ಅವನು ಕೂಡ ಆ ಒಂದು ಕಾಡಿನ ರಾಜನ ಮಗ. ಏಕಲವ್ಯ ಅಂದರೆ ಯಾರೋ ಅನಾಮಿಕ ಅಲ್ಲ. ಹೌದು. ಅಲ್ಲಿ ಒಬ್ಬ ರಾಜನ ಮಗ. ಬಿಲ್ವಿದ್ಯೆ ಗೊತ್ತು, ಎಲ್ಲ ವಿದ್ಯೆಗಳು ಗೊತ್ತು ಆಗಲೇ. ಉನ್ನತ ವ್ಯಾಸಂಗಕ್ಕಾಗಿ ದ್ರೋಣಾಚಾರ್ಯರ ಬಳಿ ಹೋಗಿರ್ತಾನೆ. ಅದನ್ನು ರಿಜೆಕ್ಟ್ ಮಾಡ್ತಾರೆ. ಹೌದು. ಸೊ ಹಾಗಾಗಿ ಗೊತ್ತಿರ್ತಕ್ಕಂಥ ವಿದ್ಯೆಯನ್ನು ಅವರು ದ್ರೋಣಾಚಾರ್ಯ ಒಂದು ಪ್ರತಿಮೆನ ಗುರು ಅಂತ ಭಾವಿಸಿ ಅವನು ಪ್ರಾರಂಭ ಮಾಡ್ತಾನೆ. ಓಕೆ. ಅವಾಗ ಏನಾಗುತ್ತೆ, ಇಲ್ಲಿ ನಾವು ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವು ಗುರುವನ್ನ ಹುಡ್ಕೋಕೆ ಹೋಗ್ತೀವಿ. ಹೋಗಿ ಏನು ಮಾಡ್ತೀವಿ, ಆ ಸಂಸ್ಥೆ ತಿರುಗಾಡ್ತೀವಿ, ಈ ಸಂಸ್ಥೆ ತಿರುಗಾಡ್ತೀವಿ, ಕೊನೆಗೆ ಎಲ್ಲೋ ಒಂದು ಕಡೆ ಹೋಗಿ ಸೇರ್ಕೊಳ್ತೀವಿ. ಸೇರಿಕೊಂಡು ಇವತ್ತಿನ ದಿನದಲ್ಲಿ ನೋಡಿದಾಗ ಯಾವುದೋ ಒಂದು ಸಂಸ್ಥೆ ಒಳಗೆ ಹೋಗ್ತೀವಿ. ಯಾಕೆಂದರೆ ನಮಗೆ ಒಂದು ಪ್ರೀ ಕನ್ಸ್ಯೂವ್ ನೋಷನ್ಸ್ ಥಾಟ್ ಇರ್ತವೆ ನಮಗೆ. ಹೌದು. ಅಂದರೆ ನಾವು ಒಂದಕ್ಕಾಗಲೇ ನಾವು ಇದು ಅಂದರೆ ಇದು ಅಂತ ನಮಗೊಂದು ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ. ಆಧ್ಯಾತ್ಮ ಅಂದರೆ ಹಿಂಗಿರಬೇಕು, ಆಮೇಲೆ ಒಂದು ಫಿಲಾಸಫಿ ಅಂದರೆ ಹೀಗೆ. ಸೊ ಎಲ್ಲದಕ್ಕೂ ನಮ್ಮಲ್ಲಿ ಒಂದು ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಥಾಟ್ಸ್ ಇದೆ. ಓಕೆ. ಸೊ ಆ ಥಾಟ್ಸ್ಗೆ ಅನುಕೂಲವಾಗಿ ಯಾವ ಒಂದು ಸಂಸ್ಥೆಯಲ್ಲಿ ಅದನ್ನು ಹೇಳ್ತಾರೆ, ನಾವಲ್ಲಿ ಉಳ್ಕೊಂಡ್ಬಿಡ್ತೀವಿ. ಯಾಕಂದರೆ ನಮಗೆ ಅಲ್ಲಿ ಒಂದು ಖುಷಿ ಕೊಟ್ಬಿಡುತ್ತೆ, ಇದು ಕರೆಕ್ಟಪ್ಪ. ಆದರೆ ಇಲ್ಲಿ ನನ್ನ ಕನ್ಫರ್ಮೇಷನ್, ನನ್ನ ಮೈಂಡಿಗೆ ಏನು ನನ್ನ ಪ್ರೀ ನೋಷನ್ ಇರುತ್ತೆ, ಸೊ ಅದನ್ನ ಅಫರ್ಮ್ ಆಗಿ ಕನ್ಫರ್ಮ್ ಆದಾಗ ಅವ್ರು ಗುರು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಬಿಡ್ತಾ ಇದ್ದೀನಿ. ನಿನ್ನ ಹತ್ರ ಪ್ರೀ ನೋಷನ್ಸ್ ಏನಿರ್ತದೆ ಅದನ್ನೇ ಹೊರಗಡೆ ಹುಡುಕಾಡ್ತೀನಿ ನಾವು. ನಿನ್ನ ಹತ್ರ ಬ್ಲ್ಯಾಂಕ್ ಆಗಿ ಒಂದು ಓಪನ್ ಮೈಂಡ್ ಇಲ್ಲ, ಓಪನ್ ಮೈಂಡ್ನೆಸ್ ಇಲ್ಲ. ಈಗಾಗಲೇ ಇರ್ತಕ್ಕಂಥ ಪ್ರೀ ಕನ್ಸ್ಯೂವ್ ನೋಷನ್ಸ್ ಏನಿರ್ತವೆ, ಆಲ್ರೆಡಿ ಥಾಟ್ಸ್ ಇರ್ತವೆ, ಅದನ್ನು ಹೊರಗಡೆ ಸರ್ಚ್ ಮಾಡ್ತೀಯ. ಈ ಥರದೇ ಗುರು ಬೇಕು ನನಗೆ, ಅವನು ಹಿಂಗೆ ಹೇಳ್ಬೇಕು. ಓಕೆ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ನೀನು 1-2 ಈ ಥರ ಬಫೆ ಕೌಂಟರ್ ಥರ ಹುಡ್ಕಂತ ಹೋಗ್ತೀಯ. ಎಲ್ಲೋ ಒಂದು ಕಡೆ ಟೇಸ್ಟಿ ಆಗಿರ್ತಕ್ಕಂಥ ಫುಡ್ ಸಿಗುತ್ತೆ ನಿಮಗೆ. ಈತೆ ನನ್ನ ಗುರು ಅಂತ ಅಂದ್ಕೊಳ್ತೀವಿ. ಸೊ ಆ ಥರ ನೀನು ಫಿಕ್ಸ್ ಆಗಿ ಒಂದು ಗುರು ಅಂತ ನೀನೇ ಸ್ವೀಕಾರ ಮಾಡಿದಾಗ ಮುಗೀತು. ಅಲ್ಲಿ ಏನು ಹೇಳ್ತಾರೆ ನಿನ್ಗೆ ಅದೇ ಕೇಳ್ಬೇಕು ನೀನು. ಆಲ್ರೆಡಿ ಅವ್ರದ್ದು ರೆಡಿ ಇರುತ್ತೆ ಒಂದು ಫುಡ್ಡು, ನೀನು ಅದನ್ನೇ ಟೇಸ್ಟ್ ಮಾಡಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀನು ತಿಂದು ಆಮೇಲೆ ನೀನು ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತೀಯ. ಗುರು ಅಂದರೆ ಇವರಪ್ಪ ಹಿಂಗಿರ್ಬೇಕು ಗುರು ಅಂತಂದು ಹೇಳ್ಬಿಟ್ಟು ನೀನು ಹೋಗಿ ಹಳ್ಳಕ್ಕೆ ಬಿದ್ದಿರೋದಲ್ಲದೆ ಇನ್ನೊಂದು ಕೆಲವು ಜನ ಅಂತಂದು ಹಳ್ಳಕ್ಕೆ ಬೀಳ್ಸೋದು ಕೆಲಸ. ಗ್ರೂಪ್ ಆಗಿ ಹಳ್ಳಕ್ಕೆ ತೊಳೋದು. ಸೊ ದ್ರೋಣಾಚಾರ್ಯರ ಪ್ರತಿಮೆಯನ್ನು ಇಟ್ಟುಕೊಂಡು ಇವನು ಪ್ರಿಪೇರ್ ಆಗ್ತಾನೆ. ಓಕೆ. ಯಾವತ್ತೂ ಕೂಡ ಶಿಷ್ಯ ಫಸ್ಟ್ ಪ್ರಿಪೇರ್ ಆಗಬೇಕು ಗುರುವನ್ನ ಆಕ್ಸೆಪ್ಟ್ ಮಾಡೋದಕ್ಕೆ. ಇವನು ಪ್ರಿಪೇರ್ ಆದಾಗ ಆಟೋಮೆಟಿಕ್ ಆಗಿ ಒಂದು ಪ್ರತಿಮೆಯ ರೂಪದಲ್ಲಿ ಗುರು ಬರ್ತಾನೆ. ಒಂದು ನೇಚರ್ ಕೆಲಸನೇ ಅದು. ಗುರು ಅನ್ನೋನು ಪರ್ಟಿಕ್ಯುಲರ್ ಪರ್ಸನ್ ಅಲ್ಲ, ಪರ್ಟಿಕ್ಯುಲರ್ ಥಿಂಗ್ ಅಲ್ಲ. ಸೊ ಯಾವ ರೂಪದಲ್ಲಾದ್ರೂ ಬರ್ಬೋದು. ಎನರ್ಜಿ ಅಂತ ಕರಿಬೋದು. ಅದೊಂದು ಪರ್ಟಿಕ್ಯುಲರ್ ಪ್ಯೂರ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ ಅದು. ಸೊ ಹಾಗಾಗಿ ದ್ರೋಣಾಚಾರ್ಯರ ಒಂದು ಪ್ರತಿಮೆಯ ರೂಪದಲ್ಲಿ ಅದು ಬಂದು ಕೂತ್ಕೊಳ್ಳುತ್ತೆ. ಸೊ ಇವನು ಮನಸ್ಸಲ್ಲಿ ಆ ಥಾಟ್ ಸ್ಟಾರ್ಟ್ ಆಗುತ್ತೆ. ಒಂದು ನಾನು ಈ ಥರ ಬಾಣವನ್ನು ಹೊಡಿಬೇಕು. ಮತ್ತೆ ಅರ್ಜುನ ಅವರೆಲ್ಲ ಕಾಡಿಗೆ ಹೋದಾಗ ಅವ್ರ ನಾಯಿ ಬೊಗಳುತ್ತೆ. ನಾಯಿ ಬೊಗಳಿದಾಗ ಇವನು ಶಬ್ದವೇದಿ ವಿದ್ಯೆಯನ್ನು ಉಪಯೋಗಿಸ್ತಾನೆ. ಅಲ್ಲಿಯವರೆಗೂ ದ್ರೋಣಾಚಾರ್ಯರು ಅರ್ಜುನನಿಗೆ ಶಬ್ದವೇದಿಯನ್ನು ಕಲಿಸಿರೋದಿಲ್ಲ. ಕರೆಕ್ಟಾಗಿ ನಾಲಿಗೆ ಬಂದು ಬಿಡುತ್ತೆ, ನಾಯಿಯ ನಾಲಿಗೆಗೆ. ವಂಡರ್ ಆಗಿಬಿಡ್ತಾರೆ ಎಲ್ಲರೂ. ಅರ್ಜುನ ಗಾಬರಿ ಆಗ್ತಾನೆ, ಇದು ಯಾವ ವಿದ್ಯೆ ಗುರುವೆ ಅಂತಾನೆ. ದ್ರೋಣಾಚಾರ್ಯ ಹೇಳ್ತಾರೆ ಇದು ಶಬ್ದವೇದಿ ಅಂತ. ನನಗೆ ಕಲಿಸಿಲ್ಲ ನೀವು ಅಂತ. ಯಾರಿದ್ದಾರೆ ಹುಡುಕಂತ ಹೋಗ್ತಾರೆ. ಸೊ ಆದರೆ ದ್ರೋಣಾಚಾರ್ಯರು ಅರ್ಜುನನಿಗೆ ಕಲಿಸದೇ ಇರುವ ವಿದ್ಯೆಯನ್ನು ಇವನು ಕಲ್ತ್ಕೊಂಡಿದ್ದ. ಅಂದ್ರೆ ಏನಿತ್ತು, ನೇಚರಲ್ ಆ ವಿದ್ಯೆ ಇತ್ತು. ಇವತ್ತು ನನಗೊಂದು ಆಲೋಚನೆ ಬರುತ್ತೆ. ಎಲ್ಲಿಂದ ಬರುತ್ತೆ ಆಲೋಚನೆ? ನೇಚರ್. ಇದ್ದಕ್ಕಿದ್ದಂಗೆ. ಮತ್ತೆ ಸೈಂಟಿಸ್ಟ್ಗಳು ಯುರೇಖಾ ಎಲ್ಲಿದ್ದ ಯುರೇಖಾ ಅಂತ ಮಾಡಿದ್ರು.
ನೇಚರಿಂದ ನೀನು ಬಲವಾಗಿರ್ತಕ್ಕಂಥ ನನಗೆ ಬೇಕು 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 ಅಂತ ಅನಿಸಿದಾಗ ನಿನ್ನ ಓಪನ್ ಮೈಂಡ್ ಇದ್ದಾಗ ನೇಚರ್ ಟಕ್ಕಂತ ಪಾಸ್ ಆಗಿಬಿಡುತ್ತೆ. ದ್ರೋಣಾಚಾರ್ಯರು ಕಲಿಸದೇ ಇರೋ ವಿದ್ಯೆನ ಏಕಲವ್ಯ ಕಲಿಬೇಕು ಅಂತಂದರೆ ನೇಚರಿಂದ ಪಾಸ್ ಆಗಿರ್ತಕ್ಕಂಥ ವಿದ್ಯೆ ತಾನೆ. ಈಗ ನಿಜವಾದ ಗುರು ದ್ರೋಣಾಚಾರ್ಯರ ನೇಚರ. ಎಸ್. ಸೊ ಅದಕ್ಕಾಗಿ ನಮ್ಮ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಶಿಷ್ಯನು ಶಿಷ್ಯತ್ವವನ್ನು ಸ್ವೀಕರಿಸಲು ಸಿದ್ಧನಾದಾಗ ಗುರುವು ಪ್ರತ್ಯಕ್ಷನಾಗ್ತಾನೆ. ಅವನು ಅಪಿಯರ್ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಅವನು. ನಮ್ಮ ಹತ್ರ ಯಾವ ಸಿದ್ಧತೆಗಳಿಲ್ಲ ನಮಗೆ. ನಮಗೆ ಬರೀ ಎಂಟರ್ಟೈನ್ಮೆಂಟ್ ಬೇಕು. ವಿ ಆರ್ ಶೇಕಿಂಗ್ ಆಫ್ ಎಂಟರ್ಟೈನ್ಮೆಂಟ್. ನಾವು ಅಲ್ಲಿ ಹೋಗೋದಲ್ಲ ಎಂಟರ್ಟೈನ್ಮೆಂಟಿಗೆ. ಅಲ್ಲಿ ಹೋಗ್ತೀವಿ, ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇರುತ್ತೆ, ಕಾಮ್ನೆಸ್ ಇರುತ್ತೆ. ಸೊ ಒಂದಷ್ಟು ಭಜನ್ಸ್ ಇರ್ತವೆ, ಇಲ್ಲ ಯಾವುದೋ ಒಂದು ಒಳ್ಳೆ ಸ್ಪೀಚ್ ಇರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡಿಸ್ತಾರೆ, ಅಲ್ಲಿ ಮ್ಯೂಸಿಕ್ ಹಾಕ್ತಾರೆ. ಸೊ ನಾವು ಟ್ರಾನ್ಸ್ಗೆ ಹೋಗ್ತೀವಿ, ರಿಲ್ಯಾಕ್ಸ್ ಆಗಿ ಒಂದು ರಿಲ್ಯಾಕ್ಸ್ ಮೂಡು, ಒಂದು ಟ್ರಾನ್ಸ್ ಮೂಡಲ್ಲಿ ಹೋಗಿ ಒಳ್ಳೊಳ್ಳೆ ಫುಡ್ಡು, ಆಮೇಲೆ ಒಂದು ಒಳ್ಳೆ ರೂಮ್ಸ್ ಆಗಿರ್ಬೋದು, ಇದಾಗಿರ್ಬೋದು, AC ರೂಮ್ಸು. ನಾವು ಹೆಂಗೆ ದುಡ್ಡು ಖರ್ಚು ಮಾಡಿದ್ರೆ ಆ ರೀತಿ ಫೆಸಿಲಿಟೀಸ್ ಇರ್ತವೆ. ಸೊ ಕಮರ್ಷಿಯಲ್ ಆಗಿ ನಮ್ಮನ್ನು ಯಾವ ರೀತಿ ಸೆಳಿಬೇಕೋ ಆ ಥರ ಸೆಳೀತಾರೆ. ಸೊ ನಮಗೆ ಕೂಡ ಬೇಕಾಗಿರೋದು ಅದೇ ಇರುತ್ತೆ. ಯಾರಿಗೂ ಕೂಡ ಒಂದು ಸ್ಪಿರಿಚುವಲ್ ಆಗಿ ನಾನು ಒಂದು ಡೆವಲಪ್ ಆಗಬೇಕು ಅನ್ನೋದಿಲ್ಲ, ಒಂದು ಟ್ರಾನ್ಸ್ಫರ್ ಆಗಬೇಕು ಅನ್ನೋದಿಲ್ಲ. ಎಲ್ಲ ಎಂಟರ್ಟೈನ್ಮೆಂಟ್, ಸ್ವಲ್ಪ ಹೊತ್ತು ವೀಕೆಂಡ್ ಪ್ರೋಗ್ರಾಮ್ಸ್ ಥರ. ಇವಾಗಿರೋ ಎಲ್ಲ ಸ್ಪಿರಿಚುವಲ್ ಸಂಸ್ಥೆಗಳಿದಾವಲ್ಲ, ಇವೆಲ್ಲವೂ ವೀಕೆಂಡ್ ಎಂಜಾಯ್ಮೆಂಟ್ ಮಾತ್ರ ಕೊಡಂತಾವು. ಸೊ ಎಲ್ಲೋ ಒಬ್ಬರು ಅದರಿಂದ ಹೊರಗೆ ಬೀಳ್ತಾರೆ. ಆದರೆ ಎಲ್ಲರೂ ಅವರಿಗೆ ಈ ಒಂದು ಎಂಟರ್ಟೈನ್ಮೆಂಟು ರಿಲ್ಯಾಕ್ಸೇಷನಿಗೋಸ್ಕರ ಹೋಗ್ತಾ ಇದ್ದಾರೆ ಅಂತೇಳಿ ಅಂತೀವಿ. ಅಲ್ಲಿ ಹುಡುಕೋ ಗುರು ಬೇಕು ಅಂತ ಹೇಳಿ ಆ ಒಂದು ರಿಯಲ್ ನಾಲೆಜ್ನ ಪಡ್ಕೋಬೇಕು ಅನ್ನೋರು ಕಡಿಮೆ ಅಂತ ಹೇಳಿ ಅನ್ಬೋದು. ಇಲ್ಲದೇ ಇದ್ರೆ ಈಗ ನೋಡಿ, ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7 ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಭೀಮೇಶ್ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಝೂಮ್ ವೆಬಿನಾರ್ಗೆ ಜಾಯ್ನ್ ಆಗೋದು ಹೇಗಪ್ಪ ಅಂತಂದರೆ, ನಮ್ಮ ಮುಂಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳಲ್ಲಿ ಹಾಗೂ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. ನಾಲೆಡ್ಜ್ ಅಂದರೆ ಏನು? ಮೊದಲು ನಮ್ಮ ಹತ್ರ ಕಾಮನ್ ಸೆನ್ಸ್ ಇರ್ಬೇಕು ತಾನೆ. ಹೌದು, ಕಾಮನ್ ನಾಲೆಡ್ಜ್ ಇರಬೇಕು. ಕಾಮನ್ ಸೆನ್ಸ್ ಇದ್ದಾಗ ನಾಲೆಡ್ಜ್ ನಾವು ತಗೋಬೋದು. ಕಾಮನ್ ಸೆನ್ಸ್ ಇಲ್ಲ ನಮಗೆ. ಓಕೆ, ವಾಟ್ ಈಸ್ ಸ್ಪಿರಿಚುವಾಲಿಟಿ? ಫಸ್ಟ್ ಕ್ವಶನ್ ಬರ್ಬೇಕು ತಾನೆ. ಏನಪ್ಪ ಆಧ್ಯಾತ್ಮಿಕತೆ ಅಂದರೆ ಏನು? ಅದೇ ಇವತ್ತಿನ ದಿವಸ ಕ್ವಶನ್ ಆಗಿರ್ತಕ್ಕ. ಆಧ್ಯಾತ್ಮಿಕತೆ ಅಂದರೆ ಏನು? ಹಿಂದಿನ ಜನ್ಮ ಮುಂದಿನ ಜನ್ಮ ತಿಳ್ಕೊಳ್ಳೋದ? ನನ್ನ ಸಫರಿಂಗ್ಸ್ ಬಗ್ಗೆ ಅಲ್ಲೇನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೋಗೋದ? ನನಗೆ ಬೇಕಾದಂಥ ರಿಕಗ್ನಿಷನ್ ಅಲ್ಲಿ ಸಿಗುತ್ತೆ ಅಂತ ಹೋಗೋದ? ರಿಕಗ್ನಿಷನ್ ಬೇಕು ಅಂತಂದ್ರೆ ಬಾಯಿ ಬಂದಂಗೆ ಮಾತಾಡಬೇಕು. ಸೊ ನಾನು ಎಂಥ ಒಂದು ದೊಡ್ಡ ಆಧ್ಯಾತ್ಮಿಕ ಸಾಧಕ ಅಂತ ಹೇಳ್ಬೇಕು. ನಾನು ಕುತ್ಕೊಂಡು ಕಣ್ಣು ಮುಚ್ಚಿದ ತಕ್ಷಣ ಬೇಕಿದ್ರೆ ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ, ಬೇಕಿದ್ರೆ ಶಿವನ್ ನೋಡ್ತೀನಿ, ಅವ್ರು ನೋಡ್ತೀನಿ, ಇವ್ರು ನೋಡ್ತೀನಿ. ಸೊ ನಾನು ಎಲ್ಲರ ಒಂದು ವಿಷಯ ತಿಳ್ಕೊಂಡ್ಬಿಡ್ತೀನಿ. ನಿನಗೆ ಏನಾಗಿದೆ ನಾನು ಹೇಳ್ಬಿಡ್ತೀನಿ ನಾನು. ಈ ಟೈಮಲ್ಲಿ ನನ್ನ ಗುರು ಎಲ್ಲಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿದ್ದು ಹೇಳ್ತೀನಿ ನಾನೆಲ್ಲ. ಸೊ ಕಣ್ಣು ಅಂದ್ರೇನು, ನಮಗೆ ಒಂದು ಹೈಪೋಥೆಟಿಕಲ್ ಆಗಿ ಲೈಫ್ನ ಲೀಡ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ನಿಜ ಬೇಕಾಗಿಲ್ಲ, ಸತ್ಯ ಬೇಕಾಗಿಲ್ಲ. ಸೊ ನಾನು ಒಂದು ರಿಕಗ್ನಿಷನ್ ಜನಗಳಲ್ಲಿ ನನ್ನನ್ನು ಗುರುತಿಸ್ಬೇಕು. ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಗುರುತಿಸಲ್ಲ. ಯಾಕಂದರೆ ನಿನ್ನನ್ನು ಗುರುತಿಸ್ಬೇಕು ಅಂತಂದರೆ ನಿನಗೇನಿರಬೇಕು? ನಿನಗೊಂದು ಸ್ಕಿಲ್ ಇರಬೇಕು, ಒಂದು ಎಬಿಲಿಟಿ ಇರಬೇಕು, ಒಂದು ನಾಲೆಡ್ಜ್ ಇರಬೇಕು ನಿನ್ನ ಹತ್ರ. ಹೌದಾ? ಸೊ ನನ್ನ ಹತ್ರ ಯಾವಾಗ ಒಂದು ಸ್ಕಿಲ್ ಇಲ್ಲ, ಒಂದು ನಾಲೆಡ್ಜ್ ಇಲ್ಲ, ಒಂದು ಎಬಿಲಿಟಿ ಇಲ್ಲ, ಆಮೇಲೆ ಒಂದು ಕಷ್ಟಪಡೋ ಮನಸ್ತತ್ವ ಇಲ್ಲ, ಒಂದು ತಿಳ್ಕೊಬೇಕನ್ನೋ ಒಂದು ಆಸಕ್ತಿ ಇಲ್ಲ, ಅದರ ಕುರಿತು ಒಂದು ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡ್ತಕ್ಕಂಥ ಒಂದು ಕುತೂಹಲ ಇಲ್ಲ, ಯಾವುದೂ ಇಲ್ಲ ನಿನ್ನಲ್ಲಿ. ಜಸ್ಟ್ ಹಿಂಗೆ ಹೋದ ತಕ್ಷಣ ರಿಕಗ್ನೈಸ್ ಮಾಡ್ಬಿಡ್ಬೇಕು ನಿನ್ನ. ಕ್ವಿಕ್ ಸೊಲ್ಯೂಷನ್. ಸೊ ಅಲ್ಲಿಗೆ ಹೋಗಿ ಬಂದು ಇಲ್ಲಿ ಇರ್ತಕ್ಕಂಥ ನಿನ್ನ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಗಳಿಗೆಲ್ಲ ಹೇಳ್ಬಿಡ್ಬೇಕು. ಯಾಕಂದರೆ ಅಲ್ಲಿ ನಿನ್ನನ್ನು ಗುರುತಿಸ್ತಾರೆ.
ಇವ್ರನ್ನೆಲ್ಲ ಕರ್ಕೊಂಡೋದ್ರೆ ಅಲ್ಲೇನ್ ಮಾಡ್ತಾರೆ ಹೋಗಿ, ಏ ಹರೀಶ್ ಬಾಪ ಸ್ಟೇಜ್ ಮೇಲೆ ಹರೀಶ್ ಅಂತ ಕರೀತಾರೆ. ಸನ್ಮಾನ ಕರೆದ್ಬಿಟ್ಟು ಹರೀಶ್ಗೆ ಒಂದು ಮೈಕ್ ಕೊಡ್ತಾರೆ, Okay. ಹರೀಶ್ನ ಮಾತಾಡಿಸ್ತಾರೆ. ಆಗ ನೀನು ಯಾರ್ಯಾರನ್ನ ಕರ್ಕೊಂಡು ಹೋಗಿರ್ತೀಯೋ ಅವ್ರಿಗೆಲ್ಲ ನೀನು ದೊಡ್ಡವನಾಗ್ತೀಯ, ಅಷ್ಟೇ ತಾನೆ? ಅವರೆಲ್ಲ ಬಂದು ಇಲ್ಲಿ ಹೇಳ್ಬೇಕು. ತುಂಬಾ ಚೆನ್ನಾಗಿ ಹೇಳ್ತಾರೆ, ಹೇಳಿ ಹೆಂಗಿತ್ತು ಅಲ್ಲಿ ನನ್ನ ಮರ್ಯಾದೆ ಹೆಂಗಿತ್ತು, ನನ್ನ ಗೌರವ ಹೆಂಗಿತ್ತು, ನಾನು ಯಾವ ರೀತಿ ನೋಡಿದ್ರು, ಇಲ್ಲಿ ಹೇಳಿ ಸ್ವಲ್ಪ ಅಂತ. ಸೊ ನಿನಗೆ ಬೇಕಾಗಿರೋದು ಇದು ರೆಕಗ್ನಿಷನ್. ಬಟ್ ನೀನು ಪ್ರಪಂಚಕ್ಕೆ ಹೇಳ್ತಾ ಇರೋದೇನಂದ್ರೆ ಆಧ್ಯಾತ್ಮಿಕತೆ ಅಂತ. ಸೊ ನಮ್ಮಲ್ಲಿ ಕ್ಲಾರಿಟಿ ಇಲ್ಲ. ಫಸ್ಟ್ ನನಗೆ ಏನು ಬೇಕು, ನನಗೆ ರೆಕಗ್ನಿಷನ್ ಬೇಕು, ಜನಗಳನ್ನು ಗುರುತಿಸ್ಬೇಕು, ಚಪ್ಪಾಳೆ ಹೊಡಿಬೇಕು. ಸೊ ಇದು ನನಗೆ ನಿಜವಾಗಿ ಬೇಕಾಗಿರೋದು ಒಂದು. ಇಲ್ಲ ಅಂತಂದರೆ ನಾನು ಉದ್ಯೋಗದಲ್ಲಿ ಫೇಲ್ ಆಗಿರ್ತೀನಿ, ಬಿಸ್ನೆಸ್ನಲ್ಲಿ ಫೇಲ್ ಆಗಿರ್ತೀನಿ, ಸೊ ಜೀವನ ನಡೆಸೋದ್ರಲ್ಲಿ ಫೇಲ್ ಆಗಿರ್ತೀನಿ. ಎಲ್ಲದರಲ್ಲೂ ಫೇಲ್ ಆದಾಗ ನನಗೊಂದು ಐಡೆಂಟಿಫಿಕೇಶನ್ ಬೇಕು, ಅದಕ್ಕಾದರೂ ಹೋಗಿರ್ತೀನಿ. ಓಕೆ, ಸೊ ಇದೆಲ್ಲ ಫೇಲ್ ಆಯ್ತಪ್ಪ, ಅಲ್ಲಿ ಹೋದಾಗ ಅಲ್ಲಿ ಸೊಲ್ಯೂಷನ್ ಹೇಳ್ತಾರೆ. ಅದೆಲ್ಲವೂ ಕೂಡ ನೀನು ಓದ್ ಜನ್ಮದಲ್ಲಿ ಮುಗಿಸ್ಬಿಟ್ಟಿದೀಯಾ. ಏನನು ನೀನು ಜೀವನದಲ್ಲಿ ಒಂದು ಫ್ಯಾಮಿಲಿ ಒಂದು ಹೇಗಿರುತ್ತೆ ಅಂತ ಓದ್ ಜನ್ಮದಲ್ಲಿ ಆಗಲೇ ನೀನು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೀಯಾ. ಆದ ಕಾರಣ ಫ್ಯಾಮಿಲಿದೇನು ಬೇಕಾಗಿಲ್ಲ, ಬಿಡು ಫ್ಯಾಮಿಲಿ. ಸೊ ಬಿಸ್ನೆಸ್ಸು ಓದ್ ಜನ್ಮದಲ್ಲಿ ಮಾಡಿಬಿಟ್ಟಿದೆಯಾ ನೀನು ಬಿಸ್ನೆಸ್ಸು, ಇದು ಎಕ್ಸ್ಪೀರಿಯನ್ಸ್ ಅಲ್ಲ ನಿಂದು, ಬಿಡು ಎಕ್ಸ್ಪೀರಿಯನ್ಸು. ಸೊ ಈ ರೀತಿಯಾಗಿ ಅಲ್ಲಿ ಹೇಳೋದಕ್ಕೆ ರೆಡಿ ಇರ್ತಾರೆ ಕೆಲವರು, ಅಲ್ಲಿರ್ತಕ್ಕಂಥವ್ರು. ಅಂದ್ರೆ ಅವ್ರ ಹತ್ರ ಬರಬೇಕು, ಮತ್ತೆ ಅವ್ರು ಹೇಳಿದ್ದನ್ನು ಮಾಡಿ. ಈಗ ನೀನೆಲ್ಲ ಫೇಲ್ ಆಗಿರೋನಿಗೆ ನಿನಗೊಂದು ಸಾಂತ್ವನ ಬೇಕು. ಯಾಕೆ ಫೇಲ್ ಆದೆ ನೀನು? ಅಲ್ಲಿ ಹೋಗೋಣ, ನೋಡಪ್ಪ ಸರಿಯಾಗಿ ಮಾಡಿಲ್ಲ, ಫೋಕಸ್ ಸರಿಯಿಲ್ಲ, ಆಮೇಲೆ ನೀನು ಮಾಡ್ತಕ್ಕಂಥ ಬಿಸ್ನೆಸ್ನ ಐಡಿಯಾ ಸರಿಯಾಗಿಲ್ಲ, ಆಮೇಲೆ ಇದು ಫೇಲ್ ಆಗೋದು ಆದಮೇಲೆ ಇನ್ನೊಂದು ಟ್ರೈ ಮಾಡಬೇಕು. ಯಾವ ರೀತಿ ಟ್ರೈ ಮಾಡಬೇಕು? ಸೊ ನೀನು ಅದಕ್ಕೆ ಏನೇನು ಮೆಜರ್ಸ್ ತೊಗೋಬೇಕು, ನೀನು ಏನು ಕಾಷಸ್ ಆಗಿರಬೇಕು. ಸೊ ಎಷ್ಟು ಎಫರ್ಟ್ ಅಂದರೆ ಯಾವ ರೀತಿ ಮಾಡಬೇಕು, ಸುಮ್ಮನೆ ಏನು ದುಡ್ಡು ಹಾಕಿ ಕೂತ್ಕೊಳ್ಳೋದಲ್ಲ ಅದು. ಸೊ ಅದರಲ್ಲಿ ಏನು ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡೆ, ಏನು ನಾಲೆಡ್ಜ್ ತೊಗೊಂಡೆ, ಯಾವ ರೀತಿ ಮಾಡಿದೆ, ಫೇಲ್ ಯಾಕಾಯಿತು ಅಂತ ಅನಲೈಸ್ ಮಾಡ್ತಕ್ಕಂಥವ್ರು ಹೊರಗಡೆ ಇದ್ದಾರೆ. ನೀನು ಅವ್ರ ಹತ್ರ ಹೋಗಲ್ಲ. ಅವ್ರ ಹತ್ರ ಹೋದ್ರೆ ಏನಾಗುತ್ತೆ, ನಿನ್ನ ತಪ್ಪು ಅಂತ ತೋರಿಸ್ತಾರೆ. ಸೊ ನೀನು ಸರಿಯಾಗಿ ಏನು ಮಾಡ್ಬೋದಾಗಿತ್ತು, ಇದು ತಪ್ಪು, ಸೊ ರೈಟ್ ವೇ ಯಾವುದು ಅಂತ ಹೇಳ್ತಾರೆ. ನಿನಗೆ ಅದು ಇಷ್ಟ ಇಲ್ಲ. ನಿನ್ನನ್ನು ರೈಟು, ನೀನೇ ಕರೆಕ್ಟು ಅಂತಂದೇಳಿ ಹೇಳೋರ್ಬೇಕು. ಅಲ್ಲಿ ಹೋದ ತಕ್ಷಣ ಅವ್ನು ಹೇಳ್ತಾನೆ, ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದ್ದಾವೆ ಓದ್ ಜನ್ಮದಲ್ಲಿ ನಿನಗೆ. ಅದಕ್ಕೆ ನೀನು ಏನು ಮಾಡಿದ್ರು ಸಪೋರ್ಟ್ ಮಾಡ್ತಿಲ್ಲ, ಬಾ ಇಲ್ಲಿ ಕೂತ್ಕೋ, 4 ಜನ ಕರ್ಕೊಂಬಾ, ಇದೇ ನಿಂದು ಲೈಫು ಅಂತ ಹೇಳಿದ ತಕ್ಷಣ ನೀನು ಹೋಗಿ ನನ್ನ ಮಾಸ್ಟರ್ ಆಗಿ ಫಸ್ಟ್ ಕೂಡಿಸ್ಬಿಡ್ತಾರೆ. ಹೊಸ ಯಾಕಂದರೆ ಫಸ್ಟ್ ಕೂಡಿಸ್ತಾನೆ, ಮೆಡಿಟೇಷನ್ ಕೂಡಿಸ್ತಾನೆ ಒಬ್ಬನಿಗೆ. ಗುರು ಅಲ್ಲಿ ಏನೋ ಸ್ಪಿರಿಚುವಲ್ ಲೀಡರ್ಸ್ ಅಂತ ಇರ್ತಾರೆ, ಅವ್ರ ಹತ್ರ ಡೈರೆಕ್ಟಾಗಿ ನೀವು ಫಸ್ಟ್ ಅಪ್ರೋಚ್ ಆಗಲ್ಲ. ಅಲ್ಲಿ ಕೆಳಗೆ ಒಂದು 3-4 ಜನ ಕೆಳಗೆ ಇರ್ತಾರೆ. ಒಬ್ಬನೇ ಅವನು ನಿನ್ನ ಮೆಡಿಟೇಷನ್ ಕೂಡಿಸ್ತಾನೆ. ಕುಡಿಸ್ಬಿಟ್ಟು ಹೋಗು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಏನೇನೋ ಮಾಡು, ಸೊ ಆಕಾಶಕ್ಕೆ ರೆಕಾರ್ಡ್ಸ್ ನೋಡು, ಅದು ನೋಡು, ಇದು ನೋಡು, ಆಸ್ಟ್ರಲ್ ಟ್ರಾವೆಲ್ ನೋಡಿ, ಏನೇನೋ ಹೇಳ್ತಾನೆ. ಸೊ ನೀನೇನು ಮಾಡ್ತೀಯ, ಒಂದು ರೆಕಗ್ನೇಷನ್ ಇರೋಲ್ಲ ನಿನಗೆ, ಎಲ್ಲ ಫೇಲ್ ಆಗಿರ್ತೀಯ. ನಾನು ಅಲ್ಲಿಗೆ ಹೋದ ತಕ್ಷಣ ಹೌದು ನನಗೆ ಅದು ಕಾಣಿಸ್ತಾ ಇದೆ, ಹೌದು ನನಗೆ ಇದು ಕಾಣಿಸ್ತಾ ಇದೆ ಅಂದ ತಕ್ಷಣ ಹರೀಶ್ ಕಣ್ಣು ತೆಗಿ, ಇದು ನಿನ್ನ ನಿಜವಾದ ಪರ್ಪಸ್, ಇದು ಇಲ್ಲಿ ಸಿಕ್ತು ನೋಡಿ ನಿನಗೆ. ಅವೆಲ್ಲ ಯಾಕೆ ಫೇಲ್ ಆಗಿದೆ ಗೊತ್ತಾ ನಿನಗೆ? ನೀನು ಇಲ್ಲಿ ಬರ್ಬೇಕು, ಇಲ್ಲಿತ್ತು ನಿನ್ನ ಲೈಫು. ಸೊ ಅವನಿಗೂ ಅದೇ ಬೇಕಾಗಿರುತ್ತೆ. ಏನ್ ಸಿಕ್ತಪ್ಪ ಬಂದಿದ್ದನ್ನ ಹೇಳೋದಷ್ಟೇ, ಬಾಯಿ ಬಂದಂಗೆ ಹೇಳೋದು ಏನು ಕೆಲಸ ಇದೆ ನೀನು? ಯಾಕೆಂದ್ರೆ ಅದಕ್ಕೆ ಒಂದು ಎವಿಡೆನ್ಸ್ ಬೇಕಾಗಿಲ್ಲ. ಎವಿಡೆನ್ಸ್ ಇಲ್ಲ ಕೂಡ, ಏನು ಕೊಡೋಕ್ಕಾಗಲ್ಲ. ಹೌದು, ಹೈಪೋಥೆಟಿಕಲ್ ಆಗಿ ಮಾತಾಡೋನಿಗೆ ಎವಿಡೆನ್ಸಸ್ ಏನು ಕೊಡ್ತೀನಿ? ನೀನು ಜನ್ಮದ ಬಗ್ಗೆ ಮಾತಾಡ್ಬೋದು, ಜನರಲೈಸ್ ಅವಲ್ಲ. ಜನ್ಮದಲ್ಲಿ ಹಿಂಗಿತ್ತು ಮಾತಾಡು, ಏನು ಬೇಕಾದ್ರೂ ಮಾತಾಡು. ನೀನು ಎವಿಡೆನ್ಸಸ್ ಯಾರು ಕೇಳಲ್ಲ. ಮುಂದಿನ ಜನ್ಮದಲ್ಲಿ ಹಿಂಗಾಗುತ್ತೆ, ಎವಿಡೆನ್ಸಸ್ ಯಾರು ಕೇಳಲ್ಲ. ಇವೆಲ್ಲ ಹೈಪೋಥೆಟಿಕಲ್ ಆಗಿ ಮಾತಾಡ್ಕೊಂತ ಹೋಗೋದು ಅಷ್ಟೇ. ನಿನಗೊಂದು ಪರ್ಟಿಕ್ಯುಲರ್ ಅಂತ ಏನು ಇರೋದೇ ಇಲ್ಲ ಅಲ್ಲಿ. ಆಮೇಲೆ ಎಲ್ಲ ವಿಷಯಗಳು ಜನರಲೈಸ್ ಆಗಿರ್ತವೆ. ಏನು ಪಾಪ ಮಾಡಬಾರ್ದಪ್ಪ, ಪುಣ್ಯ ಮಾಡ್ಬೇಕಪ್ಪ. ಪಾಪ ಅಂದ್ರೂ ಗೊತ್ತಿಲ್ಲ, ಪುಣ್ಯ ಅಂದ್ರೂ ಗೊತ್ತಿಲ್ಲ, ಜನ್ಮ ಅಂದರೆ ಗೊತ್ತಿಲ್ಲ, ಮುಂದಿನ ಜನ್ಮ ಗೊತ್ತಿಲ್ಲ. ಸತ್ಕರ್ಮಗಳು ಮಾಡಬೇಕು. ಅವನು ಸತ್ತಂದ್ರೆ ಗೊತ್ತಿಲ್ಲ, ಕರ್ಮ ಅಂದರೆ ಗೊತ್ತಿಲ್ಲ. ಸತ್ಕರ್ಮ, ದುಷ್ಕರ್ಮ ಅಂದರೆ ಟೋಟಲ್ ಆಗಿ ನಮಗೆ ಭಾರತ ದೇಶದಲ್ಲಿ ಇವೆಲ್ಲವೂ ಕೂಡ ನಮ್ಮ DNA ಇರ್ತಕ್ಕಂಥ ಮಾತುಗಳು ಇವೆಲ್ಲ. ಇವು ಹೇಳಿಲ್ಲ DNA ಇರ್ತಕ್ಕಂಥ ಮಾತುಗಳು ಅಂತ ಹೇಳಿ ಅಂದಾಗ, ಇಲ್ಲಿ ನಮ್ಮ ಗುರುಗಳು ರಿಯಲ್ ಆಗಿರ್ತಕ್ಕಂಥ ಒಂದು ಗುರುಗಳನ್ನ ಆ ಒಂದು ಕ್ಯಾಟಗರಿನ ಬಿಟ್ಬಿಟ್ಟು ಈ ಕ್ಯಾಟಗರಿ 98% ಇರ್ಬೋದು ಅಂತೀರ. ಅಂದ್ರೆ ರಿಯಲ್ ಗುರುನ ಹುಡ್ಕೊಂಡು ರಿಯಲ್ ಗುರುಗಳ ಹತ್ರ ಆ ಒಂದು ನಾಲೆಜ್ ಸ್ವೀಕಾರ ಮಾಡೋಂಥ ಒಂದು ಇದನ್ನ ಸಿಚುವೇಶನ್ ನೋಡಿದ್ರೆ ಈ ತರ ಹಳ್ಳಕ್ ಬೀಳಂಥದ್ದು ಅಥವಾ
ಇಗ್ನೋರೆನ್ಸ್ ಇಂದ ಜಾಸ್ತಿ ಹೋಗೋದು ಪರ್ಸೆಂಟೇಜ್. ಇಗ್ನೋರೆನ್ಸ್ ಅಲ್ಲ ಹರೀಶ್. ಈಗ ನಾನು ಹೇಳ್ತಾ ಇರೋದು ಇದು ನೀನು ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಈ ಥರ ಎಲ್ಲ ಫೇಲ್, ಅದು ಇಗ್ನೋರೆನ್ಸ್ ಅದು ಅಲ್ಲ, ಎಸ್ಕೇಪಿಸಮ್. ಅದು ಇಗ್ನೋರೆನ್ಸ್ ಬೇರೆ, ಎಸ್ಕೇಪಿಸಮ್ ಬೇರೆ. ನೀನು ಇವತ್ತಿನ ಯಾವುದೇ ಒಂದು ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಏನು ಛೋಟಾ ಮೋಟಾ ಲೀಡರ್ಸ್ ಏನಿದ್ದಾರೆ, ದೇ ಆರ್ ಆಲ್ ಎಸ್ಕೇಪಿಸ್. ಅವರೆಲ್ಲ ಲೈಫ್ನ ಎಸ್ಕೇಪ್ ಮಾಡೋದಕ್ಕೆ ಅಲ್ಲಿ ಹೋಗಿರ್ತಾರೆ. ಅಂದ್ರೆ ರಿಯಲ್ ಆಗಿ ಕರೇಜಿಯಸ್ ಆಗಿ ಏನ್ ಮಾಡಿದೀನಿ, ತಪ್ಪೇನಾಯ್ತು ಆ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮತ್ತೆ ಪುನಃ ಪ್ರಯತ್ನ ಮಾಡಕ್ ಆಗದೆ ಆ ಒಂದು ಮನಸ್ಥಿತಿ ಅವ್ರಿಗೆ ಬೇಡದೆ ಎಸ್ಕೇಪ್ ಆಗ್ಬಿಟ್ಟು ಇಂಥ ಒಂದು ಪರಿಸ್ಥಿತಿ ಒಳಗಾಗ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಸೊ ಅಂದರೆ ಪ್ರತಿಯೊಬ್ಬರ ಲೈಫಲ್ಲಿ ಈ ಸಕ್ಸಸ್ಸು ಫೇಲ್ಯೂರ್ ಒಂದು ಕಾಮನ್. ನಾವು ಅದನ್ನು ಡಿಫೈನ್ ಮಾಡೋಕ್ಕೆ ಬರಲ್ಲ. ನೀನು ಎಲ್ಲ ರೀತಿಯಾಗಿ ಒಂದು ಸಿದ್ಧತೆಗಳು ನಡೆಸಿದಾಗಲೂ ಕೂಡ ಕೆಲವೊಂದು ಸಲ ಫೇಲ್ ಆಗ್ಬೋದು. ಸೊ ಯಾಕೆ ಫೇಲ್ ಆಯಿತು ಅಂತ ನಾವು ನೋಡ್ಕೋಬೇಕು. ಅದೇನಾಗುತ್ತೆ, 1, 2, 3 ಫೇಲ್ ಆಗೋಷ್ಟೊದ್ದಾಗೆ ಮನುಷ್ಯ ಹೋಗಿ ಕಳ್ಕೊಂಬಿಟ್ಟು ಈ ಥರ ಯಾರಾದರೂ ಒಬ್ಬರು ಸಿಗ್ತಾರೆ ಪುಣ್ಯಾತ್ಮರು, ಎಲ್ಲೋ ಕಾಫಿ ಕುಡಿಯುವಾಗಲೋ ಇನ್ನೊಂದು ಕಡೆನೋ, ಇಲ್ಲ ಇವನೇ ಹೋಗಿರ್ತಾನೆ ಸುಮ್ಮನೆ ಒಂದು ಮನಸ್ಸಿಗೆ ಒಂದು ಸರಿ ಇರಲ್ಲ, ಒಂದು ಸಲ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿರ್ತಾನೆ, ಕರೆಕ್ಟಾಗಿ ಹಿಡ್ಕೊಂತಾರೆ ಇವನ್ನ, ಹುಕ್ ಹಾಕಿ ಎಳಿತಾರೆ. ಹೇಳೋದು ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಂದ ಬಂದೆ, ಏನು ಮಾಡಿದೆ, ನಿಮ್ಮನ್ನು ನೋಡಿದ್ರೆ ಫಸ್ಟ್ ಹಿಂಗೆ ಹೇಳ್ತಾರೆ, ಏನು ನಿಮ್ಮನ್ನು ನೋಡಿದ್ರೆ ಒಂದು ಸ್ಪಿರಿಚುವಲೈಸ್ಡ್ ಆಗಿ ಕಾಣ್ತಾ ಇದ್ದೀರಿ, ನಿಮ್ಮ ಮುಖದಲ್ಲಿ ಏನೋ ಚೇಂಜ್ ಇದೆ. ಸೊ ಆಧ್ಯಾತ್ಮಿಕ ಕಳೆ ಹುಟ್ಟಿ ಬರ್ತಾ ಇದೆ ನಿಮ್ಮ ಮುಖದಲ್ಲಿ. ಇವನು ಮೊದಲೇ ವೀಕ್ ಆಗಿರ್ತಾನ, ಇವನು ಯಾ ನನ್ನ ಮಗ, ಇವನು ನಾನು ಹಿಂಗಿದ್ದೀನಿ, ಇವನು ಆಧ್ಯಾತ್ಮಿಕತೆ ಅಂತಾನೆ ನೋಡೋಣ ಅಂತ ಅಂದ್ಬಿಟ್ಟು ಮಾತಾಡ್ಸೋಕೆ ಶುರು ಮಾಡ್ತಾರೆ. ಮಾತಾಡ್ಸೋಕೆ ಶುರು ಆದ ತಕ್ಷಣ ನಿನ್ನ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೊಗಳ್ತಾರೆ. ಅವ್ರು ಫಸ್ಟು ಎಲ್ಲ ಅವ್ರಿಗೆ ಒಂಥರ ಸೈಕಾಲಜಿಕಲ್ ಆಗಿ ಅವರು ಫಿಕ್ಸ್ ಆಗಿರ್ತಾರೆ. ಅವರು ಜನರಲೈಸ್ ಕ್ವಶನ್ಸು, ಜನರಲೈಸ್ ಆನ್ಸರ್ಸ್ ಇಟ್ಕೊಂಡಿರ್ತಾರೆ ಅವರು. ಅಂದ್ರೆ ಆ ಕ್ವಶನ್ಗಳು ಎಲ್ಲ ಇವ್ರ ಲೈಫಲ್ಲಿ ಯಾರು ಕೇಳಿರೋದಿಲ್ಲ. ಇಲ್ಲ, ನಾವು ಜನರಲೈಸ್ ಒಂದು 10 ಕ್ವಶನ್ಸ್ ಇರ್ತವೆ. ಅಲ್ಲ ಅಂದ್ರೆ ಇವ್ರು ಅದನ್ನ ಇವ್ರು ಕೇಳಿರೋದಿಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಇದು ಒಂಥರ ಹೊಸದ್ ಅನ್ಸುತ್ತೆ, ಆಮೇಲೆ ಅಪ್ರಿಸಿಯೇಷನ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಸರ್ ನಿಮ್ಮ ಹತ್ರ ಎಲ್ಲ ಇದೆ, ಯಾಕೋ ಸ್ವಲ್ಪ ನೋವಿನಿಂದ ಬಳಲ್ತಾ ಇದ್ರಿ ಸರ್, ಏನೋ ನೋವಿದೆ ನಿಮ್ಮ ಒಳಗಡೆ, ಅದು ಹೇಳಿಕೊಳ್ಳಾರದೇ ಇರ್ತಕ್ಕಂಥ ನೋವಿದೆ. ಹೌದು, ಡೌನ್ ಆಗ್ಬಿಡ್ತಾನೆ ಅವನು. ಹೌದು, ಒಂದೇ ಒಂದು ಹೇಳ್ತೇನೆ ನಾನು, ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡೋಣ. ನಾನೊಂದು ನಿಮಗೆ ಮೆಡಿಟೇಷನಲ್ಲಿ ನಿಮಗೆ ಒಂದು ಪ್ರಾಸೆಸ್ ಹೇಳ್ಕೊಡ್ತೀನಿ ನಾನು. ನಿಮ್ಮ ನೋವು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ನೀವು ಯಾರು ಅಂತ ಗೊತ್ತಾಗುತ್ತೆ ಫಸ್ಟ್. ಯಾಕಂದರೆ ನಿಮ್ಮನ್ನು ನೀವು ಗೊತ್ತಿಲ್ಲ, ನೀವು ಯಾರು ಅಂತ ತಿಳ್ಕೊಬೇಕು ನೀವು ಫಸ್ಟ್. ಅದಕ್ಕೆ ಡಲ್ ಆಗಿದೆ. ನೀವು ಸಾಮಾನ್ಯದವರಲ್ಲ, ನೀವು ನಿಮ್ಮೊಳಗೆ ಅದ್ಭುತವಾದ ಶಕ್ತಿ ಇದೆ, ಅದಿದೆ ಇದಿದೆ ಏನೆಲ್ಲ ಹೇಳ್ಬಿಟ್ಟು ಮೆಡಿಟೇಷನ್ ಕೂಡಿಸ್ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ ನಿಮ್ಮನ್ನು ಕೇಳೋಕೆ ಆನ್ಸರ್ ಕ್ವಶನ್ ಮಾಡ್ತಾನೆ. ಮಾಡಿದಂಗೆ ಒಂದೊಂದು ಎಲ್ಲ ಬಿಸ್ತೀರ, ಒಂದು 5-6 ಹೇಳೋಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಅವನಿಗೆ ಸಿನಿಮಾ ಇವನೇನು ಅನ್ಭವಿಸ್ತಾ ಇದ್ದಾನೆ ಅನ್ನೋದು. ಸೊ ಅದನ್ನ ಇಟ್ಕೊಂಡೆ ನಿಮ್ಮನ್ನು ತಯಾರು ಮಾಡ್ತಾನೆ. ಮಾಡಿಬಿಟ್ಟು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗಿ ಎಲ್ಲ ಹೇಳಿ, ಆಯ್ತು ನಮ್ಮ ಹತ್ರ ಅಷ್ಟು ಶಕ್ತಿ ಇದೆ, ನೀವು ಹಿಂದಿನ ಜನ್ಮದಲ್ಲಿ ಇದು ಅದು ನೋಡು, ಹಿಂದೆ ನೋಡು, ಮುಂದೆ ನೋಡು ಅಂತೆಲ್ಲ ಹೇಳ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಓಪನ್ ಮಾಡಿಸ್ತಾನೆ ಕಣ್ಣುಗಳನ್ನು. ಆಗೇನಾಗುತ್ತೆ, ಮೆಸ್ಮರಿಸಮ್ ಆಯಿತು. ಒಂದು ಸಾರಿ ಅದು ಸಿಕ್ತು ಅಂದರೆ ಮುಗಿದೋಯ್ತು. ಇದು ಭಾಳ ಬೆಸ್ಟು ಲೈಫಲ್ಲಿ ಹೈ ಕ್ಲಾಸ್ ಅಪ್ ಇದು ಅಂತ. ಆಯ್ತು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಗೆ ಬರ್ತೀವಿ ನಾವು, ನಿಮ್ಮ ಮನೇಲಿ ಒಂದು ಮೆಡಿಟೇಷನ್ ಕ್ಲಾಸ್ ಇಡ್ಸೋಣ, ಎಲ್ಲರನ್ನ ಕರೀರಿ. ಅವನು ಬರ್ತಾನೆ, ಬಂದುಬಿಟ್ಟು ಅವನು ಸ್ಟೋರಿನೆಲ್ಲ ಹೇಳ್ತಾನೆ. ನಾನು ನನ್ನ ಲೈಫಲ್ಲಿ ಹಂಗೆ ಕಳ್ಕೊಂಡಿದ್ದೆ, ಹಿಂಗೋಯ್ತು ಹಂಗೋಯ್ತು, ಆಮೇಲೆ ಇಲ್ತೆ ಎಂಥ ಗುರು ಸಿಕ್ಬಿಟ್ಟ ನನಗೆ. ಸೊ ಏನಾಯಿತು, ನಾನು ಯಾವ ಮಟ್ಟಕ್ಕೆ ಬೆಳೆದುಬಿಟ್ಟೆ ನಾನು. ಸೊ ನನಗೆ ಅಷ್ಟೆಲ್ಲ ಮರ್ಮ ವಿದ್ಯೆಗಳೆಲ್ಲ ಗೊತ್ತು. ನಾನು ಕಣ್ಣು ಮುಚ್ಕೊಂಡ್ರೆ ಏನೆಲ್ಲ ನೋಡ್ತೀನಿ, ನಾನು ಯಾರನ್ನು ಎಲ್ಲಿ ಬೇಕಾದ್ರೆ ಕಳಿಸ್ತೀನಿ, ಮೇಲಕ್ಕೂ ಕಳಿಸ್ತೀನಿ, ಕೆಳಗೂ ಕಳಿಸ್ತೀನಿ, ಆಕಾಶಕ್ಕೆ ಕಳಿಸ್ತೀನಿ, ಹಿಮಾಲಯಕ್ಕೆ ಕಳಿಸ್ತೀನಿ, ದೇವಗಳೆಲ್ಲ ಪ್ರತ್ಯಕ್ಷ ಮಾಡಿಸ್ತೀನಿ, ಗುರುಗಳನ್ನು ಪ್ರತ್ಯಕ್ಷ ಮಾಡಿಸ್ತೀನಿ, ಕನೆಕ್ಟಿವಿಟಿ ಎಲ್ಲ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಕೂಡಿಸ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಅವ್ರಿಗೆಲ್ಲ ಒಂದು ಇದು ಮಾಡಿಬಿಟ್ಟು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಏನೆಲ್ಲ ಹೇಳಿ. ಈಗ 10 ಜನನ ಕೂಡಿಸಿದಾಗ ಒಂದು ಇಬ್ಬರು ಆ ಒಂದು ಟೈಪ್ ಆಫ್ ಮೆಂಟಾಲಿಟಿ ಇತ್ತು ಅಂತಂದರೆ ಆ 8 ಜನನ ಬಿಟ್ಬಿಡ್ತಾನೆ ಅವನು, ಇಬ್ಬರು ಇಟ್ಕೊತಾನೆ. ಇಬ್ಬರನ್ನ ಅವ್ರು ಏನಾಗಿರ್ತದೆ, ಸಾಮಾನ್ಯ ಪಾಪ ಹೆಣ್ಮಕ್ಳಿಗೆ ರೆಕಗ್ನಿಷನ್ ಇರಲ್ಲ. ಮನೇಲಿ ಏನು ಮಾಡ್ತಾರೆ, ಗಂಡನ ಹತ್ರ ರೆಕಗ್ನಿಷನ್ ಇರಲ್ಲ, ಮಕ್ಕಳ ಹತ್ರ ಅಪ್ರಿಷಿಯೇಷನ್ ಇರಲ್ಲ. ಸೊ ಅಪ್ರಿಷಿಯೇಷನ್ ಸಿಗಲ್ಲ. ಆಮೇಲೆ ನೆರೆಹೊರೆ, ಆಮೇಲೆ ಸೊಸೈಟಿ, ಆಮೇಲೆ ಅಷ್ಟು ರೆಕಗ್ನೈಸ್ ಮಾಡಲ್ಲ ಪಾಪ. ಆ ಅಮ್ಮ ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಷ್ಟಪಟ್ಟು ಎಲ್ಲ ಮಾಡಿದರೂ ಕೂಡ ಅಪ್ರಿಷಿಯೇಷನ್ ಕೊಡಲ್ಲ, ರೆಕಗ್ನೈಸ್ ಮಾಡಲ್ಲ, ಒಂದು ಒಳ್ಳೆ ಮಾತು ಹೇಳಲ್ಲ. ಇವನೇನು ಮಾಡ್ತಾನೆ, ಅದನ್ನ ಇಟ್ಕೊಂಡು ಅವ್ರಿಗೆ ನೀವು ಎಂಥ ಇದು, ನಿಮ್ಮ ಲೈಫ್ ಎಂಥದ್ದು, ನಿಮ್ಮ ಇದೆ ಅಂಥದ್ದು. ಆವಾಗ ಅವ್ರನ್ನ ನಿಮ್ಮ ಒಂದು ಯಾವುದೋ ಪ್ರೋಗ್ರಾಮಿಗೆ ಬರ್ರಿ ಅಂತಾನೆ. ಆ ಪ್ರೋಗ್ರಾಮಿಗೆ ಇವ್ರು ಹೋಗ್ತಾರೆ.
ಹೋದಾಗ ಮೈಕ್ ಕೊಡ್ತಾನೆ. ಈಗ ಏನೂ ರೆಕಗ್ನೈಸ್ ಮಾಡದೇ ಇರತಕ್ಕಂಥ ಒಂದು ಪಾಪ ಒಂದು ಮುಗ್ಧ ಒಂದು ಇವರಿಗೆ ಒಂದು 500,000 ಜನದಲ್ಲಿ ಮೈಕ್ ಕೊಟ್ಬಿಟ್ಟು ಇವರು ಗ್ರೇಟ್ ಮಾಸ್ಟರ್ಸ್ ಅಂತ ಹೇಳಿ ಹೇಳಿಸಿದಾಗ ಅಷ್ಟು ಜನ ಚಪ್ಪಾಳೆ ಹೊಡೆದಾಗ ಅವ್ರ ಪರಿಸ್ಥಿತಿ ಏನಾಗಬಾರ. ಅವ್ರಿಗೆ ಒಂಥರ ಉಬ್ಸ್ದಂಗೆ ಆಗುತ್ತೆ. ಪ್ಲಸ್ ಅವ್ರಿಗೆ ಏನೋ ಅಲ್ಲಲ್ಲ, recognition ಸಿಗ್ತಾ ಜೀವನದ ಇದೆ. ಯಾರು ಗುರುತಿಸದೇ ಇರ್ತಕ್ಕಂಥ ಇವ್ರು ಗುರುತಿಸಿದ್ರು ಅಂತಂದ್ರೆ ಅವ್ರು ದೇವ್ರ ಥರ ಕಾಣ್ತಾರೆ. ಹೌದು. ಸೊ ಅಲ್ಲಿಂದ ಶುರುವಾಗುತ್ತೆ. ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಾನು ಅದು ನೋಡಿದೆ, ಇದು ಕಾಣಿಸ್ತು, ಅದು ಕಾಣಿಸ್ತು, ಎಲ್ಲವೂ ಹೈಪೋಥೆಟಿಕಲ್ ಆಗಿರ್ತವೆ. ಅಂದ್ರೆ ಇಲ್ಲಿ ನಾವು ಗುರು ಅಂದ್ರೆ ಯಾರು ಅನ್ನೋದನ್ನ ಮಾತಾಡ್ತಾ ಇದ್ವಿ. ಹಾಗಾಗಿ ನಿಜವಾದ ಗುರು ಹುಡುಕೋದು ಹೇಗೆ ಅನ್ನೋದನ್ನ ನಾವು ಇಲ್ಲಿ ಆಳವಾಗಿ ನೋಡ್ತಾ ಹೋಗ್ಬೋದು. ನಾವು ಈಗಾಗಲೇ ಮಾತಾಡಿದ್ವಿ, ಗುರುವನ್ನ ನಾವು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಪ್ರಿಪೇರ್ ಆಗ್ಬೇಕು ಫಸ್ಟು. ನಾವು ಪ್ರಿಪೇರ್ ಆದಾಗ ಗುರುವು ನಮ್ಮ ಮುಂದೆ ಬರ್ತಾನೆ. ಇವತ್ತು ನೀವು ಯಾವುದೇ ಒಂದು ನಮ್ಮ ಸನಾತನವಾಗಿರ್ತಕ್ಕಂಥ ಒಂದು ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿದಾಗ ಅರ್ಥ ಆಗುತ್ತೆ. ಈಗ ರಾಮಕೃಷ್ಣರನ್ನು ಹುಡುಕೊಂಡು ವಿವೇಕಾನಂದ ಸ್ವಾಮಿಗಳು ಹೋಗಲಿಲ್ಲ. ವಿವೇಕಾನಂದರ ಹತ್ರ ರಾಮಕೃಷ್ಣರೇ ಬಂದರು. ಹೌದು. ಹೌದಾ? ನೀವು ಈ ಗುರು ಪರಂಪರೆ ಇರೋದೇ ಹಾಗೆ, ಶಿಷ್ಯನನ್ನು ಗುರು ಹುಡುಕ್ತಾ ಇರ್ತಾನೆ. ಪಾಪ ಅವನಿಗೆ ಅಷ್ಟು ಕಾತುರ ಇರುತ್ತಂತೆ, ನಾನು ಶಿಷ್ಯನ ಕಾಣಬೇಕು, ನೋಡಬೇಕು. ಎಲ್ಲ ನೀವು ಯಾವುದೇ ಒಂದು ಚರಿತ್ರೆ ಓದಿದಾಗ ಗುರು ಶಿಷ್ಯನಿಗಾಗಿ ಕಾಯ್ತಾನೆ, ಹುಡುಕ್ತಾನೆ, ಹಂಬಲಿಸ್ತಾನೆ. ಯಾವಾಗ ನಾವು ರೆಡಿ ಆದಾಗ ಅವನು ಬರ್ತಾನೆ. ಓಕೆ, ನಾವೆಲ್ಲೂ ಹೋಗೋದು ಬೇಕಾಗಿಲ್ಲ. ನಾವೇನಾದರೂ ಹುಡುಕೊಂಡವ್ರು ಇಂಥ ಗುರುಗಳೇ ಸಿಗೋದು ನಮಗೆ. ಹೌದು, ಅರ್ಥ ಆಯ್ತಾ? ಸೊ ಯಾರು ಹುಡುಕ್ಬೇಕು? ನಮ್ಮನ್ನು ಗುರು ಹುಡುಕ್ಬೇಕು. ಬಟ್ ನನ್ನ ಕೆಲಸ ಏನು? ಐ ಪ್ರಿಪೇರ್ ಫಾರ್ ಮೈ ಸೆಲ್ಫ್. ಆ ಪ್ರಿಪ್ರೇಷನ್ ಯಾವ ಥರ ಇರಬೇಕು? ಇದು ರೈಟ್ ಕ್ವಶನ್. ಎಸ್, ಯಾಕೆಂದರೆ ಆಧ್ಯಾತ್ಮಿಕತೆ ಅಂತ ಏನು ಬರುತ್ತೆ ಬಹಳ ಸುಲಭ, ಬಹಳ ಸರಳ. ನಾವು ಅದನ್ನು ಏನೋ ದೊಡ್ಡದಪ್ಪ, ಯಾಕಂದರೆ ಈ ಸಂಸ್ಥೆಗಳೆಲ್ಲ ಏನು ಮಾಡಿಬಿಟ್ಟಿದ್ದಾವೆ ನಮ್ಮನ್ನು ಇನ್ನಿಷ್ಟು ಹಳ್ಳಕ್ಕೆ ತಳ್ಳೋದಕ್ಕೆ. ಮಗು ಇಂಥ ಆಸನಗಳು ಕಲಿಬೇಕು, ಇಂಥ ಒಂದು ಪ್ರಾಣಾಯಾಮ ಕಲಿಬೇಕು, ಇಂಥ ಒಂದು ಮೆಡಿಟೇಷನಲ್ಲಿ ಕೂತ್ಕೋಬೇಕು, ಇಷ್ಟೆಲ್ಲ ಪುಸ್ತಕ ಓದಬೇಕು, ಸೊ ಬಟ್ಟೆ ಹಿಂಗಿರಬೇಕು, ಇಂಥದ್ದೇ ಊಟ ಮಾಡಬೇಕು, ಆ ಊಟದಲ್ಲೂ ಕೂಡ ಇಂಥಂಥ ಎಲ್ಲ ವಿಶೇಷತೆ ಇಟ್ಟಿರ್ತಾರೆ, ಇದನ್ನೇ ಮಾಡಬೇಕು, ಹತ್ತಿನಬಾರ್ದು, ಇತ್ತಿನಬಾರ್ದು. ಇವೆಲ್ಲವನ್ನ ನೀನು ಕಂಡೀಷನ್ಸ್ ಆಗಿದಾಗ ಏನಾಗುತ್ತೆ, ನಾವು ಒಪ್ಕೊಳ್ಳೋಕೆ ಶುರು ಮಾಡ್ತೀವಿ. ಇದಪ್ಪ ನಿಜವಾದ ಅಂತಂದರೆ ಸಾಧನೆ. ಅದು ಹೆಂಗೆ ಸುಲಭವಾಗಿ ಬರುತ್ತೆ? ಯಾಕೆಂದರೆ ನಾವು ನಮ್ಮ ಮೈಂಡಲ್ಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ, ನಮಗೆ ಸುಲಭವಾಗಿ ಇರಬಾರ್ದು, ಕಾಂಪ್ಲೆಕ್ಸ್ ಆಗಿದ್ರೆ ಕಾಂಪ್ಲೆಕ್ಸ್ ಆಗಿರ್ಬೇಕು. ಸೊ ಆ ಕಾಂಪ್ಲೆಕ್ಸಿಟಿನ ನಾವು ಡೆವಲಪ್ ಮಾಡ್ಕೊಂಬಿಟ್ಟಿದ್ದೀವಿ ಈಗಾಗಲೇ. ಆಧ್ಯಾತ್ಮಿಕತೆ ಅನ್ನೋದು ಬಹಳ ಸುಲಭ, ಬಹಳ ಸರಳ. ಅದು ನಾವು ಆ ಸರಳತೆಯನ್ನು ಬಿಟ್ಬಿಟ್ಟು ನಾವು ಎಲ್ಲ ಹುಡ್ಕೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಅದನ್ನು ಕಲಿಬೇಕು ನಾವು. ಆಧ್ಯಾತ್ಮಿಕತೆ ಅಂದರೆ ಏನು? ಆಧ್ಯಾತ್ಮಿಕತೆ ಅಂದರೆ ನೇಚರ್ ಹೇಗಿದೆಯೋ ಆಧ್ಯಾತ್ಮಿಕತೆನೇ ಆಗಿದೆ. ಈಗ ಒಂದು ಹೂವಿದೆ, ಓಕೆ, ಮೊಗ್ಗೆ ಇದೆ ಅಂತ ಅಂದ್ಕೊ. ಓಕೆ, ಸೊ ನೀನು ಹೋಗಿ ಮೊಗ್ಗೆನ ಕಷ್ಟಪಟ್ಟು ಅರಳಿಸ್ಬೇಕಾ? ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಬಿಚ್ಕೊಳ್ಳುತ್ತೆ. ಸ್ವಲ್ಪ ದಿನ ಬಿಟ್ಟರೆ ಆ ಮೊಗ್ಗೆ ಒಂದು ಚಿಕ್ಕ ಕಾಯಿ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಆ ಕಾಯಿ ಸ್ವಲ್ಪ ದಪ್ಪ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಹಣ್ಣಾಗುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಹಣ್ಣು ಉದುರಿ ಕೆಳಗೆ ಬೀಳುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ನಾವು ಏನು ಮಾಡಬೇಕಾಗಿಲ್ಲ, ನಾವು ಏನೇನೂ ಮಾಡಬೇಕಾಗಿಲ್ಲ. ಏನು ಮಾಡಬೇಕು? ಬೀಜವನ್ನು ಒಂದು ಹಾಕಬೇಕು. ನಮ್ಮ ಮನಸ್ಸಿನಲ್ಲಿ ಒಂದು ಬೀಜ ಹಾಕಬೇಕು. ನನ್ನಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಒಂದು ಬೀಜ ಬೆಳಿಬೇಕು. ನನಗೆ ಆ ಬೀಜವನ್ನು ನಾನು ಕಾಪಾಡ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ಪ್ರಪಂಚ ಭಾಳ ಗಲಿಬಿಲಿ ಇದೆ. ನಮ್ಮನ್ನು ಕನ್ಫ್ಯೂಸ್ ಮಾಡೋರು ತುಂಬ ಆಗ್ಬಿಟ್ಟಿದ್ದಾರೆ. ಇದಲ್ಲ ಆಧ್ಯಾತ್ಮಿಕತೆ, ಇದಲ್ಲ, ಹಿಂಗಿರಬೇಕು, ಹಂಗಿರಬೇಕು, ಅದಿರಬೇಕು, ನೋಡು ಅವನು ನೋಡು, ಈ ಪುಸ್ತಕ ಓದು, ಅದು ಓದು, ಇದೋದು, ತುಂಬ ಕನ್ಫ್ಯೂಷನ್ಸ್. ಯಾವುದು ನಿಜ, ಯಾವುದು ಸತ್ಯ ಅನ್ನೋದು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಭಾಳ ಕಷ್ಟ. ಹಾಗಾಗಿ ನಮ್ಮಲ್ಲಿ ಒಂದು ಬೀಜ ಬೆಳಬೇಕು. ಆ ಬೀಜಕ್ಕೆ ನಾವು ಒಂದು ಸ್ವಲ್ಪ ನಮ್ಮ ಸನಾತನವಾಗಿರ್ತಕ್ಕಂಥ ಗ್ರಂಥಗಳಲ್ಲಿ ಬೇಕಾದಷ್ಟು ನಮ್ಮ ಹತ್ರ ಇದೆ. ಸ್ವಲ್ಪ ಓದೋದಕ್ಕೆ ಒಂದು ಅಭ್ಯಾಸ ಮಾಡ್ಕೋಬೇಕು. ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ತಿಳ್ಕೊಂಡು ನಮ್ಮ ಮನಸ್ಸಲ್ಲಿ ಒಂದು ಬೀಜವನ್ನು ಸ್ಟಾರ್ಟ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ಅದು ಸ್ಪ್ರೌಟ್ ಆಗಿ, ಅಂದರೆ ಸಸಿಯಾಗಿ ಅದೇ ದೊಡ್ಡ ಮರ ಆಗುತ್ತೆ, ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ, ಹಣ್ಣಾಗುತ್ತೆ. ಸೊ ಎಲ್ಲವೂ ಆಗುತ್ತೆ. ಒನ್ಸ್ ಅದು ಡೆವಲಪ್ ಆದಾಗ ಡೆಫಿನೆಟ್ ಆಗಿ ಗುರು ನನ್ನ ಮುಂದೆ ಬರ್ತಾನೆ. ನಾನು ಹುಡುಕೋದು ಬೇಕಾಗಿಲ್ಲ ಗುರುನ, ಯಾಕಂದರೆ ನನಗೆ ಗೊತ್ತಿಲ್ಲ.
ನನಗೇನು ಗೊತ್ತು, ನನಗೆ ಎಂಥ ಗುರು ಬೇಕು, ನಾನು ಎಂಥ ವಿದ್ಯೆ ಕಲಿಬೇಕು, ನಾನು ಏನಾಗಬೇಕು ನನಗೆ ಗೊತ್ತಿಲ್ಲ. ನನಗೆ ಆಧ್ಯಾತ್ಮಿಕತೆಗೆ, ಸರಳತೆಗೆ ನಾವು ಏನು ಮಾಡಬೇಕು, ಸರಳವಾಗಿ ಜೀವನ ಮಾಡೋದಕ್ಕೆ ಏನು ಬೇಕು ಹೇಳಿ ಫಸ್ಟು. ಫಸ್ಟ್ ಆಫ್ ಆಲ್ ನಾವು ಓಡೋದನ್ನ ನಿಲ್ಲಿಸ್ಬೇಕು ಆಕ್ಚುಲಿ. ಎಕ್ಸಾಕ್ಟ್ಲಿ, ಒಂದನೇದಾಯ್ತು. ಆಮೇಲೆ ನಾನು ಸಿಂಪಲ್ ಕಾಮನ್ ಸೆನ್ಸಿಕಲ್ ಆಗಿ ನಾನು ಯಾವ ತರ ಮೂವ್ ಆಗ್ತಾ ಇದ್ದೀನಿ ಲೈಫಲ್ಲಿ, ನಾನು ಸಿಂಪಲ್ ಆಗಬೇಕು, ಸರಳವಾಗಿರೋದನ್ನು ನಾನು ಕಲಿಬೇಕು. ಇವಾಗ ಏನಾಗಿದೆ, ನಂದು ಆಡಂಬರತೆ ಇದೆ, ನನ್ನಲ್ಲಿ ವಿಪರೀತವಾದ ಆಡಂಬರತೆ ಇದೆ. ನಾನೇನೋ ಒಂದು 4 ಪುಸ್ತಕ ಓದ್ಬಿಟ್ಟು ಏನೋ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತಿದೆ. ಸೊ ಒಂದು ಸಾರಿ ನೀನು ಈ ನೇಚರ್ನ ಗಮನಿಸಿದರೆ ನಾನು ಎಷ್ಟು ಮೈನ್ಯೂಟ್ ಅಲ್ಲ, ಡಸ್ಟ್ ಪಾರ್ಟಿಕಲ್ ನಾನು. ಈವನ್ ಡಸ್ಟ್ ಕೂಡ ಆಗಲ್ಲ ನಾನು, ಅದಕ್ಕಿಂತ ಕಡಿಮೆನೇ ಇನ್ನೇನು. ಹೌದು. ಸೊ ಆ ರೀತಿಯಾಗಿರ್ತಕ್ಕಂಥ ನೇಚರಲ್ಲಿ ನಾನೆಷ್ಟು, ನನ್ನ ಹುಟ್ಟೇನು, ನಾನು ಇರೋ ಜೀವನ ಏನು, ನನ್ನ ಸೈಕಲ್ ಏನು, ನನ್ನ ಸ್ಪ್ಯಾನ್ ಆಫ್ ಲೈಫ್ ಏನು, ಇದರಲ್ಲಿ ನಾನು ಇಷ್ಟೆಲ್ಲ ಮಾಡ್ಕೊಂಡು ನಾನು ಆಧ್ಯಾತ್ಮದಲ್ಲಿ ತೋರಿಸ್ತಕ್ಕಂಥ ಸಮಯ ಏನು, ಇವೆಲ್ಲ ನೋಡಿಕೊಂಡಾಗ ನಾನು ಪೂರ್ತಿ ಒಂದು ಡಸ್ಟ್, ಒಂದು ಕಣ, ಒಂದು ಪಾರ್ಟಿಕಲ್ ಅಂತ ಗೊತ್ತಾಗುತ್ತೆ. ಆಗ ನನ್ನಲ್ಲಿರ್ತಕ್ಕಂಥ ಈಗೋನೆಸ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ಏನಾಗಿದೆ, ಬಿಂಬಿಸ್ಕೊಳ್ತಾ ಇದ್ದೀನಿ ನಾನು ಸುಮ್ಮನೆ. ಅಂದರೆ ನಾನು ಹೇಳ್ತಾ ಇರೋದು, ಗುರುವಿನ ನಾವು ಹುಡುಕೋದಕ್ಕಿಂತ ಗುರುವಿಗಾಗಿ ನಾವು ರೆಡಿ ಆಗೋದು ಹೇಗೆ, ಇಲ್ಲಿ ನಾವು ಮಾತಾಡ್ತಾ ಇರೋದು. ಓಕೆ, ನಾನು ಗುರುವಿನ ಹುಡುಕೋದಲ್ಲ, ಗುರುವಿನ ಹುಡುಕೋದಂದ್ರೆ ಗುರುವಿನ ಟೆಸ್ಟ್ ಮಾಡ್ಬೇಕಾಗತ್ತೆ ನಾನು. ಈ ಗುರು ಟೆಸ್ಟ್ ಮಾಡೋಷ್ಟು ನನ್ನಲ್ಲಿ ಶಕ್ತಿ ಇದೆಯಾ? ಏನು ಗೊತ್ತು ನನಗೆ ಟೆಸ್ಟ್ ಮಾಡೋದಕ್ಕೆ? ಏನೂ ಇಲ್ಲ. ಸೊ ಹಾಗಾಗಿ ನಾನು ಹೊರಗಿನ ಪ್ರಪಂಚದಲ್ಲಿ ನನ್ನ ಗುರುವಿನ ಟೆಸ್ಟ್ ಮಾಡೋಷ್ಟು ಶಕ್ತಿನೂ ಇಲ್ಲ, ಅಥವಾ ನಿಜವಾದ ಗುರು ಯಾರಂತ ಕಂಡುಕೊಳ್ಳೋಷ್ಟು ಶಕ್ತಿನೂ ಇಲ್ಲ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾರ ಹತ್ರ ಏನು ಕೇಳಬೇಕು ಅಂತ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಕನ್ಫ್ಯೂಷನ್ನಿಂದ ನಾನು ಸ್ವಲ್ಪ ಕಾಮ್ ಆಗಿಬಿಡ್ಬೇಕು. ಅಂದರೆ ಇವಾಗ ಆ ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ ಎಷ್ಟೋ ಜನ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಆ್ಯಕ್ಚುಲಿ. ಹೇಳ್ಬೇಕಂದ್ರೆ ಅವ್ರ ಲೈಫಲ್ಲಿ ಗುರುನ ಹುಡುಕೋಕ್ಕಿಂತ ಮುಂಚೆ ಈ ಒಂದು ಸ್ಟೇಜ್ನ ದಾಟಲೇಬೇಕು ಅವರು. ಆ ಸ್ಟೇಜಲ್ಲಿ ಕಾಮಾಗಿರ್ಬೇಕು ಅಂತ ಹೇಳಿ ಇವಾಗ ಏನಂದ್ರಲ್ಲ, ಆ್ಯಕ್ಚುಲಿ ಕಾಮಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಬೋದು? ಅದೇ ಮೇನ್ ಮುಖ್ಯವಾಗಿ ಫಸ್ಟ್ ಕಾಮ್ ಅಂದರೆ ಸ್ವಲ್ಪ ಕೂಲ್ ಆಗಬೇಕು. ಕೂಲಾಗಿ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಮಾತುಗಳನ್ನು ಕಡಿಮೆ ಮಾಡಬೇಕು, ಕೇಳಿಸ್ಕೊಳ್ಳೋದನ್ನು ಜಾಸ್ತಿ ಮಾಡಬೇಕು. ಈಗ ನಾವೇನು ಮಾಡ್ತೀವಿ, ಒಂದು ವಿಷಯ ನಮಗೇನಾದರೂ ಗೊತ್ತಿದ್ದರೆ ಅದನ್ನೇ ಬಡ ಅಂತ ಮಾತಾಡೋದು. ಆಮೇಲೆ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಏನಾದರೂ ಹೇಳೋಕ್ಕೆ ಶುರು ಮಾಡಿಬಿಟ್ರೆ ನಮ್ಮಲ್ಲಿ ಸ್ವಲ್ಪ ಜ್ಞಾನ ಇದ್ದರೆ ಅವನ ಬಾಯಿ ಮುಚ್ಚಿಬಿಡೋದು. ಅವನು ಹೇಳೋದು ಅದಲ್ಲದು, ಇದು ಕರೆಕ್ಟು, ನನಗೆ ಏನು ಗೊತ್ತು, ಎಷ್ಟು ಗೊತ್ತು ನನಗೆ. ಇದೆಲ್ಲ ಪ್ರಿಪ್ರೇಷನಿಗೆ ಬೇಕಾಗ್ತಕ್ಕಂಥದ್ದು. ಯಾಕಂದರೆ ನಾಳೆ ಗುರು ಬಂದಾಗ ಅವನಿಗೆ ನಾನು ಸರೆಂಡರ್ ಆಗಬೇಕಲ್ಲ. ಹೌದು, ಆ ಸರೆಂಡರ್ನೆಸ್ ಬರಬೇಕಲ್ಲ ನನಗೆ. ಇವಾಗೇನು ನಾನು ಹೊರಗಡೆ ಹುಡುಕ್ತಾ ಇದ್ದೀನಿ, ಆ ಗುರು ಮುಂದೆ ಹೋಗ್ಬಿಟ್ಟು ಕಾಲಲ್ಲಿ ಹೊರಡಿಸ್ತಾ ಇದ್ದೀನಿ ಕೂತ್ಕೊಂಡಿದ್ದೀನಿ, ಅವ್ರ ಪಕ್ಕದಾಗ ಕೂತ್ಕೊತಾ ಇದ್ದೀನಿ. ನಾವೇನಂತೀವಿ, ನಾನು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ಬಿಟ್ಟೆ ಅಂದರೆ ನನಗೂ ಅವ್ರಿಗೂ ಸೇಮ್. ಈ ಒಂದು ಈಗೋನೆಸ್ನ ಬೆಳೆಸ್ಕೊತಾ ಇದ್ದೀವಿ. ನಾಳೆ ನನ್ನ ಗುರು ಬಂದೇ ಬರ್ತಾನೆ, ಒಂದು ನಂಬಿಕೆ, ಖಂಡಿತ ಬರ್ತಾನೆ. ಸೊ ಬಂದಾಗ ನಾನು ಹೆಂಗೆ ಪ್ರಿಪೇರ್ ಆಗಿರಬೇಕು, ಒಂದು ನನ್ನ ಪ್ರಿಪರೇಷನ್. ಸೊ ಏನು, ನನ್ನ ಗುರು ಬಂದಾಗ ಅವನು ನನ್ನ ಹತ್ರನೇ ಇರ್ತಾನಂತ ಗ್ಯಾರಂಟಿ ಇಲ್ಲ. ಸ್ವಲ್ಪ ಇರ್ಬೋದು, ಸ್ವಲ್ಪ ತಿಟ್ಕೋಬೋದು ನನ್ನ, ಮತ್ತು ಏನು ತಿಳಿಸ್ಬೋದು ಹೋಗ್ಬೋದು. ಆದ ಕಾರಣ ನಾನು ಏನು ಪ್ರಶ್ನಿಸಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಗುರುವಿನ ಹತ್ರ ಸರಿಯಾದ ಪ್ರಶ್ನೆಗಳನ್ನು ಹಾಕೋದನ್ನು ಕಲಿಬೇಕಂತೆ. ಇವತ್ತು ನಾವು ಹೋಗ್ತಕ್ಕಂಥ ಸಂಸ್ಥೆಗಳ ಹತ್ರ ಏನು ಪ್ರಶ್ನೆ ಮಾಡ್ತೀವಿ ಹೇಳೋ, ನನಗೆ ಯಾಕೆ ನಷ್ಟ ಆಯಿತು, ಹೌದಾ, ನಮ್ಮ ಹುಡುಗರು ನನ್ನ ಮಾತು ಕೇಳ್ತಾ ಇಲ್ಲ, ಇಲ್ಲ ನನ್ನ ಮಗನಿಗೆ ಮದುವೆ ಮಾಡಬೇಕು, ಎಲ್ಲ ಲಾಸ್ ಆಗ್ಬಿಟ್ಟಿದ್ದೀನಿ, ಇವಾಗ ಏನು ಮಾಡೋದು, ನನ್ನ ಹತ್ರ ದುಡ್ಡಿಲ್ಲ, ಅದಿಲ್ಲ, ಆಮೇಲೆ ಇರೋದ್ರ ನನಗೆ ಇಂಥ ಡಿಸೀಸ್ ಬಂದುಬಿಟ್ಟಿದೆ, ಈ ಡಿಸೀಸ್ ಹೋಗೋದು ಹೆಂಗೆ. ಐದರ್ ನಾವು ಡಿಸೀಸ್ ಬಗ್ಗೆ ಮಾತಾಡ್ತೀವಿ, ಇಲ್ಲ ಫೈನಾನ್ಸ್ ಬಗ್ಗೆ ಮಾತಾಡ್ತೀವಿ, ಇಲ್ಲ ನಮ್ಮ ಫ್ಯಾಮಿಲಿ ಇರ್ತಕ್ಕ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತೀವಿ. ಇಷ್ಟೇ, ಈ ಮೂರಕ್ಕೋಸ್ಕರ ಗುರು ಹುಡ್ತಾ ಇದ್ದೀವಿ ನಾವೀಗ. ಗುರು ಯಾಕೆ ಬೇಕು ನಮ್ಗೆ ಇವಾಗ? ಈ 3 ಪ್ರಾಬ್ಲಮ್ಸ್ ಯಾವುದಾದ್ರೂ ಒಂದಿರುತ್ತೆ, ಈ 3 ಪ್ರಾಬ್ಲಮ್ಸ್ಗೆ ನಮಗೆ ಸೊಲ್ಯೂಷನ್ ಬೇಕು, ಅದಕ್ಕೆ ಗುರು ಬೇಕು. ಈ ನನ್ನ ಪ್ರಾಬ್ಲಮ್ ಏನಿದೆಲ್ಲ ಪ್ರಪಂಚದ ಮೇಲೆ ಹಾಕಬೇಕು, ನಂದೇನು ತಪ್ಪಿಲ್ಲ, ರೀಸನಿಂಗ್ ಕೊಡ್ಕೋಬೇಕು, ಅದನ್ನು ಹೇಳಬೇಕು ಅವನು ಗುರು. ನಾನು ಹೋದಾಗ ಆ ಗುರು ಅದನ್ನು ಮಾತಾಡಬೇಕು. ಸೊ ನನ್ನ ಬಯಕೆ ಅದು, ಅದಕ್ಕೋಸ್ಕರ ಗುರು ಬೇಕು. ನಾನು ನನ್ನ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಪುರೋಗತಿಯನ್ನು ತೋರಿಸ್ತಕ್ಕಂಥ ಗುರು ಬೇಕು ಅಂತ ಯಾರೂ ಬಯಸೋದಿಲ್ಲ.
ಅದು ಬಯಸೋದು ಎಲ್ಲೋ ನಾಟ್ 1%. ಅವರಿಗೆ ಗುರು ಹುಡ್ಕೊಂಬರ್ತಾನೆ. ಅವರ ಒಂದು ಮನಸ್ಥಿತಿ ಡೆವಲಪ್ ಆದಾಗ ಗುರು ಹುಡ್ಕೊಂಬರ್ತಾನೆ ಅವರು. ಸೊ ಮೊದಲು ಮಾತುಗಳನ್ನು ಕಡಿಮೆ ಮಾಡಬೇಕು. ಸೊ ಅಧ್ಯಯನನ ಸ್ಟಾರ್ಟ್ ಮಾಡಬೇಕು. ಏನಾದರೂ ಓದೋದಕ್ಕೆ ಶುರು ಮಾಡ್ಕೋಬೇಕು. ಮಾತುಗಳನ್ನು ಕಮ್ಮಿ ಮಾಡಬೇಕು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಈಗೋನೆಸ್ನ ಅಬ್ಸರ್ವ್ ಮಾಡಬೇಕು. ಕಮ್ಮಿ ಮಾಡೋಕ್ಕೆ ಬರಲ್ಲ ಅದು. ಯಾಕಂದರೆ ಯಾವುದನ್ನು ನಾವು ಅಬ್ಸರ್ವ್ ಮಾಡ್ತೀವೋ ಅದು ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಈಗ ನನಗೆ ಕೋಪ ಬರ್ತಾ ಇದೆ, ಅಬ್ಸರ್ವ್ ಮಾಡು ಕೋಪನ. ಯಾಕೆ ಬರ್ತಾ ಇದೆ? ಬಿಕಾಸ್ ಆಫ್ ಯುವರ್ ಈಗೋ. ಕೋಪ ಯಾಕೆ ಬರುತ್ತೆ? ನಿನ್ನ ಈಗೋ. ನಾನು ಇಷ್ಟು ದೊಡ್ಡವನು, ನಾಲೆಜ್ ಇದೆ, ಏನು ನಾನೇನು ಕಡಿಮೆನಾ? ನನಗೆ ಕಾರ್ ಇದೆ, ಬಂಗ್ಲೆ ಇದೆ. ಇವನೇನು ನನಗೆ ಹೇಳೋದು? ಅಡ್ಡಿ ಬಂತು ಅಂದಾಗ ಆಟೋಮೆಟಿಕ್ಕಾಗಿ ಆ ಈಗೋ ಬರುತ್ತೆ. ಈಗ ನಿಮ್ಮ ಮಿಸ್ಸಸ್ ಏನಾದರೂ ಒಂದು ಮಾತಂದರು, ನಿಮ್ಮ ತಂದೆ ಏನಾದರೂ ಒಂದು ಮಾತಂದರು, ಅಣ್ಣ ತಮ್ಮರು ಏನಾದರೂ ಒಂದು ಮಾತಂದರು, ಯಾರಾದರೂ ನಿಮ್ಮ ಸ್ನೇಹಿತರು ಒಂದು ಮಾತು, ಯಾಕೆ ನಮಗೆ ಅದು ಒಂದು ರೋಷ ಬರುತ್ತೆ? ನನ್ನ ಬಗ್ಗೆ ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಈಗೋ. ನಾನು ಎಂತ ಅವನು ಯಾವ ಮಾತಾಡೋದಕ್ಕೆ. ಸೊ ಇವೆಲ್ಲವೂ ಕೂಡ ಕರೆಕ್ಷನ್ಸ್ ಮಾಡ್ಕೋಬೇಕು ನಾನು. ಯಾಕಂದರೆ ನಾಳೆ ಗುರು ಏನಾದರೂ ಹೇಳ್ಬೋದು. ಭೀಮೇಶ್ ರೆಡ್ಡಿ ಸರ್ ಬರೆದಿರ್ತಕ್ಕಂಥ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬ್ಯೂಟಿಫುಲ್ ಬುಕ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬೋದು. ಸೊ ಹಾಗೆ ಈ ಒಂದು ಪುಸ್ತಕ ನಮಗೆ ಇಂಗ್ಲಿಷ್ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮ್ಯೂಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ ಎರಡು ಪುಸ್ತಕಗಳು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಮೆಝಾನ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಪುಸ್ತಕನ ನೀವು ಡೈರೆಕ್ಟ್ ಆಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಲಿಂಕ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಒಂದು ಸಾರಿ ಪತ್ರಿಜಿಯವರು ಜೊತೆಗಿದ್ದಾಗ ಒಂದು ಪ್ರೋಗ್ರಾಮ್ನಲ್ಲಿ ನಾನು, ಇದು ಯಾವಾಗ 2011ರಲ್ಲಿ ಹೇಳ್ತಾ ಇದ್ದೀನಿ ನಾನು, 1000 ಜನ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ನಲ್ಲಿ ಪತ್ರಿಜಿಯವರು ನನಗೆ ಮೈಕ್ ಕೊಟ್ಟರು. ಪಕ್ಕದಲ್ಲೇ ಕೂರ್ಸ್ಕೋತಾರೆ. ಸೊ ಯಾವಾಗ ಆ ಟೈಮಲ್ಲಿ ನಮಗೆ ವಿಪರೀತವಾದ ಇದು, ಯಾಕೆಂದರೆ ಪಕ್ಕದಲ್ಲಿ ಕೂತ್ಕೊಂಡಿದ್ದೇವಲ್ಲ ಪತ್ರಿಜಿಯವ್ರ ಬಗ್ಗೆ, ನಾನೇನು ಕಡಿಮೆ. ಸೊ ಮೈಕ್ ಕೊಟ್ಟಾಗ ಬಾಯಿ ಬಂದಾಗ ಮಾತಾಡೋಕ್ಕೆ ಏನು ಗಂಟಾಗುತ್ತೆ. ಆಗ ನಾನು ಪಬ್ಲಿಕಲ್ಲಿ ನಾನು ಎಲ್ಲವನ್ನು ಯುಗೋ ಬಿಟ್ಬಿಟ್ಟಿದ್ದೀನಿ, ನನಗಿವ ಯಾವ ಒಂದು ಅಹಂಕಾರ ಇಲ್ಲ ಅಂತ ಮಾತಾಡಿದೆ. ಅದು ಹೇಳದೇ ಈಗ ಪಕ್ಕದಲ್ಲೇ ಪತ್ರಿ ಸಾರು ಹಿಂಗೆ ನೋಡಿದ್ರು, ನನ್ನ ಸುಮ್ಮನಾದರು. ಅದಾದ ಕೆಲವು ದಿನಗಳಾದಮೇಲೆ ಒಂದಿನ ಪಿರಮಿಡ್ಗೆ ಹೋಗಿದ್ದೆ. ಆವತ್ತು ಯಾವುದೋ ಒಂದು ಹಬ್ಬ. ನಾನೇನು ಮಾಡಿದೆ, ಒಂದು ತಿಲಕ ಹಚ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ಪತ್ರಿ ಸಾರೆಲ್ಲ ಕೂತ್ಕೊಂಡಿದ್ರು, ತುಂಬ ಜನ ಇದ್ದರು. ಮಧ್ಯಾಹ್ನ ಊಟದ ಸಮಯ. ಅಲ್ಲಿ ಅನ್ನದಾನ ಇದೆ, ನಮ್ಮ ಮೇಲೆ ಅನ್ನದಾನದ ಮೇಲೆ ಕೂತ್ಕೊಂಡಿದ್ರು. ನಾವು ಊಟಕ್ಕಂತ ಹೋದೆ. ನಾನು ಹೋದಾಗ ಪತ್ರಿ ಸಾರು ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟೆ. ಇನ್ನು ನೋಡಿಬಿಟ್ಟು ಏನು ಅಂತ ಕೇಳಿದ್ರು. ಇವತ್ತು ಹಬ್ಬ ಸಾರ್, ಅದಕ್ಕೆ ಪೂಜೆ ಮಾಡಿದ್ರು ನಮ್ಮ ಮನೇಲಿ. ನಕ್ಬಿಟ್ರು. ನಕ್ಕ ತಕ್ಷಣ ಅಲ್ಲಿ ಕೆಲವರು ಇರ್ತಾರಲ್ಲ ಮಾಸ್ಟ್ರುಗಳು, ಅವರು ಕೂಡ ನಗಕ್ಕೆ ಶುರು ಮಾಡಿಬಿಟ್ರಲ್ಲರು. ನನಗೊಂಥರ ಶೇಮ್ ಆದಂಗೆ ಆಗ್ಬಿಡ್ತು. ಮುಜುಗರ ಅಲ್ಲ, ಶೇಮ್ ಆಯಿತು. ಮುಜುಗರ ಅಲ್ಲ, ಶೇಮ್ ಆಯಿತು. ನನಗೆ ಪತ್ರಿಜಿಯವ್ರ ಮೇಲೆ ಕೋಪನೂ ಬಂತು, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ನಾನೇನು ಮಾಡಿದೆ, ತಟ್ಟೆಯಲ್ಲಿ ಎಲ್ಲ ಇಟ್ಕೊಂಡು ಒಂದು ಕಡೆ ಮೂಲೆ ಹೋಗಿ ಊಟ ಮಾಡ್ತಾ ಕೂತ್ಕೊಂಡೆ. ಎಲ್ಲರೂ ಊಟ ಮಾಡ್ಕೊಂಡು ಹೋದರು. ಆಮೇಲೆ ಪತ್ರಿಜಿಯವರು, ನಾನು ಊಟ ಮಾಡ್ತಾ ಇದ್ದೆ, ಹಿಂದಿನಿಂದ ಬಂದು ನನ್ನ ಭುಜದ ಮೇಲೆ ಕೈ ಹಾಕಿದ್ರು. ನೋಡಿದೆ, ಅವರು ತೆಲುಗಲ್ಲಿ ಮಾತಾಡೋದು ನನ್ನ ಹತ್ರ. ಕೋಪ ಬಂತ ಅಂತಂದರು. ನಾನು ಸುಮ್ಮನೆ ತಿಂತಾ ಇದ್ದೆ. ಅದಕ್ಕೆ ನಿಜವಾಗ್ಲೂ ಕೋಪ ಬಂತು ಅಂತ ಹೆಂಗೆ ಹೇಳ್ತೀಯ? ತಿಂತಾ ಇದ್ದೆ. ಈ ಕೋಪ ಯಾಕೆ ಬಂತು ಅಂತ ಕೇಳಿದ್ರು. ನಾನು ಏನು ಮಾತಾಡೋಕೆ ಹೋಗಲಿಲ್ಲ, ತಿಂತಾ ಇದ್ದೆ. ಕೋಪಕ್ಕೆ ಕಾರಣ ಅಹಂಕಾರ, ಅಹಂಕಾರಕ್ಕೆ ಕಾರಣ ಇಗೋನೆಸ್. ಮತ್ತೆ ಮೊನ್ನೆ ಆವತ್ತು ಒಂದು ವಾರದ ಕೆಳಗೆ ನನ್ನ ಅಹಂಕಾರನೇ ಬಿಟ್ಬಿಟ್ಟಿದ್ದೀನಿ, ಇಗೋ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಮತ್ತೆ ಇವತ್ತು ಯಾಕೆ ಕೋಪ ಬಂತು ಅಂದರು. ಅಂದ್ಬಿಟ್ಟು ಹಿಂಗಂದು ಹೊರಡು. ನೋಡಿ, ಅಂದರೆ ನಾವು ಹೇಳೋದು ಸುಲಭ, ನನ್ನಲ್ಲಿ ಕೋಪ ಇಲ್ಲ, ಅಹಂಕಾರ ಇಲ್ಲ ಅಂತ ಹೇಳೋದು ಸುಲಭ. ಬಟ್ ಅದನ್ನು ಉಳಿಸ್ಕೋಬೇಕಲ್ಲ ಮಾತು. ತಮಾಷೆನ? ಅರ್ಥ ಆಯ್ತಾ? ಸೊ ಇವು ಬಿಡಬೇಕು ಅಂದರೆ ಭಾಳ ಕಷ್ಟ, ಭಾರಿ ಕಷ್ಟ. ಒಂದೊಂದು ಸಾರಿ ಇಮಿಡಿಯೇಟಾಗಿ ಕೋಪ ಬಂದ್ಬಿಡುತ್ತೆ, ಮಾತಾಡ್ಬಿಡ್ತೀವಿ. ಆಮೇಲೆ ಮತ್ತೆ ಜ್ಞಾಪಕ ಬರುತ್ತೆ, ಅಯ್ಯೋ ಎಂಥ ಕೆಲಸ ಆಯಿತು, ನಾನು ಕೋಪ ಬಂದ್ಬಿಟ್ಟೆ. ಅಂದರೆ ಆ ರಿಯಲೈಸೇಷನ್ ಮಾಡ್ಕೊಳ್ಳೋದೇ ಒಂದು ಇದು ಆಗುತ್ತೆ. ಇದು ಯಾಕೆಂದರೆ ನಮಗೆ
ನಾವು ಅದರಿಂದ ಹೊರಗೆ ಬರಬೇಕು ಅಂತ ಅಂದ್ಕೊಂಡಾಗ ಇಮಿಡಿಯೇಟ್ ಬರೋಕ್ಕಾಗಲ್ಲ. ಈ ಥರ ಇನ್ಸಿಡೆಂಟ್ ನಡೀತವೆ. ಒಂದು ಸಲ ಮಾತಾಡ್ತೀವಿ, ಒಂದು ಸಲ ಕೋಪಗೊಳ್ತೀವಿ, ಒಂದು ಸಲ ಅಹಂಕಾರ ತೋರಿಸ್ತೀವಿ, ಬಟ್ ಇಮ್ಮಿಡಿಯೇಟಾಗಿ ರೆಗ್ಯುಲೇಷನ್ ಆಗುತ್ತೆ. ಅಯ್ಯೋ ಎಂಥ ಕೆಲಸ ಮಾಡಿ ಇದು ಆಗಬೇಕಿದು. ಆಗ್ತಾ 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 ಈಗ ಒಂದು ದಿನಕ್ಕೆ ಒಂದು 10 ಸಲ ಕೋಪಗೊಳ್ಳೋನು ಅದನ್ನು ಮಾಡ್ತಾ 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 8 ಸಲಕ್ಕೆ ಬರ್ತಾನೆ, 6 ಸಲಕ್ಕೆ ಬರ್ತಾನೆ, 4 ಸಲಕ್ಕೆ ಬರ್ತಾನೆ, 2 ಸಲಕ್ಕೆ ಬರ್ತಾನೆ, 1 ಸಲಕ್ಕೆ ಬರ್ತಾನೆ. ಕೆಲವೊಂದು ಸಾರಿ ಆಗಾಗ ನಮಗೆ ಗೊತ್ತಿಲ್ಲಾರ್ದಂಗೆ ಬರ್ತಾನೆ ಇರ್ತದೆ, ಅದೇನು ಇದಂತಲ್ಲ. ಬಟ್ ನಮ್ಮ ಮನಸ್ಸು ಒಂದು ನಿಯಂತ್ರಣಕ್ಕೆ ಬಂದುಬಿಟ್ಟಿರ್ತದೆ. ಸೊ ಆ ಯುಗೋ ಅವೆಲ್ಲ ಕಮ್ಮಿ ಆಗಿರ್ತವೆ. ಸೊ ಇದು ಪ್ರಿಪ್ರೇಷನ್ ಆಗೋದು. ಇವತ್ತು ಅಂದ ತಕ್ಷಣ ಇವತ್ತೇ ಆಗಲ್ಲ ಅದು. ಹೌದು, ಇದು ನಿಧಾನವಾಗಿ ಆಗುತ್ತೆ. ಆಮೇಲೆ ಆಧ್ಯಾತ್ಮಿಕ ಸಿದ್ಧತೆಗೆ ಗುರುವನ್ನು ನಾನು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದೊಂದು ಮುಖ್ಯವಾದ್ದು ಅಂತಂದೇನು ಹೇಳಿದ್ವಿ. ಇದೇ ರೀತಿಯಾಗಿ ನಾವು ಒಂದು ಸಮದೃಷ್ಟಿಯನ್ನು ನೋಡ್ತಕ್ಕಂಥದ್ದು ಕೂಡ ಮುಖ್ಯ. ಒಂದು ಪ್ರಪಂಚವನ್ನು ಸಮದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು. ಸಮದೃಷ್ಟಿ ಅಂದರೆ ಏನು? ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥದ್ದು. ಈಗ ನೋಡಿ, ನಮ್ಮ ಮನೇಲಿ ಮಕ್ಕಳಿರ್ತವೆ. ಓಕೆ, ಮಕ್ಕಳನ್ನು ನಾವು ಚಿಕ್ಕವರಂತ ಭಾವಿಸ್ತೇವೆ. ಹೌದು, ನಮ್ಮ ಮಿಸಸ್ ಇರ್ತಾಳೆ, ಅವಳು ನನಗೇನು ಹೇಳೋದಂತ ಭಾವಿಸ್ತೀವಿ. ನಮ್ಮ ತಂದೆ ತಾಯಿಗಳಿರ್ತಾರೆ, ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಭಾವಿಸ್ತೀವಿ. ಆಮೇಲೆ ನನಗೆ ಯಾರೋ ಒಬ್ಬನು ನಮ್ಮ ಫ್ರೆಂಡ್ ಏನೋ ಇರ್ತಾನೆ, ಅವನ್ನ ನಾವು ಟೀಸ್ ಮಾಡೋಷ್ಟು ಮಾಡ್ತೀವಿ. ಅವನು ನಮ್ಮ ಹತ್ರ ಒಂದು ಮಾತು ಅವನ ಮಾತು. ಅಂದರೆ ನಮ್ಮಲ್ಲಿ ಒಂದು ಸಮದೃಷ್ಟಿ ಇಲ್ಲ. ಇದು ಹಿಂಗೆ ಈ ಪ್ರಪಂಚ ಇರೋದೇ ಹೀಗೆ. ಒಬ್ಬನು ಹಿಂಗೆ ಮಾತಾಡ್ತಾನೆ, ಒಬ್ಬನ ಹಂಗಿರ್ತಾನೆ, ಒಬ್ಬನು ಹೆಚ್ಚಿರ್ತಾನೆ, ಒಬ್ಬನು ಕಡಿಮೆ ಇರ್ತಾನೆ. ಯಾವನು ಹೆಂಗಾದರೂ ಇರಲಪ್ಪ, ನನಗೆ ಅದರ ಗೊಡವೆ ಇಲ್ಲ. ಅವ ಸಮದೃಷ್ಟಿ ಬಂದ್ಬಿಡುತ್ತೆ. ಸೊ ಈ ಥರ ನಾವು ಒಂದೊಂದು ನಮ್ಮಲ್ಲಿರುವ ದೋಷಗಳನ್ನು ಇಟ್ಟುಕೊಂಡು ನೋಡ್ತಾ ನೋಡ್ತಾ ನೋಡ್ತಾ, ಯಾಕೆಂದರೆ ನಮ್ಮಲ್ಲಿ ಎಷ್ಟೆಷ್ಟು ದೋಷಗಳು ಕಮ್ಮಿ ಆಗ್ತಾ ಹೋಗ್ತವೆ ಗುರು ನೋಡ್ತಾ ಇರ್ತಾನೆ. ಯಾಕೆಂದರೆ ಗುರು ಅನ್ನೋನು ಇನ್ನೊಬ್ಬ ವ್ಯಕ್ತಿ ಅಲ್ಲ, ನೋಡ್ತಾ ಇರ್ತದೆ. ಎನರ್ಜಿ ಈ ಪ್ರಕೃತಿ ನೋಡ್ತಾ ಇರ್ತದೆ. ಇವನಿಗೆ ಇವಾಗ ಅವಸರ ಇದೆ, ಇವನು ತಯಾರಾಗಿದ್ದಾನೆ, ಇವನು ತಯಾರಾಗಿದ್ದಾನೆ, ಇವನು ಬೇಕು ಅಂತ ಆತುರ ಪಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಅವಾಗ ಕಳಿಸುತ್ತೆ. ಗುರು ನಿನ್ನ ಹೆಂಡತಿ ರೂಪದಲ್ಲಿ ಬರ್ಬೋದು, ನಿಮ್ಮ ಮಕ್ಕಳ ರೂಪದಲ್ಲಿ ಬರ್ಬೋದು, ಒಂದು ಪುಸ್ತಕ ರೂಪದಲ್ಲಿ ಬರ್ಬೋದು, ಯಾವುದೇ ರೂಪದಲ್ಲಿ ಬರ್ಬೋದು. ಬಿಕಾಸ್ ನೀನು ಅಲರ್ಟ್ ಆಗಿರ್ಬೇಕು, ರೆಡಿ ಆಗಿರ್ಬೇಕು ನೀನು. ಇವಾಗ ನಾವೇನು ಮಾಡ್ತೀವಿ, ಹೆಂಡತಿ ರೂಪದಲ್ಲಿ ಗುರು ಅದೇಂಗೆ ಬರೋಕ್ಕೆ ಸಾಧ್ಯ? ಇಲ್ಲೇ ಇದ್ದಾಳಲ್ಲ ನನ್ನ ಪಕ್ಕದಲ್ಲಿ ಅಂತ. ನನಗಿನ ಅವಳಿಗೇನು ಗೊತ್ತು ಅಂತ. ಸೊ ಹೆಂಡತಿ ರೂಪದಲ್ಲೇ ಗುರು ಬರ್ತಾನೆ, ಮಕ್ಕಳ ದಲ್ಲೇ ಬರ್ತಾನೆ. ನಾವು ಓಪನ್ ಮೈಂಡೆಡ್ ಆಗಿರ್ಬೇಕು ಅಂತ ಹೇಳಿ. ಓಪನ್ ಮೈಂಡೆಡ್ ಆಗಿರ್ಬೇಕು, ತಿಳ್ಕೊಳಕ್ಕೆ ರೆಡಿ ಇರಬೇಕು. ನಾಲೆಡ್ಜ್ ಯಾವ ಸೋರ್ಸಿಂದ ಸಿಕ್ಕರೂ ತೊಗೊಳಕ್ಕೆ ರೆಡಿ ಇರಬೇಕು. ಅಂದರೆ ಇಲ್ಲಿ ಒಂದು ನಾವು ಮಾತು ಕಡಿಮೆ ಆಗಬೇಕು ಅಂತ ಹೇಳಿದ್ರಿ, ಆವಾಗ ಅದ್ರ ಜೊತೆಗೆ ಈಗೋ ಅನ್ನೋದನ್ನ ನಾವು ಬಿಡಬೇಕು ಅಂತ ಹೇಳಿ. ಅಂದ್ರೆ ಬಿಡಬೇಕು ಅಲ್ಲ, ಅಬ್ಸರ್ವ್ ಮಾಡಬೇಕು. ಯಾವುದನ್ನು ಬಿಡೋಕ್ಕಾಗಲ್ಲ, ಜಸ್ಟ್ ಅಬ್ಸರ್ವ್ ಯುವರ್ ವಿಗೋ. ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಓಪನ್ ಮೈಂಡೆಡ್ ಆಗಿರ್ಬೇಕು ಅನ್ನೋದು ಒಂದು ಗೊತ್ತಾಯ್ತು. ಒಂದು ಸಮದೃಷ್ಟಿ ಇದನ್ನೆಲ್ಲ ಆಟೋಮೆಟಿಕ್ ಆಗಿ ಇದು ನಮ್ಮ ಲೈಫಲ್ಲೇ ಅಳವಡಿಸ್ಕೊಳ್ತಾ ಹೋದಾಗ ನನ್ನ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ಅನ್ಬೋದಾ? ಅದು ಸಿದ್ಧತೆ ಗೊತ್ತಾಗುತ್ತೆ ಪ್ರಕೃತಿಗೆ, ಅದಕ್ಕೆ ಅರ್ಥ ಆಗುತ್ತೆ. ಯಾಕೆಂದರೆ ನೀನೇನು ನೇಚರ್ ಬೀಯಿಂಗ್. ಯು ಆರ್ ಎ ನೇಚರ್ ಬೀಯಿಂಗ್. ಸೊ ದ್ಯಾಟ್ ಆಲ್ವೇಸ್ ನೇಚರ್ಗೂ ಇನ್ನೂ ಕನೆಕ್ಟ್ ಇರುತ್ತೆ. ಇವಾಗ ಏನಾಗಿದೆ, ನಾವು ಎಷ್ಟೆಷ್ಟು ಪ್ರಪಂಚಕ್ಕೆ ಒಗ್ಗಿಕೊಳ್ತೀವಿ, ಎಷ್ಟೆಷ್ಟು ನಮ್ಮನ್ನು ಪ್ರಪಂಚಕ್ಕೆ ತೆರೆದುಕೊಳ್ತೀವಿ, ಆಗೇನಾಗುತ್ತೆ, ನಿನ್ನ ಮೈಂಡ್ ಕೆಲಸ ಮಾಡ್ತಾ ಇರ್ತದೆ. ಓಕೆ, ನೀನು ಅದನ್ನು ಎಷ್ಟೆಷ್ಟು ಕಡಿಮೆ ಮಾಡ್ತಾ ಬರ್ತೀವಿ, ನಿನ್ನ ಮೈಂಡ್ ಕ್ಲೋಸ್ ಆಗುತ್ತೆ, ನಿನ್ನ ಹಾರ್ಟ್ ಓಪನ್ ಆಗುತ್ತೆ. ಹಾರ್ಟ್ ಇನ್ ದ ಸೆನ್ಸ್ ನಾಟ್ ಎ ಬಯೋಲಾಜಿಕಲ್ ಹಾರ್ಟ್. ಹಾರ್ಟ್ ಅಂದರೆ ಇಲ್ಲಿ ಸೆಂಟ್ರಲ್ಲಿ ಇರುತ್ತೆ, ಹೃದ್ ಅಂತ ಕರಿತೀವಿ. ಅದು ಓಪನ್ ಆಗುತ್ತೆ, ಅದೊಂಥರ ಪುಷ್ಪ, ಅದೊಂದು ಓಪನ್ ಆಗುತ್ತೆ. ಅದು ರಿಸೀವರ್, ಅದು ಯೂನಿವರ್ಸಿಂದ ರಿಸೀವ್ ಮಾಡ್ತಕ್ಕಂಥ ರಿಸೀವರ್ ಅದು. ಇದು ಓಪನ್ ಆಗುತ್ತೆ. ಇದು ಓಪನ್ ಆಗೋದಕ್ಕೆ ಇವೆಲ್ಲ ಪ್ರಯತ್ನ. ನಮ್ಮ ಮೈಂಡ್ ಓಪನ್ ಆಗಿಬಿಟ್ಟಿದೆ ಇವಾಗ ಕಂಪ್ಲೀಟ್ ಆಗಿ. ಈ ಮೈಂಡ್ನ ಕ್ಲೋಸ್ ಮಾಡಬೇಕು, ಹಾರ್ಟ್ನ ಓಪನ್ ಮಾಡಬೇಕು ಅಂದರೆ ಈ ಪ್ರಯತ್ನ. ನನ್ನನ್ನು ನಾನು ತಯಾರು ಮಾಡ್ಕೋಬೇಕು. ನನ್ನನ್ನು ಯಾರು ತಯಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಹರೀಶ್ ಅಂತ ತಿಳ್ಕೊ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇರುತ್ತೆ?
ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನ ಬಗ್ಗೆ ಅವನಿಗೆ ಇಂಟ್ರೆಸ್ಟ್ ಇರುತ್ತೆ. ಒಬ್ಬ ಗುರುವಿಗೆ ಮಾತ್ರ ನನ್ನ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಒಬ್ಬ ಗುರುವಿಗೆ ಮಾತ್ರ ನನ್ನ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ಗುರು ದೊರಕೋದು ಇಟ್ ಈಸ್ ನಾಟ್ ಸೋ ಈಸಿ. ಟಫೆಸ್ಟ್ ಜಾಬ್. ಟಫೆಸ್ಟ್ ಅಲ್ಲ, ನಾನು ಪ್ರಿಪೇರ್ ಆಗಬೇಕು. ಎಕ್ಸಾಕ್ಟ್ಲಿ. ನಾನು ಪ್ರಿಪೇರ್ ಆದಾಗ ಗುರು ಬರ್ತಾನೆ. ನಾನು ಎಲ್ಲೂ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಯಾವುದೂ ಮಾಡೋದು ಬೇಕಾಗಿಲ್ಲ. ಗುರು ಆಗಿರ್ತಾನೆ. ಅಷ್ಟು ಕರುಣಾಮಯಿ ಅವನು. ಅವನು ಯಾವತ್ತೂ ಕರುಣಾಮಯಿ. ಅವನು ರೆಡಿಯಾಗಿ ಕಾಯ್ತಿರ್ತಾನೆ. ಯಾಕೆಂದರೆ ನನ್ನಲ್ಲಿ ಒಂದು ಪರಿಪಕ್ವತೆ ಹೀಗಾಗಿ ಯಾಕೆ ಕಾಯ್ತಾ ಇರ್ತಾನೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ನಿನ್ನ ಮಗಳು ಎಷ್ಟು ವರ್ಷ? ಅವಳಿಗೆ 4.5 ವರ್ಷ. 4.5 ವರ್ಷ. 4.5 ವರ್ಷದ ಮಗಳಿಗೆ PhD ಪುಸ್ತಕ ತಂದು ಕೊಟ್ಟರೆ ಓದ್ತಾಳ? ಖಂಡಿತ ಆಗಲ್ಲ. ಹೋಗಲ್ಲ. ಯಾವ ಓದ್ತಾಳೆ PhD? ಅವಳಿಗೊಂದು 22-23 ವರ್ಷ ಬಂದ ಮೇಲೆ PhD ಓದ್ತಾಳೆ. ಅಂದರೆ 22-23 ವರ್ಷ ಅನ್ನೋದು ಟೈಮ್ ಅಲ್ಲ. ನಾವು ಬರೀ ಇದನ್ನು ಟೈಮ್ ಆಗಿ ನೋಡ್ತಾ ಇದೀವಿ ನಾವು. ನಾಲೆಡ್ಜ್ ಇಸ್ ಪ್ರೋಗ್ರೆಸ್ ಆಫ್ ಯುವರ್ ನಾಲೆಡ್ಜ್. ನಿನ್ನ ಒಂದು ನಾಲೆಡ್ಜು, ನಿನ್ನ ಒಂದು ಪ್ರೋಗ್ರೆಸ್ಸು ಆ ಒಂದು ಸಮಯದಲ್ಲಿ ಬೆಳೆಯುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ಅದು ನಿನ್ನ ನಾಲೆಡ್ಜು ಆ ಒಂದು ಪ್ರೋಗ್ರೆಸಿವ್ ಆಗಿ ಬೆಳೆಯುತ್ತಾದ ಕಾರಣ ಆ ಟೈಮಲ್ಲಿ ಕೊಟ್ಟಾಗ ನೀನು ಅದನ್ನು ಅಬ್ಸರ್ವ್ ಮಾಡ್ತೀಯ. ರಿಸೀವರ್ ಕೆಪಾಸಿಟಿ ಬರುತ್ತೆ. ಸೇಮ್ ಇವಾಗ ನನ್ನಲ್ಲಿ ನನ್ನ ಮೈಂಡ್ ಓಪನ್ ಆಗಿರೋದ್ರಿಂದ ನಾನು ಇವತ್ತು 4 ವರ್ಷದ ಮಗು ಇದ್ದಂಗೆನೆ ಗುರುವಿಗೆ. ಗುರು ಏನು ಮಾಡ್ತಾನೆ? ಇವನಿಗೆ ಸ್ವಲ್ಪ ಅದು ಕಾಲಾವಕಾಶ ಬರಬೇಕು. ಆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ನಿನ್ನೊಳಗಿರ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಆ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಕಾಯ್ತಾನೆ. ನಾವೇನು ಮಾಡ್ತೀವಿ? ಒಂದು ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಳ್ತೀವಿ, ಮತ್ತು ಅಲ್ಲೇ ಉಳ್ಕೋತೀವಿ. ಇವಾಗ 4 ಇವತ್ತು ನಿನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಅಂದ್ಕೋ, ನಾವೊಂದು 4th ಸ್ಟ್ಯಾಂಡರ್ಡಿಗೆ ಬರ್ತೀವಿ, ಅಲ್ಲೇ ಉಳ್ಕೊಂಡು ಹೋಗ್ಬಿಡ್ತೀವಿ. 4th ಸ್ಟ್ಯಾಂಡರ್ಡಲ್ಲಿ ಲೈಫ್ ಲಾಂಗ್ ಚೇಂಜ್ ಆಗಲ್ಲ. ಇನ್ನು 4th ಸ್ಟ್ಯಾಂಡರ್ಡೇ. ಇವತ್ತು ನಾನು ಯಾವುದೋ ಒಂದು ಸಂಸ್ಥೆಗೆ ಹೋಗ್ತೀನಿ ಅಂತ ಅಂದ್ಕೋ, ನನ್ನ ಮೆಂಟಾಲಿಟಿ 4th ಸ್ಟ್ಯಾಂಡರ್ಡ್ ಇಟ್ಕೊಂಡು ನಾನು ಆ ಸಂಸ್ಥೆಗೆ ಹೋದರೆ ನನಗೆ ಅದು ಸಂಸ್ಥೆ ಸೆಟ್ ಆಯಿತು, ಅಲ್ಲಿರ್ತಕ್ಕಂಥ ಟೀಚರ್ ಸೆಟ್ ಆದರು, ಅಲ್ಲಿರ್ತಕ್ಕಂಥ ಮಾಸ್ಟರ್ಗಳು ಸೆಟ್ ಆದರು, ಅಲ್ಲಿರ್ತಕ್ಕಂಥ ಸ್ಪಿರಿಚುವಲ್ ಲೀಡರ್ ಸೆಟ್ ಆದರು ಅಂತಂದರೆ ನಾನು ಲೈಫ್ ಲಾಂಗು 4ನೇ ಕ್ಲಾಸಲ್ಲಿ ಫಿಕ್ಸ್, ಫುಲ್ ಸೆಟ್. ನನಗೇನಾಗುತ್ತೆ, 4ನೇ ಕ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ನನಗೆ ಟೀಚಿಂಗ್ಸ್ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ ನನಗೆ. ಈಗ ನಿನ್ನ ಮಗಳು ನೀನೇ ಅಂದ್ಕೋ, 4ನೇ ಕ್ಲಾಸಲ್ಲೇ ಉಳ್ಕೊಂಡೋಗ್ಬಿಟ್ರೆ ಹೆಂಗಿರುತ್ತೆ? ನೀನು ಏನು ಹೇಳ್ತೀಯ ಎಲ್ಲರಿಗೂ? ಏನು ಟೀಚರ್ಸು, ಏನು ನಮ್ಮ ಕ್ಲಾಸ್ ರೂಮು, ಏನು ಬುಕ್ಸು, ಭಾಳ ಚೆನ್ನಾಗಿದೆ, ಅದಕ್ಕೆ ನಾನು ಮುಂದೆ ಹೋಗ್ಬೇಕು ಬೇಡಪ್ಪ, ನಾನು ಇಲ್ಲೇ ಇದ್ದು ಬಿಡ್ತೇನೆ ನಾನು. ಬಟ್ ನಿನಗೆ 25 ವರ್ಷ ಆಗಿರುತ್ತೆ, 30 ವರ್ಷ ಆಗಿರುತ್ತೆ, 40 ವರ್ಷ ಆಗಿರುತ್ತೆ, 50 ವರ್ಷ ಆಗಿರುತ್ತೆ. ಬಟ್ ನೀನು ಯಾವ ಸ್ಟ್ಯಾಂಡರ್ಡಲ್ಲಿ ಇರ್ತೀಯ? ನೀನು 4th ಸ್ಟ್ಯಾಂಡರ್ಡ್ ಮೆಂಟಾಲಿಟಿ, 4th ಸ್ಟ್ಯಾಂಡರ್ಡ್ನಲ್ಲೇ ಇರ್ತೀಯ ನಾನು. ನೀನು 4th ಸ್ಟ್ಯಾಂಡರ್ಡ್ ಬಿಟ್ಟು ಚೇಂಜ್ ಆಗಲ್ಲ ನೀನು. ಯಾಕೆಂದರೆ ಆ ಗುರು, ಅಲ್ಲಿರ್ತಕ್ಕಂಥ ಗುರುವಿನ ಅಷ್ಟು ಹಚ್ಕೊಂಡ್ಬಿಟ್ಟಿರ್ತೀವಿ. ನನ್ನ ಗುರು, ನನ್ನ ಸಂಸ್ಥೆ, ಆ ಗುರು ಎಲ್ಲ ಹೇಳ್ತಾನೆ, ಇದು ನೀನು ಹಿಂಗೆ ಟೀಚ್ ಮಾಡಬೇಕು, ಹಿಂಗೆ ಟೀಚ್ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ನಿನ್ನ ಜೀವನದ ಗುರಿ ಇದು, ನಿನ್ನ ಪರ್ಪಸ್ ಇದು ಅಂತ ಹೇಳಿದ ತಕ್ಷಣ ಇದೇ ನಂದು. ನೀನು 4th ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಓಪನ್ ಹ್ಯಾಂಡ್. ಆ ರೂಮ್ ಬಿಡಬೇಕು, ಆ ಬುಕ್ಸ್ ಬಿಡಬೇಕು, ಆ ಸ್ಟೂಡೆಂಟ್ಸ್ನ ಬಿಡಬೇಕು, ಆ ಗುರುವಿನ ಬಿಡಬೇಕು, ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ನ ಬಿಡಬೇಕು. ದೆನ್ ನೀನೇನು ಮಾಡ್ತೀಯ? 5th ಸ್ಟ್ಯಾಂಡರ್ಡಿಗೆ ಬರ್ತೀಯ, ಅಲ್ಲಿ ಸ್ವಲ್ಪ ಕಲಿತೀಯ. 1 ವರ್ಷ ಆದಮೇಲೆ ಮತ್ತೇನು ಮಾಡಬೇಕು? ಅದು ಬಿಡಬೇಕು, ಅದನ್ನು ಅಪ್ಗ್ರೇಡ್ ಆಗಬೇಕು, ಹೋಗು 6th ಸ್ಟ್ಯಾಂಡರ್ಡ್ಗೆ ಹೋಗ್ತೀಯ, ಅದು ಬಿಡಬೇಕು ಅಂತಂದರೆ ಕೃತಜ್ಞತೆ ಇಲ್ಲ ಅಂತಲ್ಲ. ನಾಳೆ ನೀನು PhD ಮಾಡಿದಾಗಲೂ 4th ಸ್ಟ್ಯಾಂಡರ್ಡ್ ಟೀಚರ್ ನಿನ್ನ ಜೊತೆ ನಿನ್ನ ಹತ್ರ ಬಂದಾಗ ಅವರಿಗೆ ಕೃತಜ್ಞತೆ, ಅವರಿಗೆ ತಲೆಬಾಯಿ ನಮಸ್ಕರಿಸ್ಬೇಕು. ಓಕೆ, ಬಿಡೋದು ಅಂತಂದರೆ ಅವ್ರ ಮುಂದೆ ಹೋಗಿ ಕುತ್ಕೊಂಡು ಕಾಲಲ್ಲಾಡಿಸುವಂತಲ್ಲ. ಅವರಲ್ಲಿ ನಮ್ಮ ಕೃತಜ್ಞತೆ ಭಾವನೆ ಯಾವತ್ತೂ ಇರುತ್ತೆ. ಯಾಕಂದರೆ 4th ಸ್ಟ್ಯಾಂಡರ್ಡ್ ಇಲ್ಲದೆ PhD ಇಲ್ಲ. ಹೌದು, 4th ಸ್ಟ್ಯಾಂಡರ್ಡ್ ಇಸ್ ಎ ಫೌಂಡೇಶನ್, PhD ಈಸ್ ಎ ಫ್ರೂಟ್. ಕರೆಕ್ಟ್. ಸೊ ಆದ ಕಾರಣ ನನಗೆ 4th ಸ್ಟ್ಯಾಂಡರ್ಡ್ ಟೀಚರು ಕೂಡ ಅವ್ರನ್ನ ಕಲಿಸಿದ್ದಾರೆ. ಆ ಕೃತಜ್ಞತೆ ಇರಬೇಕು. ಕೃತಜ್ಞತೆ ಇರಬೇಕು ಅಂತ ಅಲ್ಲೇ ಕೂತ್ಕೊಳ್ಳೋದಲ್ಲ, ಯು ಹ್ಯಾವ್ ಟು ಲಿವ್. ಹೌದು. ಸೊ ಆ ಥರ ನೀನು ಎಲ್ಲೆಲ್ಲಿ ಏನೇನು ಕಲಿಬೇಕು ಅನ್ನೋ ಒಂದು ಇದು ನಿನಗೆ ಒಂದು ಇದ್ದರೆ ನೀನು ಅದನ್ನು ಬೆಳೀತಾ ಹೋಗ್ತೀಯ. ಇಲ್ಲ ಅಂದರೆ ಒಂದೇ ಕಡೆ ಕೂತ್ಕೊಂಡ್ಬಿಡ್ತೀಯ, ಏನು ಚೆನ್ನಾಗಿದೆಪ್ಪ ಇಲ್ಲೇ ಇದೆ ಅಂತ. ಬಟ್ ಇವಾಗ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಆ್ಯಕ್ಚುಲಿ ಸ್ಟೆಪ್ಸ್ಗಳನ್ನು ಕೂಡ ಹೇಳಿದ್ರಿ ನೀವು. ಅದ್ರ ಜೊತೆಗೆ ನಾವು 4th ಸ್ಟ್ಯಾಂಡರ್ಡಲ್ಲಿ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗ ಇದನ್ನು ಯಾರೂ ಹೇಳೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದೇ ಸಂಸ್ಥೆಯಲ್ಲಿ ಹೋದಾಗ ನೀವು ಹೇಳ್ತಾ ಇದ್ರಿ, ಅಲ್ಲಿ ಏನು ಸ್ಟಿಕ್ ಆನ್ ಆಗ್ತೀವಿ, ಆಮೇಲೆ ಅಲ್ಲಿ ಏನು ಸಿಗುತ್ತೆ, ಆ ಒಂದು ಲೆವೆಲಲ್ಲಿ ನಮಗೆ ನಾಲೆಜ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು.
ಇದೆಲ್ಲ ಏನಕ್ಕೆ ನಮಗೆ ಗೊತ್ತಾಗೋದಿಲ್ಲ actually? ಯಾಕೆ ಗೊತ್ತಾಗಲ್ಲ ಅಂತಂದರೆ ಯು ಆರ್ ಆಲ್ವೇಸ್ ಮಿಂಗ್ಲಿಂಗ್ ವಿತ್ ಕಂಫರ್ಟ್ ಝೋನ್. ನೀನು ಯಾವತ್ತೂ ಕೂಡ ಕಂಫರ್ಟ್ ಝೋನ್ನೇ ಚೂಸ್ ಮಾಡ್ತೀಯ. ಸೊ ಇವಾಗ ನೀನು 4th ಸ್ಟ್ಯಾಂಡರ್ಡಲ್ಲಿ ಸ್ಟಿಕನ್ ಆಗೋದು ಕಾರಣ ಏನು? ಕಂಫರ್ಟ್. ಒಳ್ಳೆ ಫುಡ್ ಕೊಡ್ತಾರೆ, ನಿನ್ನನ್ನು ಒಳ್ಳೆ ಹೊಗಳ್ತಾರೆ, ಮೈಕ್ ಕೊಡ್ತಾರೆ, ಆ 4th ಸ್ಟ್ಯಾಂಡರ್ಡ್ ಪಾಠಗಳನ್ನ ಎಳಿಸ್ತಾ ಹೋಗ್ತಾರೆ, ನಿನ್ನ ಶಬಾಷ್ ಅಂತಾರೆ, ನಿನ್ನಂಥ ಒಬ್ಬ ಇದು ಇಲ್ಲ ಮಾಸ್ಟರ್ ಇಲ್ಲ ಅಂತಾರೆ. ದೀಸ್ ಆರ್ ಆಲ್ ಕಂಫರ್ಟ್ ಝೋನ್ಸ್ನ. ಇವೆಲ್ಲ ಕಂಫರ್ಟ್ ಝೋನ್ಗಳಿಂದ. ಸೊ ಯಾವಾಗ ಒಬ್ಬನು ಕಲಿಬೇಕು ಅಂತ ಮನಸ್ಸಿಗೆ ಬಂದಾಗ, ಬೆಳಿಬೇಕು ಅಂತ ಮನಸ್ಸಿಗೆ ಬಂದಾಗ ಫಸ್ಟ್ ನಾವು ಬಿಡಬೇಕಾಗಿರೋದೇನು? ಆ ಒಂದು ಸಂಗರ ಕಂಫರ್ಟ್ ಝೋನ್ ಬಿಡಬೇಕು. ಕಂಫರ್ಟ್ ಝೋನಲ್ಲಿ ಎಲ್ಲೆವರೆಗೆ ಇರ್ತೀಯೋ ಅಲ್ಲಿವರೆಗೆ ನೀನು ಕಲಿಯಲ್ಲ. ಕಂಫರ್ಟ್ ಝೋನಲ್ಲಿ ಎಲ್ಲೆವರೆಗೆ ಇರ್ತೀಯೋ ಅಲ್ಲಿವರೆಗೆ ಬೆಳೆಯಲ್ಲ. ಕಂಫರ್ಟ್ ಝೋನಲ್ಲಿ ಎಲ್ಲೆವರೆಗೆ ಇರ್ತೀಯೋ ಅಲ್ಲಿವರೆಗೆ ನಿನಗೆ ಅರ್ಥ ಆಗಲ್ಲ. ಓಕೆ. ಸೊ ಒಂದು ಸಾರಿ ನಿನ್ನ ಮನಸ್ಸಿಗೆ ಕಂಫರ್ಟ್ ಝೋನ್ ಅಂತ ಬಂತು ಅಂತಂದರೆ ನೀನು ಭಯ ಪಡ್ಬೇಕು. ನೀನು ಏನಪ್ಪ ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ. ಆ ಒಂದು ಕ್ಷಣ ಕಂಫರ್ಟ್ ಝೋನಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಗೇನ್ ಮತ್ತೆ ಅಬ್ಸರ್ವೇಷನ್ಸು ನಮ್ಮನ್ನ ನಾವು ಅದೇ ಈಗ ಈ ಕಂಫರ್ಟ್ ಝೋನ್ ಆಗಿದ್ದೀನಿ, ನನ್ನಲ್ಲಿ ಈಗೋನೆಸ್ ಇದೆ, ಸೊ ನನ್ನ ಒಂದು ರೆಕಗ್ನೇಷನ್ನ ಬೂಸ್ಟ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಆಧ್ಯಾತ್ಮಿಕತೆಗೆ ಪುರೋಗತಿ ಅಲ್ಲದೆ ಇರ್ತಕ್ಕಂಥವು. ಆಯಿತಾ? ನನ್ನ ಮನಸ್ಸಲ್ಲಿ ಆಧ್ಯಾತ್ಮಿಕತೆ ಅಂದರೆ ನಾನು ಏನು ಡೆಫಿನೇಷನ್ ಕೊಟ್ಕೊಂಡಿದ್ದೀನಿ ಅದನ್ನು ಚೆಕ್ ಮಾಡಬೇಕು ಫಸ್ಟು. ಯಾಕಂದರೆ ಯಾರ ಒಂದು ಸ್ಪಿರಿಚುಯಾಲಿಟಿಗೆ ಅವರೇ ಡೆಫಿನೇಷನ್ ಕೊಟ್ಕೋಬೇಕು, ಇನ್ನೊಬ್ರು ಕೊಟ್ಕೊಳಕ್ಕೆ ಬರಲ್ಲ. ನಿನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಸ್ಪಿರಿಚುಯಾಲಿಟಿ ಬೇರೆ ಆಗಿರ್ಬೋದು, ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಸ್ಪಿರಿಚುಯಾಲಿಟಿ ಬೇರೆ ಇರ್ಬೋದು. ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಸ್ಪಿರಿಚುಯಾಲಿಟಿಗೆ ಅಲ್ಲಿ ಹೋಲಿಕೆ ಆಗುತ್ತೆ, ಅಲ್ಲಿ ಕಂಪ್ಯಾರಿಸನ್ ಆಗುತ್ತೆ, ಅಲ್ಲಿ ಮೀಟ್ ಆಗ್ತೀರ ನೀವು. ದಟ್ಸ್ ಇಟ್, ಕ್ಲೋಸ್. ಅದಕ್ಕಾಗಿ ಇವತ್ತು ಸಂಸ್ಥೆಗಳಲ್ಲಿ ಲಕ್ಷ ಜನಗಳು ಯಾಕಿದ್ದಾರೆ? ಮ್ಯಾಚ್ ಆಗ್ತಾ ಇದೆ, ಕಂಫರ್ಟ್ ಝೋನ್ ಸಿಗ್ತಾ ಇದೆ, ಅವ್ರಿಗೆ ಅಷ್ಟೇ ಬೇಕು. ಆಮೇಲೆ ಎಲ್ಲೂ ಕೂಡ ಗುಂಪಲ್ಲಿ ಗೋವಿಂದ ಇರಲ್ಲ. ಒಂದು ತಿಳ್ಕೊ, ಯಾವತ್ತೂ ಒಬ್ಬ ಮನುಷ್ಯನಿಗೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಧ್ಯಾನ ನಿನಗೆ ಹೇಳ್ಕೊಟ್ಟಿನಿ ಅಂತಂದರೆ, ನಿನಗೆ ಹೇಳ್ಕೊಟ್ಟ ಧ್ಯಾನ 1000 ಜನಕ್ಕೂ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ನಾಟ್ ಎ ಫಿಟ್ ಫಾರ್ ಯುವರ್ ಗುರು. ಯಾಕೆ ಅಂತಂದರೆ ನನ್ನ ಚಪ್ಪಲಿ ನಿನಗೆ ಕೊಟ್ಟಂಗೆ ಹಾಕೋ ಅಂತ ಹೇಳ್ದಂಗೆ, ನನ್ನ ಸೈಜ್ ಏನು, ನಿನ್ನ ಸೈಜ್ ಏನು. ನೀನು ಅದೇ ಚಪ್ಪಲಿನ ಕಷ್ಟಪಟ್ಟು ಗುರು ಕೊಟ್ಟಾನಂತ ಹೇಳ್ಬಿಟ್ಟು ಅದೇ ಚಪ್ಪಲಿ ಹಾಕ್ಕೊಂಡು ತಿರುಗಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ ನಿನಗೆ. ಅಥವಾ ನನ್ನ ಶರ್ಟ್ ನಿನಗೆ ಕೊಡೋದು, ನಾನು ಪ್ಯಾಂಟ್ ಹಾಕೊಂತ ಕೊಡೋದು, ಅದು ನನ್ನ ಸೈಜ್ ಅದು. ಓಕೆ. ಸೊ ಅದಕ್ಕೆ ಓಶೋರು 112 ರೀತಿಯ ಧ್ಯಾನಗಳನ್ನು ಹೇಳಿಕೊಟ್ರು. ಸೊ ಇದು ಒಬ್ಬೊಬ್ಬರಿಗೆ ಒಂದೊಂದು ಧ್ಯಾನ ಶೂಟ್ ಆಗುತ್ತೆ. ಅದು ಇವತ್ತು ನಾನು ಹೇಳ್ಕೊಟ್ಟಿದ್ದು ನಿನಗೆ ಶೂಟ್ ಆಗಬೇಕು ಅಂತಿಲ್ಲ, ಶೂಟ್ ಆಗ್ಬೋದು ಕೂಡ. ಬಟ್ ನೀನು ಟೆಸ್ಟ್ ಮಾಡೋ, ಒಂದೇಳ ಹಾಗೆಲ್ಲ ಟೆಸ್ಟ್ ಮಾಡ್ಬೇಕು. ನಿನಗೆ ಟೆಸ್ಟ್ ಮಾಡೋಕ್ಕೆ ಇಲ್ಲಲ್ಲ, ಇಷ್ಟ ಆಪ್ಷನ್ ಇಲ್ಲ, ಅಲ್ಲಿ ಆಪ್ಷನ್ ನಿನಗೆ ಇಷ್ಟ ಇಲ್ಲ. ಫಸ್ಟ್ ನಿನಗೆ ಕಂಫರ್ಟ್ ಝೋನ್ ಇಷ್ಟ, ನೀನು ಬಂದಿರೋದು ಕಂಫರ್ಟ್ ಝೋನ್ಗೋಸ್ಕರ. ಆರಾಮಾಗಿ ನನ್ನ ರೆಕಗ್ನೇಷನ್ ಮಾಡಿ ನನ್ನೊಂದು ದೊಡ್ಡ ಒಂದು ಮಾಸ್ಟರ್ ಅಂತ ಹೇಳ್ಕೊಂಡು ನೀನು ಏನೇನೋ ಊಹೆ ಮಾಡ್ಕೊಂಡು ಬಂದಿರತಕ್ಕಂಥ ಕಂಫರ್ಟ್ ಝೋನಿಗೆ ಅಲ್ಲಿ ಶೂಟ್ ಆಗ್ತಾ ಇದೆ. ಸೊ ಅದು ಅಲ್ಲಿ ಸೆಟ್ ಆಗೋಗ್ಬಿಟ್ಟಿದೆ ನಾನು. ಹೌದು, ಗುರುವಿನ ಚಪ್ಪಲಿ ನನಗೆ ಹೆಂಗೆ ಆಗ್ತವೆ, ಅವ್ರ ಶರ್ಟ್ ನನಗೆ ಹೆಂಗಾಗುತ್ತೆ, ಅವ್ರ ಫ್ಯಾಂಟ್ ನನಗೆ ಹೆಂಗಾಗುತ್ತೆ, ಅದನ್ನು ಹಂಗೆ ಹಿಡ್ಕೊಂಡು ತಿರುಗುತ್ತಿರ್ತೀಯ. ಗುರು ಕೊಟ್ಟಾನೆ ಅಂತ. ಗುರು ಕೊಟ್ರೇನೋ ಇನ್ನೊಬ್ಬನ ಕೊಟ್ರೇನೋ ನನಗೆ ಶೂಟ್ ಆಗುತ್ತಾ ಇಲ್ಲ, ಆ ಡೇರ್ನೆಸ್ ಏನಾದ್ರು ಇದೆಯಾ? ಇಲ್ಲ. ಗುರುವಿನ ಬಗ್ಗೆ ಮಾತಾಡ್ಬೇಕಂದ್ರೆ ಕುಪ್ಪು ಭಯ, ಏನಾಗುತ್ತೆ ಏನೋ ಅಂತ. ಅದಕ್ಕೆ ಅದು ಏನೇ ಇರಲಿ ಅವ್ರ ಬಗ್ಗೆ ವರ್ಣನೆ ಮಾಡಿದ್ದೆ ಅಬ್ಬಬ್ಬ ಏನು ಗುರು, ಏನು ಅವ್ರ ಬಗ್ಗೆ ಅಪೋಸಿಟ್ ಮಾತಾಡಿದ್ರೆ ಮತ್ತೆ ಏನಾಗ್ಬಿಡುತ್ತೋ ನನಗೆ, ಆ ಕಂಫರ್ಟ್ನೆಸ್ ಹೊರಟೋಗ್ಬಿಡುತ್ತೆ. ಅದಕ್ಕೆ ಭಾಳ ಕಷ್ಟ, ಏನು ತಮಾಷೆ ಅಲ್ಲ. ಫಸ್ಟು ನನ್ನನ್ನು ನಾನು ಚೆಕ್ ಮಾಡ್ಕೋಬೇಕು, ಎಲ್ಲೂ ಚೆಕ್ ಮಾಡೋದು ಬೇಕಾಗಿಲ್ಲ. ಇವತ್ತಿನ ಈ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ನ ನಾವು ಹೋಗಿ ಚೆಕ್ ಮಾಡೋದು ಅವಶ್ಯಕತೆ ಕೂಡ ಇಲ್ಲ. ಅವು ಹಂಗೆ ಇರ್ತವೆ, ಯಾಕಂದ್ರೆ ಹಂಗೆ ಇರಬೇಕು. ಸೊ ಅಂದರೆ ಇಲ್ಲಿ ನಾವು ಆ್ಯಸ್ ಎ ನೇಚರ್ ಬೀಯಿಂಗ್, ನಾವು ನೇಚರೇ ನಮಗೆ ಈ ಒಂದು ಗುರುವನ್ನ ಹೇಗೆ ಹುಡ್ಕೊಳ್ಳೋದು ಅನ್ನೋದನ್ನ ಕಲಿಸ್ಕೊಡುತ್ತೆ ಅಂತ ಹೇಳಿ. ಇಲ್ಲ, ನೇಚರು ಕಳಿಸುತ್ತೆ, ಯಾವ ರೂಪದಲ್ಲಿ ಕಳಿಸುತ್ತೆ ಗೊತ್ತಿಲ್ಲ, ಹೆಂಗೆ ಕಳಿಸುತ್ತೆ ಗೊತ್ತಿಲ್ಲ. ಅಥವಾ ನಿನ್ನ ಇವಾಗ ಏಕಲವ್ಯನಿ ಬಂದಂಗೆ ನಿನ್ನ ಒಳಗಡೆ ಉದ್ಭವ ಆಗ್ಬೋದು ಗುರು. ಏನು ಯಾರೋ ಎದುರುಗಡೆ ಬರ್ಬೇಕಂತೇನಿಲ್ಲ, ನಿನ್ನ ಇನ್ನರ್ನಲ್ಲೇ ಗುರು ಕ್ರಿಯೇಟ್ ಆಗ್ಬೋದು. ಅವನೇ ಇನ್ನರಲ್ಲಿ ಕುತ್ಕೊಂಡು ಹೇಳ್ಕೊಡ್ಬೋದು. ಏಕಲವ್ಯ ಹೆಂಗೆ ಹೇಳ್ಕೊಟ್ಟ. ಅದಕ್ಕೆ
ನಾವು ಪರ್ಟಿಕ್ಯುಲರ್ ಫಾರ್ಮ್ ಇಟ್ಕೊಂಡು ಇಂಥ ಫಾರ್ಮಲ್ಲಿ ಬರ್ತಾನೆ, ಹಿಂಗೆ ಬರ್ತಾನೆ, ಹಂಗೆ ಬರ್ತಾನೆ, ಇವೆಲ್ಲ ಪ್ರೀಕನ್ಸೀವ್ ನೋಷನ್ಸ್ನೆಲ್ಲ ತೆಗೆದು ಸಾಕ್ಬೇಕು ಫಸ್ಟ್. ಇವಿದಂದು ಏನು ಪ್ರಯೋಜನ ಇಲ್ಲ. ಅದಕ್ಕೆ ಓಪನ್ ಮೈಂಡೆಡ್ ಬೇರೆ, ಕ್ಲೋಸ್ಡ್ ಮೈಂಡೆಡ್ ಬೇರೆ. ಇವೆಲ್ಲ ಕ್ಲೋಸ್ಡ್ ಮೈಂಡೆಡ್ ಕಾನ್ಸೆಪ್ಟ್ಸ್ ಇವೆಲ್ಲ. ಓಪನ್ ಮೈಂಡು ಅಂತಂದರೆ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ, ಬರಲಿ. ಆಮೇಲೆ ಆ ಗುರು ಒಬ್ಬರೇ ಆಗಿರ್ಬೋದಾ ಅಥವಾ ಮಲ್ಟಿಪಲ್ ಗುರುಸ್ ಇರ್ಬೋದಾ ಅಂತೀರಾ? ಆಕ್ಚುಲಿ ಏನು ಈಗ ಗುರು ಅಂತ ಹೇಳಿ ಅಂದ್ವಿ, ಈಗ ಒಬ್ಬ ಗುರು ನನ್ನ ಜೀವನದಲ್ಲಿ ಕಲಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅಂದರೆ ಬೇರೆ 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 ಗುರು, ಮೇ ಬಿ ಮಲ್ಟಿಪಲ್ ಗುರುಸ್ ಇರ್ಬೋದು. ಮಲ್ಟಿಪಲ್ ಗುರುಸ್ ನಿನ್ನೊಳಗೆ ಹುಟ್ಬೋದು, ಹೊರಗೂ ಇರ್ಬೋದು, ಒಳಗಡೆ ಇರ್ಬೋದು. ಹೊರಗಡೆ ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ಕಲಿಸ್ಬೋದು, ಇಲ್ಲ ನಿನ್ನ ಒಳಗಡೆನೇ ಆ ಒಂದು ಆಲೋಚನೆ ಹುಟ್ಬೋದು, ನಿನ್ನ ಒಳಗಡೆ ಕಲಿಬೋದು. ಈಗ ನಾವು ಹೊರಗಡೆ ನೋಡ್ತೀವಲ್ಲ, ಭಾಳಷ್ಟು ಆರ್ಗನೈಸೇಷನ್ಸ್ನಲ್ಲಿರ್ತಕ್ಕಂಥ ಇವತ್ತೇನು ಲೀಡರ್ಸ್ ಇದ್ದಾರೆ, ಸ್ಪಿರಿಚುವಲ್ ಲೀಡರ್ಸು, ಅವ್ರ ಗುರುಗಳ ಹೆಸರು ಹೇಳಲ್ಲ. ಮತ್ತೆ ಎಲ್ಲಿಂದ ಬಂದರು ಅವ್ರಿಗೆ? ಮತ್ತೆ ಅವ್ರಿಗೆ ಅದೆಲ್ಲ ವಿದ್ಯೆ ಎಲ್ಲಿಂದ ಬಂತು? ನಾನು ಹೆಸರು ಹೇಳೋದು ಬೇಡ, ಇವತ್ತು ನೀವು ಚೆಕ್ ಮಾಡ್ಕೊಳ್ಳಿ. ಬೇಕಾದಷ್ಟು ಆರ್ಗನೈಸೇಷನ್ಸ್ ಇದ್ದಾವೆ, ಅವ್ರು ಯಾರು ಗುರುಗಳ ಹೆಸರು ಹೇಳ್ತಾರೆ ನೋಡಿ? ಯಾರು ಹೇಳಲ್ಲ. ಸೊ ಹಾಗೆ ನಾವು ಹೊರಗಡೆ ಗುರುಗಳನ್ನು ಹುಡುಕೋದು ಭಾಳ ಕಷ್ಟ, ಭಾರಿ ಕಷ್ಟ. ನಾವು ಸಿದ್ಧತೆ ನಡೆಸ್ಕೋಬೋದು, ನಾವು ಪ್ರಿಪೇರ್ ಆಗೋದು, ನಾವು ರೆಡಿ ಆಗೋದು ಮುಖ್ಯ ಹೊರತು ಗುರುನ ಹೊರಗಡೆ ಹುಟ್ಟತಕ್ಕಂಥದ್ದು ಸಾಧ್ಯವಿಲ್ಲ. ಸೊ ಆ ಒಂದು ಪ್ರಿಪ್ರೇಷನ್ ನೀವು ಹೇಳಿರೋ ಪ್ರಕಾರ ಆ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಹೋದರೆ ಸೊ ಅಟ್ಲೀಸ್ಟ್ ನಾವೊಂದು ಅದಕ್ಕೆ ಪ್ರಿಪ್ರೇಷನ್ನಿಗೆ ಸಿದ್ಧವಾಗ್ತಾ ಇದ್ದೀನಿ ಅಂತ ಹೇಳಿ ಅನ್ಬೋದು. ಈಗ ನೀನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಸಿದ್ಧತೆ ಆದ ನಂತರ ಗುರು ಬರ್ತಾನಂತೇನಿಲ್ಲ. ನಿನ್ನ ಪ್ರಿಪೇರ್ ಮಾಡೋದಕ್ಕಾಗಿ ಕೂಡ ಗುರು ಬರ್ಬೋದು. ಕೆಲವೊಂದು ಸಾರಿ ನಿನ್ನ ಪ್ರಿಪೇರ್ ಮಾಡೋದಕ್ಕಾಗಿ ಗುರು ಬರ್ಬೋದು. ಅಂದ್ರೆ ಇಲ್ಲಿ ನಾನು ಸಿದ್ಧವಾದಾಗ ಗುರು ಪ್ರತ್ಯಕ್ಷವಾಗ್ತಾರೆ ಅಂತ ಹೇಳಿ ನೀವಂದ್ರಿ. ಆಕ್ಚುಲಿ ನನ್ನ ಸಿದ್ಧತೆಗೋಸ್ಕರನೂ ಗುರು ಬರ್ಬೋದು ಅಂತ ಅಂದ್ರೆ ಗುರುವಿಗೆ ಗೊತ್ತಿರತ್ತಾ ಇವ್ನು ಸಿದ್ಧ ಆಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿರೋದ್ರಿಂದ ಬರ್ತಾರ? ಅದೇ ನಿನ್ನ ಕ್ಲೀನ್ ಹಾರ್ಟ್ ನಾನು ಹೇಳ್ತಾ ಇರೋದು. ನಿನ್ನ ಹಾರ್ಟ್ ಕ್ಲೀನ್ ಆದ್ರೆ ಅದು ಗೊತ್ತಾಗುತ್ತೆ. ಅದಕ್ಕೆ ನಾವು ಏನಂದ್ಕೊಳ್ತೀವಿ, ನಾನು ಪ್ರಿಪೇರ್ ಆಗ್ತಾ ಇರೋದು ಅಥವಾ ನಾನು ರೆಡಿ ಆಗಿರೋದು, ಆಮೇಲೆ ನಾನು ಬಯಸ್ತಾ ಇರೋದು ಹೆಂಗೆ ಗೊತ್ತಾಗುತ್ತೆ ಅಂತ. ಪ್ರತಿಯೊಂದು ಅಂದರೆ ಇದು ಹೆಂಗೆ ಒಂದು ತೈಲಧಾರೆ ಅಂತ ಹೇಳ್ತೀವಿ ನಾವು, ಅದರಂಗೆ ನಿನಗೆ ನೇಚರ್ಗೆ ನೀನು ಆಲ್ವೇಸ್ ಕನೆಕ್ಟ್ ಆಗಿರ್ತೀಯ. ನಿನ್ನ ಪ್ರತಿ ಥಾಟು ನೇಚರ್ ರೀಡ್ ಮಾಡುತ್ತೆ. ಪ್ರತಿ ಥಾಟ್ ರೀಡ್ ಮಾಡುತ್ತೆ ಅದು ನೇಚರ್. ಹಾಗಾಗಿ ನಾನು ಗುರುಗೋಸ್ಕರ ಸಿದ್ಧತೆ ಆಗಬೇಕು, ನನಗೆ ಸಿದ್ಧತೆ ಆಗೋದೇ ಗೊತ್ತಿಲ್ಲ ನನಗೆ ಅಂತ ಓಪನ್ ಹಾರ್ಟ್ ಆಗಿ ಕೇಳಿದ್ರೆ ನೇಚರ್ ಸಿದ್ಧ ಮಾಡುತ್ತೆ ನಿನ್ನ. ಅದು ಗುರುವನ್ನು ಕಳಿಸುತ್ತೆ. ಅಂದರೆ ನಿನ್ನನ್ನು ಸಿದ್ಧತೆ ಮಾಡೋದಕ್ಕಾಗಿ ಒಬ್ಬ ಗುರು ಬರ್ತಾನೆ. ಸಿದ್ಧತೆ ಎಲ್ಲ ಪ್ರಿಪರೇಷನ್ ರೆಡಿ ಆದಮೇಲೆ ನಿನಗೆ ನಿಜವಾಗಿ ಕಲಿಸೋದಕ್ಕೆ ಒಬ್ಬ ಗುರು ಬರ್ತಾನೆ. ಕಲಿಸಿದ ನಂತರ ಆ ಕಲಿತ ಪಾಠವನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಒಬ್ಬ ಗುರು ಬರ್ತಾನೆ. ಯಾಕಂದ್ರೆ ನೀನು ಈಗ ಗುರು ನಿನ್ಗೆ ಕಲಿಸಿದ ನಂತರ ಅರ್ಥ ಏನು? ದಟ್ ಇಸ್ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ನಾಲೆಡ್ಜ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ? ಅಪ್ಲೈ ಮಾಡಿದಾಗ. ಸೊ ಇಲ್ಲಿ ಏನೇನು ಬೇಕು? ಇಲ್ಲಿ ಪ್ರಿಪ್ರೇಷನ್ಗೆ ಒಬ್ಬ ಗುರು ಬೇಕು, ಪ್ರಿಪ್ರೇಷನ್ ಆದಮೇಲೆ ಟೀಚ್ ಮಾಡೋಕೆ ಒಬ್ಬ ಗುರು ಬೇಕು, ಟೀಚಿಂಗ್ ಆದಮೇಲೆ ಅಪ್ಲೈ ಮಾಡೋಕೆ ಒಬ್ಬ ಗುರು ಬೇಕು. ಹೌದು ನೋಡಿ. ಸೊ ಇವಾಗ ನೀವು ಕೇಳಿದ್ರೆ ಮಲ್ಟಿಪಲ್ ಗುರುಸ್ ಇರ್ಬೋದು. ಒಬ್ಬ ಗುರು ಇವೆಲ್ಲ ಮಾಡ್ಬೋದು, ಅಥವಾ ಮಲ್ಟಿಪಲ್ ಆಗಿ ಗುರುಗಳು ಬರ್ಬೋದು. ನಮ್ಗೆ ಗೊತ್ತಿಲ್ಲ. ಬಟ್ ನಮಗೇನು ಗೊತ್ತು? ನಮ್ಮ ಹಾರ್ಟ್ ನಾವು ಕ್ಲೀನಾಗಿ ಓಪನ್ ಆಗಿ ಇಟ್ಕೊಳ್ಬೇಕು. ಈ ಕಲ್ಮಶಗಳು ಏನಿದಾವೆ, ಈ ದ್ವೇಷಗಳು, ಅಸೂಯೆಗಳು, ಈರ್ಷೆಗಳು, ಇವುಗಳಿಂದ ಮುಕ್ತಿ ಆಗ್ಬೇಕು ಫಸ್ಟು. ಈಗ ನಾವು ಸಂಬಂಧಗಳ ಬಗ್ಗೆ ಮಾತಾಡಿದ್ವಿ ಮೊನ್ನೆ. ಯಾಕೆ ಮಾತಾಡಿದ್ವಿ ಇವೆಲ್ಲ ನಾವು? ಅಂದರೆ ಬರ್ಡನ್ಸ್ನ ಸುಮ್ಮನೆ ಕ್ಯಾರಿ ಮಾಡಿ ಅನ್ನೆಸೆಸರಿ ಬರ್ಡನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಹೊತ್ಕೊಂಡು ತೆಗೋದಕ್ಕಿಂತ ಕಟ್ ಮಾಡಿಬಿಡೋದೆ ಅಷ್ಟೇ. ಹೌದಾ? ನನಗೇನು ಬೇಕಪ್ಪ? ನನ್ನ ಆಧ್ಯಾತ್ಮಿಕ ಪ್ರಗತಿ ಬೇಕು ಅಂತ ಅಂದುಕೊಂಡಾಗ ಪ್ರಾಪಂಚಿಕದ ಯಾಕೆ ಬೇಕು ಇಲ್ಲದ ಸವಾಸಗಳು ನನಗೆ? ನನಗೆ ಎಷ್ಟು ಬೇಕೋ, ನನ್ನ ಬರ್ಡನ್ ಎಷ್ಟು ಓರೋದಕ್ಕೆ ಸಾಧ್ಯನೋ ಅಷ್ಟು ಇಟ್ಕೊಳ್ಳೋಣ. ಹೆಂಡತಿ ತಪ್ಪಲ್ಲ, ಮಕ್ಕಳು ಅವು ತಪ್ಪಲ್ಲ. ಸೊ ಏನೇನು ನಮಗೆ ನೆಸೆಸಿಟಿನೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಎಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ನಾವು ಫ್ರೀ ಆದಾಗ ಏನಾಗುತ್ತೆ, ನನ್ನ ಆಧ್ಯಾತ್ಮಿಕತೆ ಚಿಂತನೆ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಗುತ್ತೆ. 24 ಗಂಟೆ ನಾನು ನನ್ನ ಸಂಬಂಧಗಳು, ನನ್ನ ಸ್ನೇಹಿತರು, ಅದು ಇದು ಹಣದ ವ್ಯವಹಾರ, ಆಫೀಸು, ಇದರಲ್ಲೇ ನಾನು ಮುಳುಗಿ ತೇಲ್ತಾ ಇದ್ದರೆ ಯಾವಾಗ ನಾನು ಸಿದ್ಧತೆ ಮಾಡಿಕೊಳ್ಳೋದು?
ಯಾವಾಗ ನನ್ನ ಮೈಂಡ್ ಓಪನ್ ಆಗುತ್ತೆ, ಯಾವಾಗ ನಾನು ಇದಕ್ಕೆ ಪ್ರಿಪೇರ್ ಆಗಬೇಕು ಅನ್ನೋ ಆಲೋಚನೆ ಯಾವಾಗ ಬರುತ್ತೆ. ಅಂದ್ರೆ ಇಲ್ಲಿ ಸಿಂಪ್ಲಿಸಿಟಿ ತುಂಬಾ ಮ್ಯಾಟರ್ ಆಗುತ್ತೆ ಅಂತ. ಅಲ್ಲ, ಸಿಂಪ್ಲಿಸಿಟಿ ಅಂತಂದರೆ ಫಸ್ಟು ನಿನ್ನ ಅಟ್ಯಾಚ್ಮೆಂಟ್ಸ್ನ ಕಟ್ ಮಾಡಬೇಕು ಫಸ್ಟು. ಇವೆಲ್ಲ ಪ್ರಿಪರೇಷನ್ಸ್ ಇವೆಲ್ಲ. ಹೌದು. ನಾನು ಮೊನ್ನೆ ಸಂಬಂಧಗಳ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಸ್ನೇಹಿತರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ಸಿದ್ಧತೆಗಳೇ, ಪ್ರಿಪ್ರೇಷನ್ಸೇ ಇವೆಲ್ಲವೂ ಕೂಡ. ನಾನು ಎಷ್ಟೆಷ್ಟು ಸಿಂಪ್ಲಿಫೈ ಆಗ್ತೀನಿ ನನ್ನ ಲೈಫ್ ಒಳಗೆ, ಅದು ಎಲ್ಲ ಪ್ರಿಪ್ರೇಷನ್ಸ್ ಇವೆಲ್ಲ. ನಾನೊಬ್ಬ ಸ್ನೇಹಿತನ ತಪ್ಪು ಕಂಡುಹಿಡಿಯೋದಾಗಿರ್ಬೋದು, ಒಬ್ಬ ಬಂಧುಗಳ ಜೊತೆ ನಾನು ತಪ್ಪು ಕಂಡುಹಿಡಿಯೋದಾಗಿರ್ಬೋದು, ಅವ್ರು ನನಗಿದು ಮಾಡಿದ್ರು, ಇವ್ರು ನನಗಿದು ಮಾಡಿ, ಯಾರು ಏನನ್ನ ಮಾಡ್ಕೊಳ್ತಾರೋ ಮಾಡ್ಕೊಳ್ರಪ್ಪ, ಒಂದು 4 ಗಂಟೆ ಹೊಡ್ಕೊಳ್ರಿ. ನನಗಿದು ಬೇಡ. ಅರ್ಥ ಆಯ್ತಾ? ನನಗಿದು ಬೇಡ. ಬೀಳಲು ಬಿಡು, ಒಂದು 4 ಬಿದ್ದರೆ ಏನಾಯಿತು? ಸೊ ನನಗೆ ಬೇಕಾಗಿರೋ ದೃಷ್ಟಿಕೋನ ಬೇರೆ. ನಾನು ಆ ದೃಷ್ಟಿನ ನೋಡ್ತಾ ಇದ್ದೀನಿ, ಆ ಸ್ಪಿರಿಚುವಲ್ ಎವಲ್ಯೂಷನ್ ನೋಡ್ತಾ ಇದ್ದೀನಿ, ನಾನು ಗುರುವಿನ ಕಾಯ್ತಾ ಇದ್ದೀನಿ. ಅದ್ರ ಕಡೆ ನನ್ನ ಗಮನ ಇದ್ದಾಗ ಇದು ಏನೋ ಅನಿಸಲ್ಲ. ಇಲ್ಲಾಂದ್ರೆ ಇದೇ ಇರುತ್ತೆ ನನಗೆ. ಒಬ್ಬನೇ ಅವನೋ ಏನೋ ಅಂತಾನೆ, ಅದ್ರ ತಲೆ ಕೆಡಿಸ್ಕೊಳ್ತೀನಿ, ನಾನು ಪ್ರೂವ್ ಮಾಡೋಕೆ ಹೋಗ್ತೀನಿ, ಅವನು ರಾಂಗು ನಾನು ರೈಟು. ಅಯ್ಯೋ ರಾಮಚಂದ್ರ, ಎಷ್ಟು ಜನಕ್ಕಂತ ಪ್ರೂವ್ ಮಾಡ್ತೀನಿ ನಾನು? ಯಾಕೆ ಮಾಡಬೇಕು ಕೂಡ? ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ ತುಂಬ. ಈಗ ಯಾರೋ ಬರ್ತಾರೆ, ನಮ್ಮ ನೆಂಟರು ಬರ್ತಾರೆ, ಅವ್ರೇನೋ ಅಂತಾರೆ, ಸ್ನೇಹಿತ ಬರ್ತಾನೆ, ಅವನೇನೋ ಅಂತಾನೆ, ಯಾವುದೋ ಒಂದು ಸಿಚುವೇಶನ್ ಏನೋ ಅಂತಾರೆ, ಆಫೀಸಲ್ಲಿ ಏನೋ ಕ್ರಿಯೇಟ್ ಆಗುತ್ತೆ, ಬಿಸ್ನೆಸ್ನಲ್ಲಿ ಏನೋ ಕ್ರಿಯೇಟ್ ಆಗುತ್ತೆ. ನಾವು ಎಷ್ಟು ಜನಕ್ಕಂತ ಪ್ರೂವ್ ಮಾಡ್ತೀವಿ? ಸೊ ಈ ಪ್ರೂವ್ ಮಾಡ್ಬೇಕನ್ನೋದೇನು? ಈಗೋ ನಾನು ಒಳ್ಳೆಯವನು, ನಾನು ಅಂಥವನು, ನೀನು ಅವ್ರನ್ನ ದುರ್ಮಾರ್ಗ ಅನ್ಲಿ ಬಿಡು, ದುಷ್ಟ ಅನ್ಲಿ, ಕೆಲಸಕ್ಕೆ ಬರೆದವನು ಅನ್ಲಿ, ಅಂದ್ಕೊಳ್ಳಿ. ನನ್ನ ಹಾರ್ಟಲ್ಲಿ ನನಗೆ ಗೊತ್ತಿರಬೇಕು ನಾನೆಂಥವನು ಅಂತ. ಅದೇ ನನ್ನ ಬಗ್ಗೆ ನನಗೆ ಕ್ಲಾರಿಟಿ ಇರಬೇಕು, ನನ್ನ ಬಗ್ಗೆ ನನಗೆ ಸ್ಟ್ರಿಕ್ಟ್ನೆಸ್ ಬರಬೇಕು. ಪ್ರಪಂಚ ನನ್ನ ಹುಚ್ಚ ಅಂತಂದರೆ ನೀನು ಕರೆಕ್ಟ್ ಇದೆಯಾ ಅಂತಷ್ಟೆ. ಅವನು ಯಾವ ಹುಚ್ಚ ನನ್ನ ಮಗ ಅಂದರೆ ನೀನು ಕರೆಕ್ಟ್ ಇದೆಯಾ. ಹರೀಶ್ ಭಾಳ ಒಳ್ಳೆಯವನು ಅಂದರೆ ನಿನ್ನಲ್ಲಿ ಏನೋ ದೋಷ ಇದೆ ಅಂತ. ಅರ್ಥ ಆಯ್ತಾ? ಅಂದರೆ ಹರೀಶ್ ಯಾವ ಭಾರಿ ಒಳ್ಳೆಯವನು ಅಂತ ಅಂದಾನಂದರೆ ಹರೀಶ್ ಭಾಳ ಕೆಟ್ಟವನು ಅನ್ನೋನು ಕೂಡ ಇರ್ತಾನೆ ತಾನೆ. ಹೌದು. ಮತ್ತೆ ಒಳ್ಳೆಯವನು ಅಂದ ತಕ್ಷಣ ನೀನು ಓಪನ್ ಅಂದ್ರೆ ಅಲ್ಲಿ ನನ್ನ ಒಂದು ಬಿಹೇವಿಯರ್ ಅಲ್ಲಿ ಡ್ಯುಯಾಲಿಟಿ ಇದೆ ಅಂತ. ಈ ಪ್ರಪಂಚ ಅನ್ನೋದೇ ಡ್ಯುಯಾಲಿಟಿ. ನಿನ್ನಲ್ಲಿ ಡ್ಯುಯಾಲಿಟಿ ಅಲ್ಲ, ಇರೋ ಪ್ರಪಂಚನೇ ಡ್ಯುಯಾಲಿಟಿ ಇದೆ. ಡ್ಯುಯಾಲಿಟಿ ಇಲ್ಲದೆ ಇದ್ರೆ ನಾನು ಪ್ರಪಂಚ ಇಲ್ಲ. ಸೊ ಅದಕ್ಕೆ ನಾವು ನೋಡೋ ಪ್ರತಿಯೊಂದರಲ್ಲೂ ಡ್ಯುಯಾಲಿಟಿ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಡ್ಯುಯಾಲಿಟಿ ಇದೆ ಇರಬಾರ್ದಲ್ಲ, ಅದನ್ನು ಅರ್ಥ. ಪ್ರಪಂಚ ಅಂದ್ರೇ ಡ್ಯುಯಾಲಿಟಿ, ದ್ವೈತ. ಸೊ ನನಗೇನು ಬೇಕು? ಅದ್ವೈತ ಬೇಕು. ಸೊ ನಾನು ಈ ಡ್ಯುಯಾಲಿಟಿನ ನೋಡ್ತಕ್ಕಂಥ ದೃಷ್ಟಿಕೋನದಿಂದ ಅದ್ವೈತ ದೃಷ್ಟಿಕೋನಕ್ಕೆ ಬದಲಾಗಬೇಕು ನಾನು. ಸೊ ಡ್ಯುಯಾಲಿಟಿ ಇರೋದ್ರಿಂದ ನನಗೆ ಪ್ರಪಂಚದಲ್ಲಿ ಇವೆಲ್ಲ ಏರುಪೇರುಗಳು ಕಾಣ್ತಾ ಇದ್ದಾವೆ. ಒಬ್ಬನು ನನ್ನ ಹೊಗಳ್ತಾನೆ, ಒಬ್ಬನು ನನ್ನ ತೆಗಳ್ತಾನೆ, ನನಗೊಬ್ಬನು ಸರಿಯಾಗಿ ಕಾಣ್ತಾನೆ, ಒಬ್ಬನು ಸರಿಯಾಗಿ ಕಾಣಲ್ಲ, ಒಬ್ಬನು ಮೋಸಗಾರ ಅಂತೀನಿ, ಒಬ್ಬನು ಒಳ್ಳೆಯವನು ಅಂತೀನಿ. ಇವೆಲ್ಲ ಡ್ಯುಯಾಲಿಟಿ ಇರೋದ್ರಿಂದ ಕಾಣ್ತಾ ಇದೆ ನನಗೆ. ವಿತೌಟ್ ಡ್ಯುಯಾಲಿಟಿ ನನಗಿದು ಕಾಣದೇ ಇಲ್ಲ ನನಗೆ. ಸೊ ಇದಿದೆ, ಪ್ರೆಸೆಂಟ್ ಇದಿದೆ, ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನು ಆಕ್ಸೆಪ್ಟ್ ಮಾಡು. ಆಕ್ಸೆಪ್ಟ್ ಮಾಡಿಬಿಟ್ಟು ಅಟ್ ದ ಸೇಮ್ ಟೈಮ್ ನನಗೇನು ಬೇಕು? ನನಗೆ ಆ ಡ್ಯುಯಾಲಿಟಿ ಬೇಕಾಗಿಲ್ಲ. ನನಗೇನು ಬೇಕು? ಏಕಂ ಸತ್ ವಿಪ್ರ ಬಹುಧಾ ವದಂತಿ. ನನಗೆ ಒಂದು ಕಾಣದು ಅನೇಕ. ಸೊ ಅದಕ್ಕೆ ಆದಿಶಂಕರರು ಹೇಳ್ತಾರೆ, ಎರಡನ್ನೋದಿಲ್ಲ, ಒಂದೇ. ಎರಡನ್ನೋದು ಇಲ್ಲ, ಇರೋದೇನು? ನೀನು ಅರ್ಥ ಮಾಡ್ಕೊ. ಅದನ್ನು ಒಂದು ಅಂತಾನು ಹೇಳಲ್ಲ. ಎರಡನ್ನೋದಿಲ್ಲ. ಎಂಟೈರ್ ಎಲ್ಲದನ್ನು ತಗೊಂಡಾಗ ಎರಡಿಲ್ಲ. ಯಾಕೆಂದ್ರೆ ಎರಡಿಲ್ಲ, ಒಂದೇ ಅಂದ ತಕ್ಷಣ ಅಂದ್ರೆ ನಾವು ಕನ್ಫರ್ಮ್ ಆಗ್ಬೇಕಾಗುತ್ತೆ. ಕನ್ಫರ್ಮೇಷನ್ ಇಲ್ಲ ಇಲ್ಲಿ. ಕನ್ಫರ್ಮೇಷನ್ ಯಾರು ಮಾಡಬೇಕು? ನೀನೇ ಮಾಡ್ಕೋಬೇಕು. ಎರಡು ಇಲ್ಲ, ಓಕೆ, ಹಾಗಾದ್ರೆ ನನಗೆ ಕಾಣ್ತಾ ಇದೆಯಲ್ಲ, ನನಗೆ ಕಾಣುತ್ತಾನೆ, ಎಲ್ಲವೂ ಎರಡೆರಡೇ ಕಾಣ್ತಾ ಇದೆ. ಮತ್ತು ಗುರು, ನಮಗೆ ನಿಜವಾದ ಗುರು ಆದಿಶಂಕರಾಚಾರ್ಯರು. ಓಕೆ, ಇವತ್ತು ಏನಾದರೂ ಸನಾತನ ಒಂದು ಸಂಸ್ಕೃತಿ ಉಳ್ಕೊಂಡಿದೆ ಅಂತಂದರೆ ಆ ಮಹಾತ್ಮನೇ ಇವತ್ತು ನಾವು ನೆನೆಸ್ಕೋಬೇಕಾಗುತ್ತೆ. ಅಷ್ಟೊಂದು ಒಂದು ಸನಾತನ ಧರ್ಮವನ್ನು ನಿಂದಿರ್ತಕ್ಕಂಥ ಒಂದು ಮಹಾನ್ ಗುರು ಆದಿಶಂಕರಾಚಾರ್ಯರು. ಮತ್ತು ಅವ್ರು ಹೇಳಿದಾರಲ್ಲ, ಏನಿದೆ? ಎರಡಿಲ್ಲಪ್ಪ ಅಂತ ಹೇಳಿದ್ದಾರೆ. ನನಗೆ ಕಾಣ್ತಾ ಇದೆ. ಸೊ ನಾನೇನು ಮಾಡಬೇಕು? ಅದ್ರ ಬಗ್ಗೆ ಆಲೋಚನೆ ಸ್ಟಾರ್ಟ್ ಮಾಡಬೇಕು. ಹೆಂಗೆ ಕಾಣ್ತಾ ಇದೆ? ಯಾಕೆ ಕಾಣ್ತಾ ಇದೆ?
ಅಂದ್ರೆ ಇಲ್ಲಿ ಎರಡಿಲ್ಲ ಅನ್ನೋದು ಅವ್ರು ಹೇಳಿದ್ದಾರೆ. ಆಕ್ಚುಲಿ ಅದು ನನ್ನ ಅನುಭವಕ್ಕೂ ಕೂಡ ಆಗ್ತಾ ಇರ್ಬೋದು. ಆಕ್ಚುಲಿ ಈಗ ಡ್ಯುಯಾಲಿಟಿ ಪ್ರಪಂಚದಲ್ಲಿ ಬರಲ್ಲ ನನ್ನ ಅನುಭವಕ್ಕೆ ಅಂತ ಹೇಳ್ತಾ ಇದ್ದೀನಿ ನಾನು. ಶಂಕರಾಚಾರ್ಯರು ಅವರ ಒಂದು ಲೆವೆಲ್ಗೆ ಅವ್ರು ಹೇಳಿರ್ಬೋದು, ಹ್ಮ್. ಬಟ್ ನನ್ನ ಅನುಭವಕ್ಕೆ ಬರಲ್ಲ. ನನ್ನ ಅನುಭವಕ್ಕೆ ಬರಬೇಕು ಅಂತ ನಾನು ನೋಡಿದಾಗ ನನಗೆ ಅವಾಗ ಗುರು ಪ್ರತ್ಯಕ್ಷ ಆಗ್ತಾನೆ. ಸೊ ಇದು ತಮಾಷೆ ಅಲ್ಲ. ಎರಡಿಲ್ಲ ಈಜಿಯಾಗಿ ಹೇಳ್ಬಿಡ್ಬೋದು. ಏನೆಲ್ಲ ಒಂದು ಯಾವ ಒಂದು ಕೊಟೇಶನ್ಸ್ ತಗೊಂಡು ಪುಸ್ತಕ ಓದಿ ಹೇಳ್ಬೋದು. ಅದಲ್ಲ ಹರೀಶ್. ಎರಡು ಇಲ್ಲ ಮತ್ತು ಏನು ಇರೋದು ಅಂತ ತಿಳ್ಕೊಬೇಕಂದ್ರೆ ನಿನ್ನ ಕಣ್ಣಿನಿಂದ ನೀರು ಧಾರೆಯಾಗಿ ಸುರಿಬೇಕು. ಬೋರ್ಗರಿಸಿ ಅಳಬೇಕು. ಒಬ್ಬನೇ ಕುತ್ಕೊಂಡು ಎದೆ ಎದೆ ಹೊಡಿಬೇಕು. ಯಾಕೆ ಕಾಣ್ತಾ ಇದೆ ನನಗೆ? ಸೊ ನನ್ನ ದೋಷ ಏನು? ಆ ದೋಷವನ್ನು ಕಳ್ಕೊಳ್ಳೋದು ಹೆಂಗೆ? ಇದು ತಮಾಷೆ ಅಲ್ಲ. ಇದು ಆಧ್ಯಾತ್ಮಿಕತೆ ಅನ್ನೋದು ಭಾಳ ಸರಳ, ಭಾಳ ಮುಗ್ಧತೆ. ಆದರೆ ನನ್ನೊಳಗೆ ಅದು ತಂದ್ಕೋಬೇಕು ಅಂತಂದರೆ ಈ ಪ್ರಾಪಂಚದ ಸೆಳೆತಗಳನ್ನು ಕಡಿಮೆ ಮಾಡಿಕೊಂಡು, ಈ ಪ್ರಾಪಂಚದ ದೃಷ್ಟಿಯನ್ನು ಕಡಿಮೆ ಮಾಡಿಕೊಂಡು, ಇರ್ತಕ್ಕಂಥ ಬಂಧನಗಳನ್ನೆಲ್ಲ ಸರಿಸಿಕೊಂಡು ನಾನು ತಯಾರಾಗೋದಕ್ಕೆ ಇದು ಕಷ್ಟ. ಆಧ್ಯಾತ್ಮಿಕತೆ ಭಾಳ ಸುಲಭ. ಈಗಾಗಲೇ ನಾನು ಏನು ಈ ಸೆಳೆತಗಳಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ, ಇದು ಭಾಳ ಕಷ್ಟ. ಅದಕ್ಕೆ ಶರೀಫ್ ಅಜ್ಜರು ಹೇಳ್ತಾರೆ, 3 ದಿನದ ಸಂತೆ ಆತ್ಮನ ಕಾಣದೆ ನೀ ಕುಂತೆ, ಬೇಡ ಪರರ ಚಿಂತೆ, ಯಾರೇನು ಹೇಗಿದ್ದರೇನಂತೆ, ಶಿವನಾಮವ ಸ್ಮರಿಸೋ ಈ ಭವ ಮಾಯೆಯ ಪರಿಹರಿಸು. ನೋಡಿ, ಅಂದರೆ ಇರೋದು 3 ದಿನ. ನಿನ್ನೆ ಇವತ್ತು ನಾಳೆ ಗೊತ್ತಿಲ್ಲ ನಮಗೆ. ನಿನ್ನೆ ಇವತ್ತು ಮಾತ್ರ ಗೊತ್ತು. ಅದಕ್ಕೆ ಕಬೀರರು ಇದನ್ನ ಇನ್ನೂ ಸ್ವಲ್ಪ ಫೈನೆಸ್ಟ್ ಆಗಿ ತೊಗೊಂಡು ಹೋಗ್ತಾರೆ. ಕಬೀರರು ಇವಾಗ ಇವರು ಶಿಶ್ವನಾಥ ಶರೀಫರು 3 ದಿನ ಅಂತ ಹೇಳಿದ್ರಲ್ಲ, ಕಬೀರ್ 2 ದಿನ ಅಂತ ಹೇಳ್ತಾರೆ. ಹೇಗೆ? 2 ದಿನ ಕ ಜಿಂದಗಿ ಹೈ 2 ದಿನ ಕ ಮೇಳ, ಕ್ಯಾ ಲೇಕರು ಆಯುರೆ ಬಂಧಿ ಕ್ಯಾ ಲೇಕೆ ಜಾಯೇಗಾ, 2 ದಿನ ಕ ಜಿಂದಗಿ ಹೈ 2 ದಿನ ಕ ಮೇಳ. ಏನು ತಗೊಂಬಂದೆ ನೀನು? ಇದು 2 ದಿನದ ಸಂತೆ. ಏನು ನಿನ್ನೆ ಆಗೋಗ್ಬಿಡಿದ ಸಂತೆ ಆಗಲೇ, ಇವತ್ತು ಮಾತ್ರ ಇದೆ. ನಾಳೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ತಮ್ಮ. ಎಲ್ಲಿದೆ ಗ್ಯಾರಂಟಿ? ಗ್ಯಾರಂಟಿ ಯಾವ ಗ್ಯಾರಂಟಿ? ನಾನು ಮನೆಗೆ ಹೋದಂತ ಕೂಡ ಗ್ಯಾರಂಟಿ ಇಲ್ಲ. ನಾಳೆ ಇವತ್ತು ನಾನು ಮನೆಗೆ ಹೋಗ್ತೀನಿ, ಏನು ಗ್ಯಾರಂಟಿ ಇದೆ? ಅದಕ್ಕೆ ನಾಳೆದು ಗ್ಯಾರಂಟಿ ಇಲ್ಲ. 2 ದಿನ ಕ ಜಿಂದಗಿ 2 ದಿನ ಕ ಮೇಳ. ಮೇಳ ಅಂದ್ರೆ ಸಂತೆ. ನಮ್ಮ ಶರೀಫ್ ಅಜ್ಜಿಯವರು 3 ದಿನ, ಒಂದಿನ ಪಾಪ ಏನು ಬದುಕೊಂಡು ಹೋಗ್ಲ ಅಂತಂದ್ರೆ 3 ದಿನ ಕೊಟ್ಟರು ಪಾಪ ಅವರು. ಇವ್ರು ಕಬೀರ್ ರಂಗಲ್ಲ, ಸ್ಟ್ರಿಕ್ಟ್. 2 ದಿವಸ ಇರೋದೇ 2 ದಿನ ನನಗೆ. 2 ದಿನದಾಗ ಒಂದಿನ ಹೋಗ್ಬಿಟ್ಟಿದೆ ಆಗಲೇ. ಒಂದಿನ ಹೋಗ್ಬಿಟ್ಟಿದೆ, ನಿನ್ನೆ ಹೋಗ್ಬಿಟ್ಟಿದೆ. ನಿನ್ನೆ ನೆನಪು ಅಷ್ಟೇ ನನಗೆ, ಇವತ್ತು ಮಾತ್ರ. ಸೊ ಇದು ನನ್ನ ಕಲ್ಪನೆಯಲ್ಲಿ ಬರಬೇಕು, ನನ್ನ ಮನದಲ್ಲಿ ಅದು ಬರಬೇಕು. ಇದನ್ನು ತಿಳ್ಕೋಬೇಕು. ನಾನು ಏಕಾಂತವಾಗಿ ಕುತ್ಕೋಬೇಕು, ಇದನ್ನು ಚಿಂತನೆ ಮಾಡಬೇಕು. ನನ್ನ ಬಗ್ಗೆ ನನಗೆ ಆಲೋಚನೆ ಪ್ರಾರಂಭ ಆಗಬೇಕು. ಎಲ್ಲಿವರೆಗಪ್ಪ ಇದು ಜೀವನ? ಆಗ ನನಗೆ ಗುರುವೇ ದರ್ಶನ ಕೊಡುವ ಅನ್ನೋ ಒಂದು ನನ್ನಲ್ಲಿ ಒಳಗೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಈ ಅಜ್ಞಾನ ಕಳ್ಕೊಳ್ಳೋದು ಹೆಂಗೆ? ನಾನು ಇದರಿಂದ ಹೊರಗೆ ಬರೋದು ಹೆಂಗೆ? ಯಾರನ್ನ ಕೇಳಬೇಕು? ಎಲ್ಲಿ ಹೋಗಬೇಕು? ನನ್ನಲ್ಲಿ ಆ ಒಂದು ಬಯಕೆ ಅಂತ ಅನ್ಬೋದು, ನನ್ನಲ್ಲಿ ಹುಟ್ಟಬೇಕದು. ಹುಟ್ಟಿದಾಗ ಅದಕ್ಕೆ ತಪಸ್ಬೇಕು ನಾವು. ಆ ಒಂದು ತಪಸ್ಸು ಅಂತ ಸುಮ್ಮನೆ ಯಾಕಂತಾರೆ ಅದನ್ನು? ಇದೆಲ್ಲ ತಪಸ್ಸೇ. ಸೊ ಆ ತಪಸ್ಸು ನನ್ನಲ್ಲಿ ಬಂದಾಗ ನನ್ನ ಒಂದು ಚಡಪಡಿಕೆ, ನನ್ನನ್ನು ನಾನೇ ಒಂಥರ ಹೆಂಗಾಗಿರ್ತೀನಿ ಅಂತಂದರೆ, ಸೊ ಯಾವುದು ಬೇಡಪ್ಪ ನನಗೆ ಗುರು ಬೇಕು. ಸೊ ಅದು ಬಂದಾಗ ಆಗ ಅದು ಯಾವಾಗೂ ಗೊತ್ತಿಲ್ಲ ಗುರುವಿನ ದರ್ಶನ ಆಗೋದು. ಅದಕ್ಕೆ ಯಾರನ್ನೋ ಹುಡ್ಕೊಂಡು ಹೋಗ್ಬಿಟ್ಟು ಎಲ್ಲೇ ಹೋಗಿ ಯಾರನ್ನೋ ಗುರು ಅಂದ್ಕೊಂಡು ಅವನು ತನ್ನ ಮನೇಲಿ ಫೋಟೋ ಹಾಕ್ಕೊಂಡು ಇದೇ ನನ್ನ ಗುರು ಅಂತ ಹೇಳ್ಕೊಂಡು ಏನು ಕಲ್ತ್ಕೊಂಡೆ ನೀನು? ಏನು ಬದಲಾವಣೆ ಆಯಿತು? ಆ ಫೋಟೋ ನಿನ್ನ ಮನೆ ಬರೋದಕ್ಕಿಂತ ಮುಂಚೆ ಹೆಂಗಿದೆಯೋ ಇವಾಗಲೂ ಹಂಗೆ ಇದೆಯಾ ನೀನು? ಏನು ಬದಲಾಗಿದೆ? ನನ್ನ ಮನೇಲಿ ಫೋಟೋ ಬಂದಿದೆ ಅಷ್ಟೇ. ಇಲ್ಲ ನಿನಗೇನಾದರೂ ಸ್ವಲ್ಪ ಈ ತಿಲಕ ಹಚ್ಚೋದು ಇನ್ನೊಂದು ಚೇಂಜ್ ಆಗಿರುತ್ತೆ
ಅಥವಾ ನಿನ್ನ ಮಾತು ಚೇಂಜ್ ಆಗಿರ್ತವೆ, ಇದು ಚೇಂಜ್ ಆಗಿರುತ್ತೆ. ನಿನ್ನ ಅಂತರಂಗ ಶುದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತರಂಗ ಶುದ್ಧಿ ಆಗದೆ ಗುರುವಿನ ದರ್ಶನ ಆಗೋದು ಭಾಳ ಕಷ್ಟ. ಗುರು ಅವನು ಅನಂತ, ಅದಕ್ಕೆ ಅವನ ಬ್ರಹ್ಮ ಅಂತಾರೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನಿಗಿಂತಲೂ ಗುರು ದೊಡ್ಡವನು. ಅಂಥ ಒಂದು ಮಹಾನ್ ಗುರುವನ್ನು ನಾನು ನೋಡಬೇಕು ಅಂತಂದರೆ ಎಷ್ಟು ನನ್ನಲ್ಲಿ ಒಂದು ಸಿದ್ಧತೆ ಇರಬೇಕು, ನಾನೆಷ್ಟು ಪ್ರಿಪರೇಷನ್ ಆಗಬೇಕು, ನಾನೆಷ್ಟು ಪ್ಯೂರಿಟಿ ಆಗಬೇಕು, ನನ್ನ ಹೃದಯ ಎಷ್ಟು ಓಪನ್ ಆಗಬೇಕು. ಅದಕ್ಕೆ ನನಗೆ ಒಂದೊಂದು ಸಾರಿ ಗುರು ಅನ್ನೋ ಶಬ್ದ ನೆನೆಸ್ಬಿಟ್ರೇ ನನ್ನ ಕಣ ನೀರು ಬಂದ್ಬಿಡ್ತಾರೆ. ಯಾಕಂದರೆ ನಾನು ಕಾಯ್ತಾ ಇದ್ದೀನಿ, ಕಷ್ಟ, ಬಟ್ ಆಗುತ್ತೆ ಹರೀಶ್, ಒಂದಲ್ಲ ಒಂದಿನ ಡೆಫಿನೆಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಗುರು ಅನ್ನೋದು ನಾವು ಹುಡುಕ್ಬೇಕು ಅನ್ನೋದಕ್ಕಿಂತ ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ಗುರುನ ಯಾವ ಥರ, ಗುರು ಸಿದ್ಧವಾಗಿರ್ತಾನೆ, ಆ್ಯಕ್ಚುಲಿ ನಾವು ಯಾವ ಥರ ಪ್ರಿಪ್ರೇಷನ್ ನಡೆಸಬೇಕು ಅನ್ನೋದನ್ನ ಭೀಮೇಶ್ವರಿ ಸರ್ ಅವರು ತಿಳಿಸ್ಕೊಟ್ರು. ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಮತ್ತು ಅದ್ರ ಜೊತೆಗೆ ಆಳವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಹಾಗೆ ಈ ಗುರು ನಮಗೆ ಬೇಕು ಅಂತ ಅಂದಾಗ ನಮ್ಮ ಸಿದ್ಧತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ತಿಳ್ಕೊತಾ ಈ ಒಂದು ಎಪಿಸೋಡ್ನ ಹೀಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.